हरिः ओम्। शुद्धानन्दोरु संविद्युति बलबहुलौदार्यवीर्यादिदेहम् चिन्ता सन्तापलेपोद्भवमृतिमुखराशेषदोषातिदूरम् तद्भिरुवैराग्यभक्तिश्रुतिमतिनियतिध्यानजज्ञानयोगात् गम्यं वन्दे मुकुन्दाभिदममदमदं ब्रह्मवेदान्तवेद्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदत्सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्पराम्। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। मायीभवैरिणे माध्वराद्धान्तवनचारिणे वचो नखरिणे वादिराजकेसरिणे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमः। अत्यन्तदयालवे यस्य प्रचण्डतपसा श्रुतगीतवृत्तः तुष्टो हरिः किल वशं वदतामवाप। श्रीमध्वसन्मतपयोनिधि पूर्णचन्द्रः श्रीविष्णुतीर्थमुनिराट्मुदमातनोतु। अनवद्य आत्मचारित्रं वादिखद्योतभास्करं विद्यामान्यगुरुं वन्दे विद्योतभास्वरं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। सर्वगुरुभ्यो नमः। ನಾರಾಯಣ ಋಷಿ ರೂಪಿಯಾದ ಪರಮಾತ್ಮ ಬ್ರಹ್ಮದೇವರನ್ನ ಕುರಿತು ಸೃಷ್ಟಿ ಆರಂಭದಲ್ಲೇ ಉಪದೇಶ ಮಾಡಿರತಕ್ಕಂತಹ ಪರಮಾತ್ಮನನ್ನೇ ಪ್ರಧಾನವಾಗಿ ತಿಳಿಸಿಕೊಡತಕ್ಕಂತಹ ಮಂತ್ರವೇ ಅದು ಪುರುಷ ಸೂಕ್ತ ಎಂಬುದಾಗಿ. ಅನಂತರದಲ್ಲಿ ಮುಂದೆ ಮಹಾಲಕ್ಷ್ಮೀ ದೇವಿ ತನ್ನ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಯಂಕಾಮಯೇ ಅಂತ ಅಂಬೃಣಿ ಸೂಕ್ತವನ್ನು ಆಕೆ ಹೇಳಿದ್ದಾರೆ. ಆದ್ದರಿಂದ ಪರಮಪುರುಷನಾಗಿರ್ತಕ್ಕಂತಹ ಭಗವಂತ ಈ ಎಲ್ಲ ಜಗತ್ ಸೃಷ್ಟ್ಯಾದಿಗಳ ಹಿನ್ನೆಲೆಯನ್ನ ಒಳಗೊಂಡ ಈ ಒಂದು ಪುರುಷಸೂಕ್ತವನ್ನ ಬ್ರಹ್ಮದೇವರಿಗೆ ತಿಳಿಸಿಕೊಟ್ಟಿರತಕ್ಕಂತಹದ್ದು. ಆದ್ದರಿಂದ ಈ ಪುರುಷಸೂಕ್ತಕ್ಕೆ ಮೂರ್ತಿದೇವಿಯ ಅನಂತರದಲ್ಲಿ ಯಮಧರ್ಮನ ಮಗನಾಗಿ ಅವತಾರ ಮಾಡಿದ ಪರಮಾತ್ಮನೇ ಇದಕ್ಕೆ ಋಷಿ, ಹಾಗೂ ಅವನೇ ಈ ಸಮಗ್ರ 16+2 ಮಂತ್ರಗಳಲ್ಲಿ ಪ್ರತಿಪಾದ್ಯನಾದ ಆ ದೇವತೆಯು ಕೂಡ ಅವನೇ ಆಗಿದ್ದಾನೆ. ನಾವು ಯಮದೇವರು ಯಮಧರ್ಮ ಅಂತ ಹೇಳಿದ್ರೆ ಎಲ್ಲರ ಪ್ರಾಣ ತೆಗೆಯವನು, ಅಯ್ಯೋ ಯಮನ ಅಯ್ಯೋಪ್ಪ ಅಂತ ಆ ಥರ ಹೆದರ್ಕೊಳ್ಳೋದಲ್ಲ. ಯಮನಲ್ಲಿ ಒಂದು ಭಯಂಕರವಾದ ಪಾಪಿಗಳಿಗೆ ಘೋರ ರೂಪ ಅದು ಕೂಡ ಇದೆ. ಸಜ್ಜನರಿಗೆ ಪುಣ್ಯವಂತರಿಗೆ ಸೌಮ್ಯ ರೂಪದ ಧರ್ಮ ಅನ್ನತಕ್ಕಂಥ ರೂಪನೂ ಕೂಡ ಇದೆ. ಆದ್ದರಿಂದ ಇಲ್ಲಿ ಎಲ್ಲೂ ಕೂಡ ಯಮ ಅನ್ನೋ ಶಬ್ದವನ್ನೇ ಬಳಸೋದೆ. ಧರ್ಮಾದ್ಯೋಜನಿ ಅಂತ ಹೇಳ್ತಾರೆ. ಏಕಾಸ್ಕಂದ ಭಾಗವತದಲ್ಲೂ ಕೂಡ ಪರಮಾತ್ಮ ಈ ಬದರಿನಾರಾಯಣ ದೇವರು, ಈ ಬದರಿನಾರಾಯಣ ಈ ಋಷಿ ಯಾರಿಂದಾಗಿ ಅವತಾರ ಮಾಡಿದ್ದು ಅಂದರೆ ಧರ್ಮಾದ್ಯೋಜನಿ ಅಂತೇಳಿ ವಾದಿರಾಜರು ಕೂಡ ಬದರಿಯನ್ನು ಹೇಳುವಾಗ ಬದರಿ ಕ್ಷೇತ್ರ ವರ್ಣನೆ ಮಾಡುವಾಗ ಹೇಳ್ತಾರೆ, ಆ ಧರ್ಮದಿಂದ ಅವತಾರ ಮಾಡಿದವನು. ಅಂದರೆ ನಾವು ಕೂಡ ಧರ್ಮ ಕಾರ್ಯದಲ್ಲಿ ನಾವು ತೊಡಗಿದ್ರೆ ನಮಗೆ ಪರಮಾತ್ಮ ಅವನು ಮಗನಂತೆ ಉಪಕಾರವನ್ನು ಮಾಡ್ತಾನೆ. ಒಂದು ವೇಳೆ ನಾವು ಧರ್ಮದಲ್ಲಿ ಇಲ್ಲ ಅಂತಾದರೆ ನಮಗೆ ಏನು ಹೇಳಕ್ಕೆ ಬರಲ್ಲ. ಅಧಾರ್ಮಿಕರಿಗೆ ನಾಸ್ತಿಕರಿಗೆ ಪರಮಾತ್ಮ ಎಂದಿಗೂ ಕೂಡ ಉಪದೇಶ ಮಾಡೋದು, ಹಿತ ಹೇಳೋದು, ಬುದ್ಧಿ ಹೇಳೋದು ಅವೆಲ್ಲ ಮಾಡೋದೇ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಮಹಾಭಾರತವೇ. ಮಹಾಭಾರತದಲ್ಲಿ ಕೌರವರೆಲ್ಲ ಪಾಂಡವರಿಗೆ ರಾಜ್ಯ ಕೊಡಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿ ಆಗಿ ಕೊನೆಗೆ ಇಲ್ಲ 5 ಗ್ರಾಮ ಆದರೂ ಕೊಡಿ ಅಂತ ಅನ್ನತಕ್ಕಂತಹ ವಿಷಯ ಬಂದಾಗ ಆ ಸಮಯದಲ್ಲಿ ಆವಾಗ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬರ್ತಾನೆ ರಾಯಭಾರಿಯಾಗಿ. ಹೇಳ್ತಾನೆ, ದುರ್ಯೋಧನಾದಿಗಳನ್ನ ನೀನು ಬದಲಾಯಿಸು ಧೃತರಾಷ್ಟ್ರ, ಆದ್ದರಿಂದಾಗಿ ನಾನು ಪಾಂಡವರನ್ನ 5 ಗ್ರಾಮಗಳಿಗೆ ಒಪ್ಪಿಸ್ತೇನೆ, ನೀನು ನಿನ್ನ ಮಗನನ್ನ 5 ಗ್ರಾಮ ಕೊಡೋದಕ್ಕೆ ಒಪ್ಪಿಸು ಅಂತ ಹೇಳಿ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಅವೆಲ್ಲ ನಂಗೆ ಆಗಲ್ಲ, ನನ್ನ ಮಾತು ಅವನು ಕೇಳೋದೇ ಇಲ್ಲ, ಮೊದಲಿಂದನು ಹಾಗೆ ಅವನು. ಆದ್ದರಿಂದ ನೀನು ಹೇಗೆ ಪಾಂಡವರಿಗೆ ಹೇಳ್ತೀಯಲ್ಲ ಅದೇ ಥರ ವೇದವ್ಯಾಸ ದೇವರು ಕೂಡ ಆ ಕೌರವರಿಗೆಲ್ಲ ಉಪದೇಶ ಮಾಡಲಿ, 5 ಗ್ರಾಮ ಕೊಡಲಿ ಅಂತ ಅವ್ರಿಗೆ ಹೇಳು ವೇದವ್ಯಾಸ ದೇವರಿಗೆ. ಆಯ್ತು ಕೇಳಿ ನೋಡ್ತೇನೆ ಅಂತ ಕೃಷ್ಣ ವೇದವ್ಯಾಸ ದೇವರ ಹತ್ರ ಹೇಳ್ತಾರೆ. ಈ ಥರ ಆ ಕೌರವರು ದುರ್ಯೋಧನಾದಿಗಳಿಗೆಲ್ಲ ನೀನೇ ಸ್ವಲ್ಪ ಉಪದೇಶ ಮಾಡಬೇಕಂತೆ, ಅವರೆಲ್ಲ ರಾಜ್ಯ ಕೊಡದೇ ಇದ್ದರೂ ಪರವಾಗಿಲ್ಲ 5 ಗ್ರಾಮ ಕೊಡಿ ಅಂತ ನೀವು ಮನವೊಲಿಸಿ. ವೇದವ್ಯಾಸ ದೇವರು ಹೇಳ್ತಾರೆ,
ನಾನು ಪಾಂಡವರಿಗೆ ಬೇಕಾದ್ರೆ ಹೇಳ್ತೇನೆ, ಕೌರವರಿಗೆ ಏನು ಹೇಳಲ್ಲ ಅಂದ್ಬಿಡ್ತಾರೆ. ಯಾಕೆಂದ್ರೆ ಅವ್ರ ಮುಖ ನೋಡಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ಅಂದರೆ ಪರಮಾತ್ಮನಿಗೆ ಯಾವ ಧರ್ಮ ಮಾರ್ಗದಲ್ಲಿದ್ದಾರೆ ಅವ್ರಿಗೆ ಏನಾದರೂ ಹೇಳೋದು, ಅವ್ರ ಬಗ್ಗೆ ವಾತ್ಸಲ್ಯ ಪ್ರೀತಿ ಅವೆಲ್ಲ ಮಾಡ್ತಾನೆ ಹೊರತು ಯಾರು ದುಷ್ಟರಿದ್ದಾರೆ ಅವರಿಗೆಲ್ಲ ಯಾವುದನ್ನು ಕೂಡ ಪರಮಾತ್ಮ ಅವನು ಹೇಳೋದಿಲ್ಲ, ಉಪದೇಶ ಮಾಡೋದಿಲ್ಲ, ದಾರಿಗೆ ತರೋದಿಲ್ಲ. ಯಾಕೆ ಅಂದ್ರೆ ಅವ್ರು ಕೇಳಲ್ಲ ಅಂತ ಗೊತ್ತು, ಜೊತೆಗೆ ಅವ್ರ ಮುಖ ನೋಡಕ್ಕೆ ಇಷ್ಟ ಇಲ್ಲ. ಆದ್ರಿಂದ ಧರ್ಮಾದ್ಯೋಜನಿ, ಯಮದೇವರಿಗೆ 2 ಮುಖಗಳಿದೆ. ಅದರಲ್ಲಿ ದುಷ್ಟರನ್ನ ಶಿಕ್ಷಣ ಮಾಡತಕ್ಕಂತಹ 32 ಕೈಗಳು, ಭಾರಿ ಭಯಂಕರ ರೂಪ, ಕಣ್ಣುಗಳು ಹೀಗೆ ಕಪ್ಪಿಗೆ, ಅದೆಲ್ಲ ದುಷ್ಟರಿಗೆ ಪಾಪಿಗಳಿಗೆ ಕಾಣುವ ಭಯಂಕರವಾದ ಯಮನ ರೂಪ. ಆದರೆ ಅದೇ ಅವನು ಧರ್ಮರಾಜನಾಗಿ ಅವತಾರ ಮಾಡಿದಾಗ ಎಷ್ಟು ಸೌಮ್ಯ ರೂಪ ಇದೆ. ಹಾಗೆ ಧರ್ಮ ಅಂತ ಅವನಿಗೆ ಮತ್ತೊಂದು ಹೆಸರು. ಆದ್ದರಿಂದ ಅದು ದ್ವಾಪರ ಯುಗದಲ್ಲಿ ಯಮಧರ್ಮ ಆಗಿದ್ದು, ಅದು ವರವನ್ನೆಲ್ಲ ಪಾಂಡುರಾಜ ಆಮೇಲೆ ಮಾದ್ರಿ ಅಥವಾ ಕುಂತಿಯಲ್ಲಿ ಕೇಳ್ಕೊಂಡಿದ್ದಕ್ಕೆ ಆಗಿತ್ತು. ಇದು ಪರಮಾತ್ಮ ಎಲ್ಲ ಜಗತ್ತಿನಲ್ಲಿ ಈ ಎಲ್ಲ ಒಂದು ಅನೂಚಾನವಾದ ಶಾಸ್ತ್ರ ಪರಂಪರೆಯನ್ನು ಬೆಳೆಸೋದಕ್ಕೆ ಯಾರು ಪ್ರಾರ್ಥನೆ ಮಾಡಿಲ್ಲ. ಅಂದರೆ ಅಲ್ಲಿ ಇಬ್ಬರು ದಂಪತಿಗಳು ತಪಸ್ಸು ಇದೆ. ಯಾರು ಅಂದರೆ ಧರ್ಮ ಅನಂತರದಲ್ಲಿ ಮೂರ್ತಿ ದೇವಿಯರ ತಪಸ್ಸು ಇದೆ. ಆ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ತಾನು ಕೂಡ ಜ್ಞಾನ ಕಾರ್ಯ ಮಾಡಬೇಕು ಅಂತ ಬಂದದ್ದರಿಂದ ಅವನನ್ನ ಪುರುಷಂಹ ನಾರಾಯಣಂ ಅಂತ. ಆದ್ದರಿಂದ ಅವನೇ ಸಮಸ್ತ ಈ ಒಂದು ಪುರುಷ ಸೂಕ್ತಕ್ಕೆ ಹೇಳುವ ಉಪದೇಶ ಕೊಡುವ ಋಷಿಯಾಗಿದ್ದಾನೆ. ಅಲ್ಲಿ ಪ್ರತಿಪಾದ್ಯನಾದವನು ಕೂಡ ಅವನನ್ನು ಬಿಟ್ಟು ಬೇರೆ ಯಾವ ಪುರುಷನನ್ನು ಹೇಳೋದೇ ಇಲ್ಲ. ಆದ್ದರಿಂದ ಇಲ್ಲಿ ಬೇರೆ ಬೇರೆ ಉಪನಿಷತ್ತುಗಳೆಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ದೃಢೀಕರಿಸ್ತಾ ಇವೆ. ಉಪನಿಷತ್ತಿನಲ್ಲೆಲ್ಲ ಪುರುಷ ಅನ್ನುವ ಶಬ್ದ ಪರಮಾತ್ಮನಲ್ಲೇ ಅದು ಪ್ರಯುಕ್ತವಾಗಿರತಕ್ಕಂಥದ್ದಾಗಿದೆ. ಸವೈ ಪುರುಷ ಪ್ರಜಾಪತಿ ಅಂತ ಹೇಳಿಬಿಟ್ಟು, ಪುರುಷ ಅಂದರೆ ಅವನು ಪ್ರಜಾಪತಿಯಾದ ಪರಮಾತ್ಮ. ಪ್ರಜಾಪತಿ ಅಂತ ಹೇಳಿದರೆ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ. ಅದಕ್ಕೆ ಆಚಾರ್ಯರು ತಮ್ಮ ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಪ್ರಜಾಪತಿಗಳು ಅಂದರೆ ಬೇಕಾಷ್ಟು ಸೃಷ್ಟಿಗಿಂತ ಮುಂಚೆ ಹುಟ್ಟಿದವರೆಲ್ಲರೂ ಪ್ರಜಾಪತಿಗಳು. ಆದರೆ ಮುಖ್ಯವಾಗಿ ಪ್ರಜಾಪತಿ ಅಂತ ಯಾರನ್ನು ಕರೀಬೇಕು, ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರಿತೀರಿತಃ. ನೋಡಿ, ನಿಜವಾದ ಪರಮಾತ್ಮನೇ ಪ್ರಜಾಪತಿ. ಯಾಕೆ ಅಂತ ಹೇಳಿದರೆ ತನ್ನಿಂದಲೇ ಹುಟ್ಟಿದ ಬ್ರಹ್ಮದೇವರನ್ನು ರಕ್ಷಣೆ ಮಾಡುವನವನೇ. ಬೇರೆಯವರೆಲ್ಲ ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಭೂದೇವಿಯನ್ನೇ ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ ಬ್ರಹ್ಮದೇವರಿಗೆ. ಅವರೇ ಪರಮಾತ್ಮನಿಗೆ ಮೊರೆ ಹೋಗಿ, ಸ್ವಾಮಿ ನೀನೇ ಅವತಾರ ಮಾಡಿ ಹೇಗಾದರೂ ಮಾಡಿ ಭೂಮಿಯನ್ನು ಮೇಲಕ್ಕೆ ತಗೊಂಬಾ ಅಂತ ಹೇಳಿದ್ದಕ್ಕೆ ಪರಮಾತ್ಮ ವರಾಹನಾಗಿ ಅವತಾರ ಮಾಡಿ. ಆದ್ದರಿಂದ ಪ್ರಜಾ ಆ ಪಾಲನ, ಬರೀ ಪಾಲನೆ ಅಲ್ಲ, ಚೆನ್ನಾಗಿ ಪಾಲನೆ ಮಾಡು. ಯಾಕೆ ಅಂತ ಹೇಳಿದ್ರೆ ತಾಯಿ ಕೂಡ ಮಗುವನ್ನು ರಕ್ಷಣೆ ಮಾಡ್ತಾಳೆ, ಸಣ್ಣ ಮಗು ಇರುವವರೆಗೂ. ಆಮೇಲೆ ಎಲ್ಲ ರಕ್ಷಣೆ ಮಾಡ್ಲಿಕ್ಕಾಗಲ್ಲ. ಅಷ್ಟೇ ಅಲ್ಲ, ಅವಳ ರಕ್ಷಣೆಗೆ ಮೀರಿದ ಆಪತ್ತುಗಳು ಬಂದಾಗಲೂ ಅವಳು ಕೈ ಚಾಚಿ ಕೂತ್ಕೋಬಹುದು. ಆದರೆ ಪರಮಾತ್ಮ ನೋಡಿ, ದೇವತೆಗಳಿಗೆಲ್ಲ ಎಲ್ಲೆಲ್ಲ ಆಪತ್ತುಗಳು ಬರ್ತಾ ಇದೆ ಅಲ್ಲೆಲ್ಲ ಪರಮಾತ್ಮ ಬಂದು ಅವ್ರು ಕೇಳೋದಕ್ಕಿಂತ ಮುಂಚಿತವಾಗಿ ಬಂದು ಅವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಜಾನಾಂ ಪಾಲನ, ಎಲ್ಲರೂ ಅವನ ಪ್ರಜೆಗಳೇ. ಆದ್ದರಿಂದಾಗಿ ಅವರುಗಳಿಗೆ ರಕ್ಷಣೆ ಮಾಡುವನೇ ಪ್ರಜಾಪತಿ. ಆ ಪ್ರಜಾಪತಿ ಅನ್ನೋ ಶಬ್ದದ ಜೊತೆಗೆ ಆ ಪುರುಷ ಶಬ್ದವನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರಿಂದ ಆ ಪರಮಾತ್ಮನನ್ನೇ ಅಲ್ಲಿ ನಾವು ತಿಳಿಯಬೇಕು. ಅನಂತರದಲ್ಲಿ ಮಹಾಭಾರತದ ಅನೇಕ ಸಂದರ್ಭದಲ್ಲಿ ಬ್ರಹ್ಮದೇವರು ನಾರದರಿಗೆ ಹೇಳಿರ್ತಕ್ಕಂಥ ಮಾತಿನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶೃಣುಪುತ್ರ ತಥಾ ಯಥಾ ಕೇಶಃ ಪುರುಷಃ ಶಾಶ್ವತೋ ವ್ಯಯ ಅಂತ. ನಾನು ಧ್ಯಾನ ಮಾಡ್ತಾ ಇರೋದು ಯಾರೋ ಒಬ್ಬನಲ್ಲ, ಅದು ಪುರುಷರೂಪಿಯಾದ ಪರಮಾತ್ಮ, ಅವನು ಶಾಶ್ವತ ಅವ್ಯಯ, ಇವೆಲ್ಲ ದೇವರಿಗೆ ಅಪೂರ್ವವಾದಂತಹ ಹೆಸರು. ಆದ್ದರಿಂದ ಅಂತಹ ಪರಮಾತ್ಮ ಅವನು ಸಹಸ್ರಮೂರ್ಧ ವಿಶ್ವಭುಜ ವಿಶ್ವಪಾದಾಕ್ಷಿ ನಾಶಿಕಃ. ನೋಡಿ, ಬ್ರಹ್ಮದೇವರ ಮಾತಲ್ಲಿ ಪುರುಷ ಸೂಕ್ತದಲ್ಲಿ ಬರುವ ಪರಮಾತ್ಮನ 1000 ತಲೆ, 1000 ಕಣ್ಣು, 1000 ಕಾಲುಗಳು ಅದನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿ, ಅಲ್ಲಿಗೆ ಏನಾಯ್ತು, ಆ ಮಹಾಭಾರತದಲ್ಲಿ ಬ್ರಹ್ಮದೇವರು ಹೇಳುವಾಗ ಈ ಪುರುಷ ಸೂಕ್ತದಲ್ಲಿ 1000 ತಲೆ ಕೈಗಳಿಂದ ಆ ಪ್ರತಿಪಾದ್ಯನಾದವನು ನಾನು ಧ್ಯಾನ ಮಾಡುವ ಪರಪುರುಷನಾದ ಪರಮಾತ್ಮನೇ, ಬೇರೆ ಯಾರು ಕೂಡ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಪರಮಾತ್ಮನು ಧ್ಯಾನ ಮಾಡಿದ್ದಿದೆ ಕೃಷ್ಣ. ಆ ಕೃಷ್ಣನನ್ನ ಕೇಳಿದ್ದಾರೆ, ನೀನು ಯಾರನ್ನು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನನ್ನೇ ಧ್ಯಾನ ಮಾಡ್ತೀನಿ ಅಂತ ಅವನು. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಇನ್ನೊಬ್ರು ಯಾರು ಕೂಡ ಬೇಕಾಗಿ, ಅವನು ತನ್ನನ್ನೇ ತಾನು ಧ್ಯಾನ ಮಾಡು. ಆದರೆ ಬ್ರಹ್ಮದೇವರು ಮಾತ್ರ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಆ ಪರಮಾತ್ಮನೇ ಪುರುಷ, ಅವನೇ 1000 ಕೈಗಳು ಉಳ್ಳವನು ಅಂತ ಹೇಳ್ಬಿಟ್ಟು ಅವನನ್ನ ನಾನು ಧ್ಯಾನ ಮಾಡ್ತೇನೆ ಅಂತ ಮಹಾಭಾರತದಲ್ಲಿ ಹೇಳ್ತಾ, ಮಹಾಪುರುಷ ಶಬ್ದಂ ಸಹ ವಿಭಕ್ತಿ ಏಕ ಸನಾತನ ಅಂತ. ಇನ್ನೂ ನೀವು ಹೇಳಬೇಕು ಅಂದ್ರೆ ಅವನನ್ನು ಬೇಕಾದ್ರೆ ಪುರುಷೋತ್ತಮ ಅಂತ ಹೇಳ್ಕೊಳ್ಳಿ, ಮಹಾಪುರುಷ ಅಂತಲೂ ಹೇಳ್ಕೊಳ್ಳಿ. ಅದಕ್ಕೆ ಭಾಗವತದ ಅನೇಕ ಕಡೆಗಳಲ್ಲಿ ವಂದಾಮಹೇ ಪುರುಷತೆ ಚರಣಾರವಿಂದಂ ಅಂತ ಬರುತ್ತೆ. ಆದ್ರಿಂದ ಇನ್ನೊಂದು ಕಡೆ
ಒಂದೇ ಮಹಾಪುರುಷ ಚರಣಾರವಿಂದ ಅಂತಲೂ ಬರುತ್ತೆ. ಅಂತೂ ಪುರುಷ ಮಹಾಪುರುಷ ಅಂದರೆ ಈ ಪರಮಾತ್ಮನೇ ಆಗಬೇಕು ಅಂತ ಹೇಳಿ ಇದರ ಬಗ್ಗೆ ಯಾವುದೇ ಗೊಂದಲ ಎಂಬತಕ್ಕಂಥದ್ದಿಲ್ಲ. ಆಮೇಲೆ ಭಾಗವತದ 3ನೇ ಸ್ಕಂದದಲ್ಲಿ ಕೂಡ ಪಶ್ಯಂತ್ಯದೋ ರೂಪಮದಭ್ರ ಚಕ್ಷುಷ ಸಹಸ್ರಪಾದೋರು ಭುಜಾನನಾದ್ಭುತಂ ಸಹಸ್ರಮೂರ್ಧ ಶ್ರವಣಾಕ್ಷಿನಾಸಿಕಂ ಸಹಸ್ರ ಮೌಲ್ಯಾಂಬರ ಕುಂಡಲೋಲ್ಲಸತೋ. ನೋಡಿ, ಭಾಗವತದಲ್ಲೂ ಕೂಡ ಪರಮಾತ್ಮನ ಬಗ್ಗೆ ಹೇಳುವಾಗ ಅಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಮಾತು ಬರ್ತಾ ಇದೆ. ಅದು ಪಶ್ಯಂತ್ಯದ ರೂಪಂ ಅದಭ್ರಚೇತಸ. ಯಾರು ಭಗವಂತನಲ್ಲೇ ನಿಶ್ಚಲವಾದ ಮನಸ್ಸನ್ನು ಹೊಂದಿರ್ತಾರೆ ಅವರು ಪರಮಾತ್ಮನನ್ನು ಕಾಣ್ತಾರೆ. ಆದ್ರಿಂದ ಚಂಚಲವಾದ ಮನಸ್ಸಿದ್ದವರಿಗೆ ಭಗವಂತ ಗೋಚರಿಸುವುದಿಲ್ಲ. ಅದಭ್ರಚೇತಸಃ. ಅಷ್ಟೇ ಅಲ್ಲ, ಅವರು ಹೇಗೆ ಕಾಣ್ತಾರಪ್ಪ ಪರಮಾತ್ಮನನ್ನ ಅಂತ ಹೇಳಿದ್ರೆ ಅವರು ಆ ಅದಭ್ರಚೇತಸ ಆ ದಿವ್ಯವಾದಂತಹ ಕಣ್ಣಿನಿಂದ ಆ ಪರಮಾತ್ಮನ ಸಹಸ್ರ ಪಾದ ಉರುಭುಜ ಆನನಾದ್ಭುತ ಅಂತ ಹೇಳ್ತಾರೆ. ಇಲ್ಲಿ ಹೇಳದೇ ಇದ್ದದ್ದೆಲ್ಲ ಭಾಗವತದಲ್ಲಿ ಬಂದು, ಇಲ್ಲಿ ತೊಡೆಗಳು ಸಾವಿರಾರು ಅಂತ ಹೇಳಿಲ್ಲ, ಬರೀ ಅಲ್ಲಿ ತ್ರಿಪಾದೋರ್ಧ್ವಂ ಉದಯಿತ್ ಪುರುಷ ಅಂತ ಹೇಳುವಾಗ ಸಹಸ್ರ ಬಾಹುಗಳು ಹೇಳಿದ್ದಾರೆ, ಸಹಸ್ರ ಪಾದ ಹೇಳಿ, ಸಹಸ್ರ ಪಾತ್ ಅಂತ ಒಂದ್ ಕಡೆ ಹೇಳ್ತಾರೆ. ಅದೆಲ್ಲ ಏನು ಅಂದ್ರೆ ಬೇರೆ ಕಡೆ ಹೇಳಿರ್ತಾರೆ. ಆದ್ರಿಂದ ಎಲ್ಲ ಇಲ್ಲಿ ಹೇಳಬೇಕಾಗಿಲ್ಲ. ಒಂದು ಪರಮಾತ್ಮನ ಅವಯವ ಅನಂತ ಅಂದ್ರೆ ಅವನ ಎಲ್ಲ ಅವಯವೂ ಅನಂತನಂತಲೇ. ಆದ್ರಿಂದ ಪಾದ ಮಾತ್ರ ಹೇಳಿದಿರಿ ಅಥವಾ ಮುಖ ಹೇಳಿಲ್ಲ ಇನ್ನೊಂದು ಹೇಳಿಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಈ ಭಾಗವತದಲ್ಲಿ ಬರುವಾಗ ಸಹಸ್ರ ಪಾದ ಉರು ಭುಜ ಆನನ ಅದ್ಭುತ ಅಂತ ಹೇಳಿದ. ಉರು ಅಂದ್ರೆ ತೊಡೆಗಳು, ಭುಜ ಅಂದ್ರೆ ತೋಳುಗಳು, ಅದೆಲ್ಲ ಬಂತು. ಆಮೇಲೆ ಆನನ ಮುಖವೂ ಅಷ್ಟು. ಹೀಗೆ ಪರಮಾತ್ಮನ ಸಹಸ್ರ ಮೂರ್ಧ ಶ್ರವಣಾಕ್ಷಿನಾಸಿಕಂ ಇಲ್ಲಿ ಬಿಟ್ಟದ್ದೆಲ್ಲ ಭಾಗವತದಲ್ಲಿ ಬಂತು. ಆದ್ದರಿಂದ ಭಾಗವತ ಪುರುಷ ಸೂಕ್ತ ಇವೆಲ್ಲ ಒಂದೇ ವಿಚಾರವನ್ನು ಹೇಳ್ತದೆ ಅನ್ನೋದಕ್ಕೆ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಹಸ್ರಮೂರ್ಧ ಶ್ರವಣಾಕ್ಷಿನಾಸಿಕಂ. ಆದ್ರಿಂದ ಅವನ ನಾಸಿಕ ಇರ್ಬೋದು ಅಂದ್ರೆ ಇದರ ಅರ್ಥ ಪರಮಾತ್ಮನ ಒಂದೊಂದು ಅವಯವಗಳು ಎಲ್ಲ ಕಡೆಯಲ್ಲಿ ವ್ಯಾಪ್ತವಾಗಿರೋಣದರಿಂದ ಅವುಗಳು ಕೂಡ ಅಸಂಖ್ಯವಾಗಿರೋಣದರಿಂದ ಅಸಂಖ್ಯತ್ವ ಸರ್ವವ್ಯಾಪ್ತತ್ವ ಪರಮಾತ್ಮನ ಎಲ್ಲ ಅವಯವಗಳಿಗೂ ಕೂಡ ಸಂಬಂಧಪಡ್ತಕ್ಕಂಥ. ಬೇರೆ ಎಲ್ಲಾದರೆ ಅವರಿಗೆ ಅಂತಹ ವ್ಯಾಪ್ತಿಯನ್ನು ನಾವು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದರೆ ಅವರು ಆಯಾಯ ಸೀಮಿತವಾದ ಪ್ರದೇಶದಲ್ಲಿ ಅವರು ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಆದ್ದರಿಂದ ಅವರಿಗೆ ಸರ್ವವ್ಯಾಪ್ತತೆಯನ್ನು ನಾವು ಹೇಳಲಿಕ್ಕೆ ಆಗೋದೇ. ಸಹಸ್ರ ಮೌಲ್ಯ ಅಂಬರ ಕುಂಡಲೋಲ್ಲಸತು. ನೋಡಿ, ಅಂತಹ ಪರಮಾತ್ಮ ಸಾಕಷ್ಟು ಸಹಸ್ರ ಬೆಲೆ ಬಾಳುವ ಅಂಬರ ಅಂದರೆ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಆಮೇಲೆ ಕುಂಡಲ, ಅವನು ಕಿವಿಗೆ ಲೋಲಾಕಗಳನ್ನ ಕರ್ಣಾಭರಣಗಳನ್ನು ಹಾಕೊಂಡಿದ್ದಾನೆ. ಅವುಗಳು ಕೂಡ ಅನಂತವಾಗಿರ್ತಕ್ಕಂಥದ್ದು, ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅಂತ ಆ ಹಿನ್ನೆಲೆಯಲ್ಲಿ ಆ ಪರಮಾತ್ಮನ ಎಲ್ಲವೂ ಕೂಡ ಅನಂತ. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನಲ್ಲಿ ಅಂತವಾದದ್ದು ನಾಶವಾಗತಕ್ಕಂಥದ್ದು ಯಾವುದು ಕೂಡ ಇದೆ. ಹೇಗೆ ಎಲ್ಲ ಶ್ರೀಮಂತರ ಮನೆಯಲ್ಲಿ ಬರೀ ಬೆಳ್ಳಿಬೇ ಇರುತ್ತೆ, ಮತ್ತೊಂದೇ ಇರುತ್ತೆ. ಅವರ ಮನೆಯಲ್ಲಿ ಪ್ಲಾಸ್ಟಿಕ್ ಯಾವುದು ಇರೋದೆ. ಬಡವರ ಮನೆಯಲ್ಲಿ ಪ್ಲಾಸ್ಟಿಕ್ ಬಕೆಟು, ಪ್ಲಾಸ್ಟಿಕ್ ಜಗ್ಗು ಮಗ್ಗು ಎಲ್ಲ ಇರುತ್ತೆ. ಅವ್ರ ಮನೆಯಲ್ಲಿ ಎಲ್ಲವೂ ಕೂಡ ಅದು ದೊಡ್ಡ ದೊಡ್ಡ ಉತ್ತಮವಾದ. ಹಾಗೆ ಪರಮಾತ್ಮನಲ್ಲಿ ಈ ಪ್ರಾಕೃತವಾದ ಯಾವುದು ಕೂಡ ಇದೆ. ಆಮೇಲೆ ಪ್ರಾಕೃತ ನಾಶವಾಗುವ ವಸ್ತುಗಳು ಅವನಿಗಿಲ್ಲ. ಆದ್ದರಿಂದಲೇ ಪರಮಾತ್ಮನ ಅವಯವಗಳೆಲ್ಲ ಅನಂತವಾಗಿದೆ, ನಾಶವಿಲ್ಲ ಅಂತ ಅಲ್ಲಿ ಹೇಳಿದ್ದರಿಂದ ಅವನಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲ ಅವಯವಗಳು ಕೂಡ ಎಲ್ಲ ಕಾಲದಲ್ಲಿ ಇರುತ್ತೆ. ಆದರೆ ಬೇರೆ ಮನುಷ್ಯನಿಗೆ ಅವಯವಗಳೆಲ್ಲ ಮಧ್ಯದಲ್ಲಿ ಹೊಟ್ಟೋಗುತ್ತೆ. ವಯಸ್ಸಾಯಿತು ಅಂದ್ರೆ ಶುಗರ್ ಹೈತ ಕಣ್ಣು ಹೊಟ್ಟೋಗ್ಬಿಡುತ್ತೆ, ಕಿವಿ ಹೊಟ್ಟೋಗುತ್ತೆ, ಮಂದಾಗುತ್ತೆ ವಯಸ್ಸಾದ್ಮೇಲೆ. ಏನ್ ಹೇಳಿದ್ರಿ ಅಂತ. ಹಾಗೆ ಒಂದೊಂದು ಅವಯವಗಳೆಲ್ಲ ಕೊನೆಯವರೆಗೆ ಇರುತ್ತೆ ಅಂತ ನಾವು ಹೇಳಿಕ್ ಸಾಧ್ಯ. ಯಾಕೆ ಅಂದ್ರೆ ನಮಗೆಲ್ಲ ಆಯಾಯ ತತ್ವೇಶ್ವರಗಳೆಲ್ಲ ಪುಣ್ಯ ಕಾರ್ಯ ಮಾಡ್ತಾ ಇದ್ರೆ ಅವರ ಒಳಗಡೆ ನಮ್ಮ ಇಂದ್ರಿಯಗಳಲ್ಲಿ ಹೆಚ್ಚೆಚ್ಚು ಸಮಯಗಳ ಕಾಲ ಇದ್ದು ನಮಗೆಲ್ಲ ಅನುಗ್ರಹ ಮಾಡ್ತಾ ಇರ್ತಾರೆ. ನಾವು ಬೇರೆ ಬೇರೆನೆ ಮಾಡ್ತಾ ಇದ್ರೆ ಅಯ್ಯೋ ನಾ ಬೇಗನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ. ಹೇಗೆ ಕ್ಲಾಸಲ್ಲಿ ಚೆನ್ನಾಗಿ ಪಾಠ ಕೇಳ್ತಾ ಇದ್ರೆ ಮೇಷ್ಟ್ರು ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇದ್ರೆ ಇನ್ನು 15 ನಿಮಿಷ ಇದೆ ಹೊಟ್ಟೋಗ್ತೀನಿ ಅಂತ ಕ್ಲಾಸ್ ಬಿಟ್ಟು. ಯಾಕೆ ಅಂದ್ರೆ ಇವರು ಸರಿಯಾಗಿ ಕೇಳ್ತಾ ಇಲ್ಲ. ಹಾಗೆ ಇಂದ್ರಿಯಾಭಿಮಾನಿ ದೇವತೆಗಳು ನಮ್ಮಲ್ಲೆಲ್ಲ ಅವರಿಂದಾಗಿ ನಮಗೆ ಇಂದ್ರಿಯಗಳಲ್ಲಿ ಒಂದು ಸತ್ವ, ಅವುಗಳಲ್ಲಿ ಒಂದು ಜ್ಞಾನ ಉತ್ಪಾದಕತ್ವ ಗುಣಗಳೆಲ್ಲ ಬರುತ್ತೆ. ಪರಮಾತ್ಮನಿಗೆ ಯಾವ ಇಂದ್ರಿಯಾಭಿಮಾನಿಗಳು ಬೇಕಾಗಿ. ಹಾಗೆ ಅಂತ ಅವನಲ್ಲಿ ಯಾವ ತತ್ವೇಶ್ವರಗಳು ಇಲ್ವಾ? ಅವನ ಒಳಗಡೆ ಇದ್ದಾರೆ, ಪ್ರಳಯ ಕಾಲದಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಅವನನ್ನೇ ನಿಯಾಮಕನನ್ನಾಗಿ ಮಾಡ್ಕೊಂಡಿದ್ದಾರೆ. ಅವನ ಮೇಲೆ ಸವಾರಿ ಮಾಡಲಿಕ್ಕೋಸ್ಕರ ಅವರು ಬಂದವರು. ವಾಯುದೇವರಲ್ಲಾಗ್ಲಿ ಪರಮಾತ್ಮನಲ್ಲಾಗ್ಲಿ ಸಕಲ ದೇವತೆಗಳು ಇದ್ದೇ ಇದ್ದಾರೆ. ಆದರೆ ಅವರೆಲ್ಲ ನಿಯಮ್ಯ, ಆದರೆ ನಿಯಾಮಕರ. ನಮ್ಮಲ್ಲಿ ತತ್ವೇಶ್ವರ ನಿಯಾಮಕ, ಇದನ್ನ ಮಾಡಿ ಅಂತ ನಮಗೆ ಅವ್ರು ಹೇಳ್ತಕ್ಕಂಥವ್ರು. ಆದ್ರಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿವಿ ಅಂತ ಭಾಗವತ ಶ್ಲೋಕವು ಕೂಡ ಆರಂಭದಲ್ಲಿ ಸೃಷ್ಟಿಯ ಮುಂಚಿತವಾಗಿ ಪರಮಾತ್ಮ
ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕೆ ಅವನು ತೆಗೆದುಕೊಂಡಿರತಕ್ಕಂತಹ ದಿವ್ಯವಾದ ರೂಪವೇ ಅದು ಪುರುಷ ರೂಪ ಅಂತ ಹೇಳಿದಾಗ ಅಲ್ಲಿ ಬ್ರಹ್ಮದೇವರು ಬೇರೆ ಪುರುಷ ಹೆಂಗೆ ತಗೊಳ್ಳಿಕ್ಕಾಗುತ್ತೆ? ಆದ್ದರಿಂದ ಅದು ಆರಂಭದಲ್ಲಿ ಪರಮಾತ್ಮ ಆ ರೀತಿಯಾಗಿ ಈ ಒಂದು ಪುರುಷ ಸೂಕ್ತವನ್ನ ಹೇಳಿರ್ತಕ್ಕಂಥದ್ದು. ಆದ್ರಿಂದ ಚತುರ್ವೇದ ಶಿಖೆ ಅಂತ ಅದರಲ್ಲಿ ಒಂದು ಮಾತು ಬರುತ್ತೆ, ಏಷಕ್ಯೇವ ಅಚಿಂತ್ಯ ಪರಮೋ ಅಂತ ಹೇಳಿಬಿಟ್ಟು ಅಲ್ಲಿ ಪರಮಾತ್ಮನನ್ನು ಪುರುಷ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಈ ಋಗ್ವಿಧಾನ ಅಂತ ಇವತ್ತು ಆ ಪುಸ್ತಕ ಎಲ್ಲ ಸಿಗ್ತಾ ಇದೆ, ಶೌನಕರು ಬರೆದಿರ್ತಕ್ಕಂಥದ್ದು, ಅವರು ಆವಾಗಲೇ ಬರೆದ ಆ ಪುಸ್ತಕ ಎಲ್ಲ ಅದರಲ್ಲಿ ಯಾವ ವೇದ ಮಂತ್ರ ಹೆಂಗೆ ಹೇಳ್ಬೇಕು, ಅದಕ್ಕೇನು ಫಲ, ಯಾವ ತರ ವಿನಿಯೋಗ ಎಲ್ಲ ಅದರಲ್ಲಿ ಕೊಡ್ತಾರೆ. ಅದರಲ್ಲಿ ಋಗ್ವಿಧಾನ ಅಂತ ಅದರಲ್ಲಿ ಪುರುಷ ಸೂಕ್ತದ ಬಗ್ಗೆ ಅವರು ಹೇಳ್ತಾರೆ, ಪುರುಷಸ್ಯ ಹರೇಹೇ ಸೂಕ್ತಂ ಸ್ವರ್ಗ್ಯಂ ಧನ್ಯಂ ಯಶಸ್ಕರಂ ಆತ್ಮಜ್ಞಾನವಿದಂ ಪುಣ್ಯಂ ಯೋಗಜ್ಞಾನವಿದಂ ಪರಂ ಅಂತ ಹೇಳ್ತಾರೆ. ನೋಡಿ, ಈ ಪುರುಷ ಸೂಕ್ತ ಏನಿದೆ ಅಲ್ಲ ಅದು ಆ ಹರೇಹ ಸೂಕ್ತಂ ಅಂತ ನೋಡ್ತಾರೆ. ಹರಿ ಅನ್ನೋ ಶಬ್ದ ಬಂದರೆ ಅದು ಪರಮಾತ್ಮನೇ ತಗೊಳ್ಬೇಕು, ನಾವು ಬೇರೆ ಯಾರನ್ನು ತಗೊಳ್ಳಿಕ್ಕಿಲ್ಲ. ಬೇರೆ ಹರಿ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಅದಕ್ಕೆ ಇಂದ್ರ ಅಂತ ಅರ್ಥ ಇದೆ, ಕಪಿ ಅಂತ ಅರ್ಥ ಇದೆ. ವಾಯುದೇವರನ್ನು ಹರೀಶ್ವರ ಅಂತ ರಾಮಾಯಣ ಕರೆಯೋದು. ಹರೀಶ್ವರ ಅಂದ್ರೆ ಕಪೀಶ್ವರ ಅಂತೇಳಿ ಹನುಮಂತರಿಗೆ. ಆದರೆ ಮುಖ್ಯವಾಗಿ ಹರಿಶಬ್ದ ಯಾರಲ್ಲಿ ಇದೆ ಅಂತ ಹೇಳಿಬಿಟ್ರೆ ಪುರುಷಸ್ಯ ಹರೇಹ ಸೂಕ್ತಂ ಅಂತ ಸಕಲರ ಪಾಪವನ್ನು ಪರಿಹರಿಸುವ ಆ ಪರಮಾತ್ಮ ಅಂತ ಹೇಳಿ ಹರಿ ಶಬ್ದ ಅಂತ ತಗೊಂಡಾಗ ಅದು ದೇವರಿಗೆ ಅದು ಅನ್ವಯಿಸ್ತಕ್ಕಂಥದ್ದಾಗತ್ತೆ. ಅದರಿಂದ ಗಜೇಂದ್ರನು ಕೂಡ ಆ ಪರಮಾತ್ಮನನ್ನು ಕರೆಯುವಾಗ ಹರಿರಿತ್ಯಾಹತೋ ಆಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹ ಅಂತ ಭಾಗವತಲ್ಲಿ ಅವನನ್ನ ಹರಿ ಅಂತ ಕರೆದದ್ದರಿಂದ ನನ್ನ ಕಷ್ಟವನ್ನು ಪರಿಹರಿಸಪ್ಪ ಅಂತ ಹೇಳಿದ್ದಕ್ಕೆ ಅಲ್ಲಿ ಪರಮಾತ್ಮ ಬಂದು ಆ ರೀತಿಯಾಗಿ ಹೇಳಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆ ಪರಮಾತ್ಮನನ್ನೇ ತಗೊಳ್ಬೇಕು. ಇನ್ನು ಸಹಸ್ರ ಶೀರ್ಷ ಇತಿ ವೇದಗರ್ಭ ಶರೀರೇಣ ಸವೇ ನಾರಾಯಣ ಸ್ಮೃತಃ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮದೇವರ ಅಂತರ್ಯಾಮಿಯಾಗಿಯೂ ಪರಮಾತ್ಮ ಇದ್ದಾನೆ, ಶಿವನ ಅಂತರ್ಯಾಮಿಯಾಗಿಯೂ ಇದ್ದಾನೆ. ಆದರೆ ಭಗವಂತನಿಗೊಬ್ಬ ಅಂತರ್ಯಾಮಿ ಅಂತ ಯಾರು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಸ್ವಯಂ. ಆದ್ದರಿಂದ ಇಲ್ಲಿ ಬ್ರಹ್ಮನ ಅಂತರ್ಯಾಮಿಯಾಗಿ ಬ್ರಹ್ಮನಿಗೆ ಅಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ ಈ ಜ್ಞಾನ, ಈ ಭಕ್ತಿ ಮುಂತಾದ ಗುಣಗಳನ್ನ ಆಯಾಯ ಸಾತ್ವಿಕ ಜೀವರಾಶಿಗಳಿಗೆ ಆ ಬಿಂಬನೇ ಕೊಡ್ತಕ್ಕಂಥದ್ದು. ನಮಗೆಲ್ಲ ಆ ಬಿಂಬನೇ ಬೇರೆಯವರು ದ್ವಾರ ಕೊಡ್ತಾನೆ. ಪರಮಾತ್ಮನಿಗೆ ಅದು ಪರಮಾತ್ಮ ಬ್ರಹ್ಮದೇವರಿಗೆ ನೇರವಾಗಿ ಅದನ್ನು ಉಪದೇಶ ಮಾಡಿದ. ಆದ್ದರಿಂದಾಗಿ ಪರಮಾತ್ಮನ ತನ್ನ ಸ್ವರೂಪವನ್ನ, ತನ್ನ ಪ್ರತಿಬಿಂಬನಾದ ಚತುರ್ಮುಖ ಅಲ್ಲಿಂದಲೇ ಶುರು. ಮಹಾಲಕ್ಷ್ಮೀ ದೇವಿ ಕೂಡ ಪರಮಾತ್ಮನ ಪ್ರತಿಬಿಂಬಳೆ. ಆದರೆ ಅವಳಿಗೆ ಅದನ್ನ ಹೇಳಬೇಕಾದಂತಹ ಪ್ರಸಂಗ ಇಲ್ಲ, ಅದು ಬ್ರಹ್ಮದೇವರಿಗೆ ಹೇಳಬೇಕಾಗಿದೆ. ಯಾಕಂದ್ರೆ ಬ್ರಹ್ಮದೇವರು ಆ ಸೃಷ್ಟಿ ಆರಂಭದಲ್ಲಿ ಪರಮಾತ್ಮನನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಅವರಿಗೆ ಅದನ್ನೆಲ್ಲ ಹೇಳಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅದು ಆ ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾಗಿ ಪರಮಾತ್ಮ ಅದನ್ನ ಅಲ್ಲಿ ಉಪದೇಶ ಮಾಡಿರ್ತಕ್ಕಂಥದ್ದಾಗಿದೆ. ಪುರುಷೋಯೋ ಜಗದ್ಬೀಜಂ ಋಷಿ ನಾರಾಯಣ ಸ್ಮೃತಃ ಅಂತ ಋಗ್ವಿಧಾನದಲ್ಲೂ ಕೂಡ ಈ ಎಲ್ಲ ಜಗತ್ತಿಗೆ ಬೀಜ ಅಂದ್ರೆ ಮೂಲ ಕಾರಣ ಅಂತ ಪರಮಾತ್ಮನನ್ನು ಕರೆದಿದ್ದ. ಬರೀ ಕಾರಣ ಅಂತ ಹೇಳೋದಲ್ಲ, ಬರೀ ಕಾರಣ ಯಾವುದು ಬೇಕಾದ್ರೂ ಆಗ್ಬೋದು. ಒಬ್ಬ ಕುಂಬಾರನು ಮಡಕೆ ಹುಟ್ಟೋದಕ್ಕೆ ಅವನೇ ಕಾರಣ, ಕುಂಬಾರ ಇಲ್ಲ ಅಂದ್ರೆ ಮಡಕೆ ಆಗಲ್ಲ. ಒಬ್ಬ ನೇಗಾರ ಇಲ್ಲ ಅಂದ್ರೆ ಬಟ್ಟೆ ತಯಾರಾಗಲ್ಲ. ಆದರೆ ಅವರೆಲ್ಲ ಮಧ್ಯದಲ್ಲಿ ಬಂದ ಕಾರಣರುಗಳು. ಆದರೆ ಅದೆಲ್ಲ ಸೃಷ್ಟಿಯಾಗುವುದಕ್ಕೆ ಏನು ಪರಮಾತ್ಮ ಮೂಲಭೂತವಾದ ಪಂಚಭೂತಗಳನ್ನ, ಅದ್ರ ಜೊತೆಗೆ ಪೃಥ್ವಿ ಇತ್ಯಾದಿ ತತ್ವಗಳನ್ನು ಸೃಷ್ಟಿ ಮಾಡಿದಾನಲ್ಲ, ಅವುಗಳನ್ನ ಸೃಷ್ಟಿ ಮಾಡಿದ್ದರಿಂದ ಅವನನ್ನು ಜಗದ್ಬೀಜ ಅಂತ ಕರೀತಾರೆ. ಇವತ್ತು ಅನೇಕರು ಆಕ್ಷೇಪ ಮಾಡ್ತಾರೆ, ಏನು ಪರಮಾತ್ಮ ಏನು ಎಲ್ಲದಕ್ಕೂ ಅವನೇ ಹೇಳ್ತೀರಾ, ಎಲ್ಲ ಅವರವರು ಸೃಷ್ಟಿ ಮಾಡ್ತಾರೆ, ಎಲ್ಲರೂ ಸೇರಿ ಸೃಷ್ಟಿ ಮಾಡಿದ್ದಾರೆ, ಪರಮಾತ್ಮ ಒಬ್ಬನಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ಆದ್ರೆ ತಂದೆ ತಾಯಿಗಳು ಮಗುವನ್ನು ಸೃಷ್ಟಿ ಮಾಡ್ತಾರೆ ಪಾಪ. ಆಮೇಲೆ ಕುಲಾಲ ಅಂದ್ರೆ ಕುಂಬಾರ, ಅವನು ಮಡಕೆ, ಇನ್ನೊಬ್ಬ ನೇಗಾರ, ಇನ್ನೊಂದು ಮತ್ತೊಂದು, ಎಲ್ಲ ಒಂದು ಟೀಮ್ ವರ್ಕ್, ಇದರಿಂದ ಜಗತ್ ಸೃಷ್ಟಿ ಆಗುತ್ತೆ. ಪರಮಾತ್ಮನಿಗೊಬ್ಬನಿಗೆ ಯಾಕೆ ಹೇಳ್ತಾರೆ? ಎಲ್ಲರೂ ಸೇರ್ಕೊಂಡು ಜಗತ್ ಸೃಷ್ಟಿ ಮಾಡಿ. ನೋಡಿ, ಅದಕ್ಕೆ ಪುರುಷ ಸೂಕ್ತ ಹೇಳ್ತಕ್ಕಂಥದ್ದೇನು ಅಂದ್ರೆ ಜಗತ್ತಿನ ಸೃಷ್ಟಿಗೆ ಅವರೆಲ್ಲ ಕಾರಣರು ಅಂತ ನೀವು ಇಟ್ಕೊಂಡಾಗ ಅವರನ್ನು ಸೃಷ್ಟಿ ಮಾಡಿದವನೊಬ್ಬ ಇರಬೇಕಲ್ಲ. ಅವರೇನು ಉದ್ಭವ ಮೂರ್ತಿ ಮೇಲಿನಿಂದ ಬಂದು ಕೂತ್ಕೊಂಡ್ಬಿಟ್ಟಿದಾರ? ಪ್ರಳಯ ಕಾಲದಲ್ಲಿ ಯಾರು ಇರಕ್ಕೆ ಸಾಧ್ಯ. ಆದ್ದರಿಂದ ಅವರಿಗೆಲ್ಲ ಕಾರಣರಾದವರನ್ನ ಮತ್ತೆ ಅವರಿಗೆ ಯಾವುದರಿಂದ ಸೃಷ್ಟಿ ಮಾಡಬೇಕು ಆ ಕಚ್ಚಾ ವಸ್ತುಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಪರಮಾತ್ಮ. ಅವುಗಳನ್ನೆಲ್ಲ ಬ್ರಹ್ಮದೇವರಿಗೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬ್ರಹ್ಮದೇವರೇ ಅವರೆಲ್ಲ ಮಹತ್ತತ್ವ ಸೃಷ್ಟಿ ಆದ್ಮೇಲೆ ಅದನ್ನು ಶರೀರ ಮಾಡಿಕೊಂಡು ಬ್ರಹ್ಮದೇವರು ಪರಮಾತ್ಮನಿಂದ ಹುಟ್ಟಿದ್ದರಿಂದ ಅವರು ನಾನು ಜೀವೋತ್ತಮ, ನಾನು ಎಲ್ಲ ದೇವತೆಗಳಿಗಿಂತಲೂ ಉತ್ತಮ, ನನಗೆ ನೀನು ದೇಹ ಕೊಡೋ, ನಾನೇ ದೇಹ ಮಾಡ್ಕೊತೀನಿ ಅಂತ ಹೇಳಕ್ಕಾಗ. ಯಾಕೆಂದ್ರೆ ಆ ಮಹತ್ತತ್ವ ಸೃಷ್ಟಿ ಆಗಬೇಕಾದ್ರೆ ಗುಣತ್ರಯಗಳ ಆವಿಷ್ಕಾರ ಆಗುತ್ತೆ. ಆ ಗುಣತ್ರಯಗಳ ಹುಟ್ಟಬೇಕಾಗಿದ್ರೆ ಆ ಪ್ರಕೃತಿಯ ಒಳಗಡೆ ಹೋಗ್ಲಿಕ್ಕೆ ಅದು ಪರಮಾತ್ಮನಿಗೆ ಮಾತ್ರ ಸಾಧ್ಯ ಹೊರತಾಗಿ ನಾನು ಪ್ರಕೃತಿಯ ಒಳಗಡೆ ಹೋಗ್ತೀನಿ ಅಂತ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಸಾಧ್ಯ ಇದೆ. ಅವ್ರ ದೇಹ ಪ್ರಕೃತಿಯ ಕಾರ್ಯ.
ಸತ್ವರಜಸ್ತಮೋ ಗುಣಗಳಲ್ಲಿ ಶುದ್ಧ ಸತ್ವಗುಣದಿಂದ ಬಂದಿರತಕ್ಕಂಥ ಅಂದಮೇಲೆ ನಾನೇ ಒಳಗಡೆ ಹೋಗಿ ನನ್ನ ದೇಹ ಸೃಷ್ಟಿ ಮಾಡ್ಕೊಳಿಕ್ಕಾಗತ್ತೆ. ಹಾಗಾದ್ರೆ ಎಲ್ಲರಿಗೂ ಅವರವ್ರ ತಾಯಿಯಲ್ಲಿ ಹೋಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ದೇಹ ಸೃಷ್ಟಿ ಮಾಡ್ಕೊಂಡ್ ಬಂದ್ಬಿಡ್ಬೋದ. ಆದರೆ ಪರಮಾತ್ಮನೇ ಬ್ರಹ್ಮದೇವರ ದೇಹದಿಂದ ಹಿಡಿದು ಒಬ್ಬ ಸಾಮಾನ್ಯ ಜೀವರವರೆಗೆ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಆದರೆ, ಹಾಗಿರುವಾಗ ಬೇರೆಯವರೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಅವರಿಗೆ ಸೃಷ್ಟಾರ, ಅವರಿಗೆ ದೇಹ ಕೊಟ್ಟವ ಪರಮಾತ್ಮ, ಅವರೆಲ್ಲ ಬ್ರಹ್ಮದೇವರಿಂದ ಮತ್ತೆ ಹುಟ್ಟು ಪಡೆದವರು, ಆದ್ದರಿಂದ ಅವರಿಗೂ ದೇಹ ಕೊಟ್ಟವನು ಅಂತ ಹೇಳಿದ ಮೇಲೆ ಎಲ್ಲ ಸೇರ್ಕೊಂಡು ಮಾಡ್ತಾರೆ ಅಂತೆಲ್ಲ ಹೇಳಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬ ಮಾಡ್ಬೇಕಷ್ಟೇ. ಆದ್ರಿಂದ ಅದು ಸ್ವತಂತ್ರನಾದ ಪರಮಾತ್ಮ ಒಬ್ಬನೇ ಮಾಡ್ಬೇಕು. ಅವನು ಮಾಡ್ತೇನೆ ಅಂತ ಹೊರಟ್ರೆ ಇನ್ನೊಬ್ಬ ಅಡ್ಡ ಹಾಕಿದರೆ ಮಾಡಕ್ ಸಾಧ್ಯ. ಆದ್ರಿಂದ ಈಗ ನೋಡಿ, ದಕ್ಷ ಪ್ರಜಾಪತಿ ಯಜ್ಞ ಮಾಡ್ಲಿಕ್ಕೆ ಹೋದ, ಯಜ್ಞ ಆಗ್ಬಾರ್ದು ಅಂತ ವಿರೋಧ ಬಂತು, ನಿಂತು ಹೋಯ್ತಲ್ಲ. ಪರಮಾತ್ಮನಿಗೆ ಹಾಗೆ ಯಾರು ಕೂಡ ಇಲ್ಲ. ಅವನು ಏನ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿಬಿಟ್ರೆ ಸಾಕು. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಅವನು ಸಂಕಲ್ಪ ಮಾಡಿದ ಕೂಡಲೇ ಆ ಅತೀತವಾದ ಬ್ರಹ್ಮಾಂಡದಲ್ಲಿ ಪ್ರಳಯ ಕಾಲದಲ್ಲಿ ಯಾವುದೆಲ್ಲ ಸೂಕ್ಷ್ಮ ರೂಪಕ್ಕೆ ಬಂದಿತ್ತೋ ಅದೆಲ್ಲ ಸ್ಥೂಲ ರೂಪಕ್ಕೆ ಬಂದಿತ್ತು. ಅದು ಬಿಟ್ಟು ಅವನಿಗೆ ತಡೆ ಹಾಕೋರಿಲ್ಲ, ಅದು ಮಾಡಬೇಡ ಅಂತ ಹೇಳೋರಿಗೆ ಸಾಧ್ಯ ಇಲ್ಲ. ಆದ್ರಿಂದ ಇದೆಲ್ಲ ಪರಮಾತ್ಮನಿಂದಲೇ ಸ್ವತಂತ್ರವಾಗಿ ನಡೆದಿದ್ದರಿಂದ ಇದೆಲ್ಲವನ್ನ ಭಗವಂತನ ಮಹಿಮೆ ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ ಅಮುಖ್ಯ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡ್ತಾರೆ, ಎಲ್ಲ ದೇವತಾ ಸೃಷ್ಟಿ, ಆ ನಂತರದಲ್ಲಿ ಮರೀಚಿ, ಅತ್ರಿ ಮುಂತಾದ ಋಷಿಗಳ ಸೃಷ್ಟಿ. ಅಲ್ಲಿ ಕೂಡ ಬ್ರಹ್ಮನ ಅಂತರ್ಯಾಮಿಯಾದ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಅದು ಬ್ರಹ್ಮಾದಿ ದೇವತೆಗಳನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆದರೆ ನಿಜವಾದ ಅಂತರಂಗದ ಪರಮಾತ್ಮನದ್ದೇ ಅದೆಲ್ಲ ಕಾರ್ಯ. ಅದನ್ನ ಬ್ರಹ್ಮದೇವರೇ ಒಪ್ಕೊಳ್ತಾರೆ. ಬ್ರಹ್ಮದೇವರ ಹತ್ರ ಬಂದು ನಾರದರು ಹೇಳ್ತಾರೆ, ಏನ್ ಸ್ವಾಮಿ ಎಷ್ಟು ಜನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಭಾರಿ ಆನಂದ ಆಯಿತು ನಮ್ಗಿಂತ, ನೀವು ಸೃಷ್ಟಿಕರ್ತರಾದ ತಂದೆ. ಬ್ರಹ್ಮದೇವರು ಹೇಳ್ತಾರೆ, ನಾನೆಲ್ಲ ಸೃಷ್ಟಿ ಮಾಡಿಲ್ಲ, ಹಾಗೆಲ್ಲ ಹೇಳಬೇಡಿ, ನಾನು ಪರಮಾತ್ಮನಿಂದ ಸೃಷ್ಟನಾಗಿದ್ದೇನೆ. ಅವನೇ ನನಗೆಲ್ಲ ಹೇಗೆ ಸೃಷ್ಟಿ ಮಾಡಬೇಕು ಅಂತೆಲ್ಲ ಉಪದೇಶ ಮಾಡಿದ್ದಾರೆ. ಹಿಂದಿನ ಕಲ್ಪದಲ್ಲಿ ಹೇಗಿತ್ತು ಅದೇ ತರೀಗೆಲ್ಲ ಮಾಡಬೇಕು ಅಂತ ಅವನು ಕೊಟ್ಟ ಜ್ಞಾನ, ಅವನು ಕೊಟ್ಟ ಕಚ್ಚಾ ವಸ್ತುಗಳು, ಅವನೇ ನನ್ನ ಒಳಗಡೆ ನಿಂತ ಎಲ್ಲ ವ್ಯಾಪಾರ ಕ್ರಿಯೆಗಳು ಅವಂದೇನೆ. ಆದ್ದರಿಂದ ತತ್ಸೃಷ್ಟೋಹಂ ಸೃಜೆ ಸರ್ವಂ, ಬ್ರಹ್ಮದೇವರ ಮಾತು. ಅವನಿಂದ ಸೃಷ್ಟಿಕೊಂಡು ನಾನು ಸೃಷ್ಟಿ ಮಾಡಿದ್ದೇ ಹೊರತು ನಾನು ಸ್ವತಂತ್ರವಾಗಿ ಯಾವುದನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲೇ ಅಷ್ಟೇ ಅಲ್ಲದೇನೆ ಪರಮಾತ್ಮನನ್ನು ತುಂಬಾ ವಿಸ್ತಾರವಾಗಿ ಸ್ತೋತ್ರ ಮಾಡ್ತಾರೆ. ಈ ಸೃಷ್ಟಿ ಮಾಡುವಾಗ ನನಗೆ ಯಾವುದೇ ರೀತಿಯಾದ ತೊಂದರೆಗಳು ವಿಘ್ನಗಳು ಬರದೇ ಇರಲಿ, ಅಹಂಕಾರ ಬರದೇ ಇರಲಿ ಅಂತೆಲ್ಲ ಕೇಳ್ಕೊತಾರೆ. ಯಾಕೆಂದ್ರೆ ಒಬ್ಬನ ಒಂದು ಮಾಡಿಬಿಟ್ರೆ ನಾನೇ ಮಾಡಿದ್ದು ಅಂತ ಸಹಜವಾಗಿ ಅಹಂಕಾರ ಬರುತ್ತೆ. ಆಮೇಲೆ ಅತ್ಯಂತ ಭಯಂಕರವಾದ ಅಜ್ಞಾನದ ಸೃಷ್ಟಿ ನನ್ನಿಂದ ಮಾಡಿಸ್ತಾ ಇದೆಯಾ, ಅದು ಎಲ್ಲಾದರೂ ನನ್ನನ್ನೇ ಬಲಿ ತಗೊಂಡ್ಬಿಟ್ರೆ ಹೇಗೆ. ಆದ್ದರಿಂದ ಪ್ರಯೋಗಾಲಯದಲ್ಲಿ ಏನೇನೋ ರಿಸರ್ಚ್ ಮಾಡ್ತಾ ಇರ್ತಾರೆ, ಅದು ಎಲ್ಲಾದ್ರೂ ಸ್ಫೋಟ ಆಗಿಬಿಟ್ರೆ ಇವರೇ ಮೊದಲು ಎಲ್ಲ ಬರ್ನ್ ಆಗ್ಬಿಡ್ತಾರೆ, ಸುಟ್ಟೋಗ್ಬಿಡ್ತಾರೆ. ಆದ್ರಿಂದ ಅಜ್ಞಾನ, ಘೋರವಾದ ಅಜ್ಞಾನ, ರುದ್ರಾದಿಗಳಿಗೆ ಒಳಗಡೆ ನೆಲೆ ನಿಲ್ಲುವಂತ ಅಜ್ಞಾನವನ್ನು ಇವರೇ ಸೃಷ್ಟಿ ಮಾಡ್ತಾರೆ. ಆವಾಗೆಲ್ಲ ನನಗೆ ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಸ್ವಾಮಿ, ನೀನೇ ಇದ್ದು ಮಾಡುವಂತೆಲ್ಲ ಅಷ್ಟು ತಮ್ಮ ಅಸ್ವಾತಂತ್ರ್ಯವನ್ನ ಅವರು ಸ್ಪಷ್ಟವಾಗಿ ಕೇಳ್ಕೊಂಡಿದ್ದಿದೆ ಭಾಗವತದಲ್ಲಿ. ಆದ್ದರಿಂದಾಗಿ ಅವ್ರು ಯಾರು ಸೃಷ್ಟಿಕರ್ತರಲ್ಲ, ಅವ್ರು ಯಾರು ಪುರುಷರಲ್ಲ, ಅವರೆಲ್ಲ ಪೂರ್ಣರೂ ಅಲ್ಲ, ಅವರೆಲ್ಲ ಅಪೂರ್ಣರೇ, ಅವರೆಲ್ಲ ಎಲ್ಲಾ ದೇಹದ ಅಂತರ್ಯಾಮಿಗಳು ಅಲ್ವೇ ಇಲ್ಲ. ಈ ಕಲ್ಪದಲ್ಲಿ ಈ ಬ್ರಹ್ಮ ಸಕಲ ಜೀವರಿಗೆ ಅವನ ಅಭಿಮಾನಿ ಆಗಿರ್ಬೋದು, ಆದರೆ ಈ ಕಲ್ಪ ಪ್ರಳಯ ಆಯಿತು ಅಂದ್ರೆ ಇನ್ನೊಬ್ಬ ಬ್ರಹ್ಮದೇವರು ಬರ್ತಾರೆ, ಅವರು ಸರ್ವಾಂತರ್ಯಾಮಿ. ಅಂದ್ರೆ ಒಂದು ಕಲ್ಪಕ್ಕೆ ಮಾತ್ರ ಅವರಿಗೆ ಎಲ್ಲವನ್ನ ಕೊಡ್ತಾನೆ ಪರಮಾತ್ಮ. ಆದ್ರಿಂದ ಭಾಗವತ ಮತ್ತೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಪರಮಾತ್ಮ ಜಗದ್ಗುರುತ್ವ ಆದಿಷ್ಟಂತೆ ಬ್ರಹ್ಮಣೋಹ ಅಂತ ಹೇಳ್ತಾರೆ. ನೋಡಪ್ಪ ಚತುರ್ಮುಖ ಬ್ರಹ್ಮದೇವ, ಇಡೀ ಜಗತ್ತಿಗೇನೆ ನೀನು ಗುರು ಆಗ್ತೀಯ, ನೀನು ಗುರುಸ್ಥಾನದಲ್ಲಿ ಇಟ್ಟಿದ್ದೇನೆ. ಆದರೆ ಎಲ್ಲಿ ನಮಗೆ ಬ್ರಹ್ಮದೇವರು ಉಪದೇಶನ ಮಾಡಲಿಲ್ವಲ್ಲ. ಎಲ್ಲ ವಾಯುದೇವರೇ ಮಧ್ವಾಚಾರ್ಯರಾಗಿ ಬಂದು ನಮಗೆಲ್ಲ ಉಪದೇಶ ಮಾಡಿದ್ದು. ಒಂದು ದಿವಸನೂ ಕೂಡ ಯಾವ ಬ್ರಹ್ಮದೇವರು ಯಾರಿಗೂ ಉಪದೇಶ ಮಾಡಿದ್ದಿಲ್ವಲ್ಲ. ಅಂದ್ರೆ ಆ ಬ್ರಹ್ಮದೇವರು ಯಾವಾಗ ನಮಗೆ ಉಪದೇಶ ಕೊಡೋದು ಅಂತ ಹೇಳಿದ್ರೆ, ಈ ಎಲ್ಲ ಸಾತ್ವಿಕ ಜೀವರಾಶಿಗಳೆಲ್ಲ ಸಾಧನೆಯನ್ನು ಮುಗಿಸಿ ಅನಂತರದಲ್ಲಿ ಪ್ರಾರಬ್ಧವನ್ನು ಕೂಡ ಅನುಭವಿಸಿ ಅದನ್ನು ಕಳೆದುಕೊಂಡು ಅಂತಿಮವಾಗಿ ಅವರು ಸತ್ಯಲೋಕಕ್ಕೆ ಹೋದಾಗ ಆ ಎಲ್ಲ ಮುಕ್ತಿಯೋಗ್ಯರಾದ, ಅರ್ಥಾತ್ ಜೀವನ್ಮುಕ್ತರಾಗಿರ್ತಾರೆ. ಜೀವನ್ಮುಕ್ತರು ಅಂತ ಹೇಳಿಬಿಟ್ರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದು ಆವಾಗಲೇ ಅವರಿಗೆ ಅಜ್ಞಾನದ ಬಂಧನ, ದುಃಖ, ಇವು ಪಾಪ ಮಾಡೋದು ಇವೆಲ್ಲ ಹೊಟ್ಟೋಗ್ಬಿಡುತ್ತೆ. ಒಂದೊಮ್ಮೆ ಅವರು ಅಪರೋಕ್ಷ ಜ್ಞಾನ ಪಡೆದ ಮೇಲೂ ಪಾಪ ಮಾಡಿದರೂ ಕೂಡ ಆ ಪಾಪ ಅವರಿಗೆ ಮೋಕ್ಷಕ್ಕೆ ತೊಂದರೆ ಮಾಡುವುದು. ಮೋಕ್ಷ ಸಿಕ್ಕೇ ಸಿಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಒಂದು ವೇಳೆ ಪಾಪ ಮಾಡಿದ್ರೆ ಅವರಿಗೆ ಆನಂದವನ್ನ ಮೋಕ್ಷದಲ್ಲಿ ಸಿಗೋದನ್ನು ಕಡಿಮೆ ಮಾಡ್ತಾನೆ ಪರಮಾತ್ಮ. ಮೋಕ್ಷ ಸಿಗೋದು. ಇವೆಲ್ಲ ಸಾಧನೆಯಲ್ಲಿ ದೇವತೆಗಳು ಕೂಡ ಕೆಲವೊಮ್ಮೆ ತಪ್ಪನ್ನು ಎಸೆತ್ತಾರೆ. ಅದೆಲ್ಲ ಆಚಾರ್ಯ ಸಾಧನಾ ಅಧ್ಯಾಯದ
ನಮ್ಮ ಅನುವ್ಯಾಖ್ಯಾನದಲ್ಲಿ ತುಂಬಾ ದೇವತೆಗಳ ಸಾಧನೆ, ಅವರು ಒಂದು ವೇಳೆ ಅಪರೋಕ್ಷೋತ್ತರದಲ್ಲಿ ಮಾಡಿದ ತಪ್ಪು ಅದಕ್ಕೇನು ಪರಮಾತ್ಮ ಶಿಕ್ಷೆ ಕೊಡ್ತಾನೋ ಇಲ್ಲೋ, ಇದೆಲ್ಲ ವಿಚಾರ ಮಾಡಿ. ಬೇರೆಯವರೆಲ್ಲ ಅದ್ಯಾವ್ದು ಹೇಳೋದೇ ಇಲ್ಲ, ಅಯ್ಯೋ ನಾವು ನಮ್ಮ ಸಿದ್ಧಾಂತ ಸಮರ್ಥನೆ ಮಾಡೋದ್ರಲ್ಲಿ ಗತೆ ಎಲ್ಲ ಮುಗಿದೋಗಿದೆ, ಈ ಪ್ರಮೇಯ ಭಾಗಗಳನ್ನೇ ಅವ್ರು ಯಾವ್ದು ಹೇಳಿ. ನಿಜವಾಗಲೂ ಕೂಡ ವೇದವ್ಯಾಸ ದೇವರೇ ದೇವತೆಗಳ ಸಾಧನೆ, ಬ್ರಹ್ಮದೇವರ ಸಾಧನೆ ಹೇಗೆ, ಒಬ್ಬ ಸಾಮಾನ್ಯ ಜೀವನ ಸಾಧನೆ ಹೇಗೆ, ಮಧ್ಯದಲ್ಲಿ ದೇವತೆಗಳ ಸಾಧನೆ, ಇದನ್ನೆಲ್ಲ ಹೇಳ್ತಾರೆ. ಅದರಲ್ಲಿ ನೋಡಿ, ಸೂರ್ಯ ಅವನಲ್ಲಿ ಸುಗ್ರೀವನಾಗಿ ಬರ್ತಾನೆ, ಇಂದ್ರದೇವ ವಾಲಿಯಾಗೆಲ್ಲ ಬರ್ತಾನೆ. ಅವರೆಲ್ಲ ಪರಸ್ಪರ ತಮ್ಮ ತಮ್ಮ ಪತ್ನಿಯರನ್ನ ವಿನಿಯೋಗ ಮಾಡಿಕೊಳ್ಳತಕ್ಕಂತಹ ಪ್ರಸಂಗ ಬಂತು. ಆರಂಭದಲ್ಲಿ ವಾಲಿ ಸುಗ್ರೀವನ ಪತ್ನಿಯನ್ನು ಸ್ವೀಕಾರ ಮಾಡಿದ. ಅನಂತರದಲ್ಲಿ ವಾಲಿ ಸತ್ತೋದ ಮೇಲೆ ಸುಗ್ರೀವನು ಕೂಡ ತಾರೆಯನ್ನ ಅಲ್ಲಿ ಯಾರು ವಾಲಿ ಹೆಂಡತಿಯನ್ನ ಸ್ವೀಕಾರ ಮಾಡಿದ. ಅದೇನು ಪಾಪ ಅಲ್ವೇ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅವರು ಅಪರೋಕ್ಷ ಜ್ಞಾನಿಗಳು. 12ನೇ ಕಕ್ಷೆಯಲ್ಲಿ ಸೂರ್ಯ, ಅವನೇ ಸುಗ್ರೀವ. ಆಮೇಲೆ 8ನೇ ಕಕ್ಷೆಯಲ್ಲಿ ಇಂದ್ರ ವಾಲಿ, ಅವನು ಕೂಡ ತನ್ನ ತಂಗಿ, ಯಾರು ತಮ್ಮನ ಹೆಂಡತಿ ತಂಗಿ ಅಂತ ಇರತಕ್ಕಂಥ ಅವಳನ್ನು ಭೋಗ ಮಾಡಿದ್ದಾನೆ. ಪರಮಾತ್ಮ ಹೇಳ್ತಾ ಇದ್ದಾರೆ, ಅವರಿಗೆಲ್ಲ ಕ್ಲುಪ್ತವಾದದ್ದು ಮೋಕ್ಷ ಸಿಕ್ಕೇ ಸಿಗತ್ತೆ, ಆದರೆ ಯಾವುದೇ ಕಾರಣಕ್ಕೂ ಮೋಕ್ಷದಲ್ಲಿ ಆನಂದ ವೃದ್ಧಿ, ಆನಂದದ ಆಧಿಕ್ಯ ಅಂತ ಏನಿದೆ ಅಲ್ಲ, ಅದು ಅವರಿಗೆ ಸಿಗಲ್ಲ, ಅದನ್ನು ಕಟ್ ಮಾಡ್ತೇನೆ ಅಂತ ಅಂತಾರೆ. ಅಂದ್ರೆ ಅವರ ಆನಂದದ ಅಭಿವ್ಯಕ್ತಿಯಲ್ಲಿ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಮೋಕ್ಷ ಇಲ್ಲ ಅಂತೇನು ಕೂಡ ಇದೆ. ಆದ್ರೆ ಈಗ ಸರ್ಕಾರಿ ಕೆಲಸದಲ್ಲಿ ಲಂಚ ತಗೊಂಡ್ರೆ ಅವರನ್ನ ಕೆಳಗಡೆ ಹಾಕ್ತಾರೆ, ಅಷ್ಟೇ ಹೊರತಾಗಿ ಕೆಲಸ ತೆಗೆಯಕ್ಕಾಗಲ್ಲ. ಇನ್ ಕೆಲವರು ದೊಡ್ಡ ದೊಡ್ಡವರು ಭಾರಿ ದೊಡ್ಡದು ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅವ್ರನ್ನೆಲ್ಲೋ ಬೇರೆಗೆ ಹಾಕ್ತಾರೆ. ಈ ಜಡ್ಜ್ಗಳೆಲ್ಲ ಇದ್ದಾರೆ, ಅವರೇನಾದರೂ ವಜ್ರಗಳ ಕಳ್ಳ ಸಾಗಣೆ ಮಾಡೋದು, ಇನ್ನೊಂದು ಮಾಡಿ ಲಂಚ ತಗೊಂಡು ಸಿಗಾಕೊಂಡ್ಬಿಟ್ರೆ ಅವ್ರು ಎಲ್ಲೋ ಗುವಾಹಟಿ ಅಂತ ಕಡೆ ಎತ್ತಂಗಡಿ ಮಾಡ್ಬಿಡ್ತಾರೆ. ಅವ್ರಿಗೆ ಜೈಲಲ್ಲಿ ಹಾಕೋದು ಅವೆಲ್ಲ ಇಲ್ಲ. ಯಾಕೆ ಅಂದರೆ ಅವರು ನ್ಯಾಯಾಧೀಶರು, ಅವರೇ ಎಲ್ಲ ಜಗತ್ತಿಗೆ ನ್ಯಾಯ ಕೊಡೋರು. ಅವರನ್ನು ಜೈಲಿಗೆ ಹಾಕಿಬಿಟ್ರೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗತ್ತೆ ಅಂತ ಜೈಲಲ್ಲಿ ಹಾಕಲ್ಲ. ಎಲ್ಲಿ ನೀರು ನೀಡಿ ಇರೋದಿಲ್ಲ, ತುಂಬಾ ದೂರ ಎಲ್ಲೋ ಹೋಗಿ ಗುವಾಹಟಿ ಅಂತವುದೆಲ್ಲ ಹಳ್ಳಿಯಲ್ಲಿ ಹೋಗಿ ಜಡ್ಜ್ ಹೋಗ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರದ ನಿಯಮ ಹೇಗಿದೆ, ಅದಕ್ಕೆಲ್ಲ ಪರಮಾತ್ಮನ ನಿಯಮವೇ ಕಾರಣ. ಒಂದು ಕಡೆಯಲ್ಲಿ ಅವರು ತುಂಬಾ ಸ್ಥಾನ ಪಡೆದು ಬಿಟ್ಟರು ಅಂದ್ರೆ ಆಮೇಲೆ ತಪ್ಪು ಮಾಡಿದ್ರು ಅವ್ರಿಗೆ ಯಾವ್ದು ನ್ಯಾಯವಾಗಿ ಬರಬೇಕು ಅದನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಆ ತಪ್ಪುಗಳನ್ನ ಅವರನ್ನ ಇದರನ್ನು ಮಿಕ್ಸ್ ಮಾಡಿ ಅದು ಮಾಡಿದಕ್ಕೆ ಇದು ಇಲ್ಲ ಅಂತೆಲ್ಲ ಹೇಳಿ. ಮೋಕ್ಷಕ್ಕೆ ಬೇಕಾದ ತತ್ವಜ್ಞಾನ ಇದೆಯಾ, ಆಮೇಲೆ ಭಕ್ತಿ ಜ್ಞಾನಾದಿಗಳಿದೆಯಾ, ಮತ್ತೆ ಈ ಕಲಿಯಿಂದ ಎಲ್ಲರಿಗೂ ಕೂಡ ಬಾಧೆ ಇದ್ದೇ ಇರುತ್ತೆ. ಅವರು ತಪ್ಪು ಮಾಡೇ ಮಾಡ್ತಾರೆ ಅಂತಾರೆ ಪರಮಾತ್ಮ. ಆದರೆ ಆ ತಪ್ಪಿನಿಂದಾಗಿ ಅವರು ಅಪರೋಕ್ಷ ಜ್ಞಾನ ಗಳಿಸಿದ್ದು ಅದೆಲ್ಲ ವ್ಯರ್ಥ ಆಗತ್ತೆ ಅಂತಾರೆ. ಅವರಿಗೆ ಮೋಕ್ಷ ಇಲ್ಲ ಅಂತೆಲ್ಲ ಪರಮಾತ್ಮ ಮಾಡೋದು. ಆದ್ದರಿಂದ ಅವರಿಗೆಲ್ಲ ಮೋಕ್ಷ ಉಂಟೇ ಉಂಟು. ಆದರೆ ಅನಂತರದಲ್ಲಿ ಯಾರೆಲ್ಲ ಅಪರೋಕ್ಷೋತ್ತರದಲ್ಲಿ ಅವರು ಪಾಪಗಳು ಅವರಿಂದಲೂ ನಡೀತಾ ಇರುತ್ತೆ, ಅವರಿಗೆ ಕ್ಲುಪ್ತ ಹಾನಿ ಆಗಲ್ಲ, ಪ್ರಾಪ್ತ ಹಾನಿ ಅಂತ ಒಂದು ಮಾತು ಹೇಳ್ತಾರೆ. ಅವರು ಹೆಚ್ಚುವರಿಯಾಗಿ ಆನಂದ, ಅದು ಕೆಲವರಿಗೆಲ್ಲ ನೋಡಿ ಮೋಕ್ಷದಲ್ಲಿ ಆನಂದ ವೃದ್ಧಿ ಅಂತೆಲ್ಲ ಇರುತ್ತೆ. ಈಗ ಹಾಲು, ಅದು ಚೆನ್ನಾಗಿ ಗಟ್ಟಿ ಹಾಲಿದ್ದರೆ ಕಾಯಿಸಿದಾಗ ಒಳ್ಳೆ ಉಕ್ಕು ಬರುತ್ತೆ, ಅದು ಕೆರೆ ಮೇಲೆ ಬಂದು ಚೆಲ್ಲಕ್ಕೆ ಶುರುವಾಗುತ್ತೆ. ಈಗ ಅದೇ ಯಾವುದೋ ನಂದಿನಿ ಯಾವುದೋ ಸೆಕೆಂಡ್ಸ್ ಹಾಲು ತಂದುಬಿಟ್ರೆ ಕುದಿತಾ ಇರುತ್ತೆ, ಅದೇನು ಕೆನೆನೇ ಬರುತ್ತೆ. ಅಂದ್ರೆ ಈಗ ಅಪರೋಕ್ಷೋತ್ತರದಲ್ಲಿ ಯಾರು ಪಾಪಕರ್ಮವನ್ನು ಮಾಡಿಬಿಡ್ತಾರಲ್ಲ ಅವರಿಗೆ ಅದೆಲ್ಲವೂ ಕೂಡ ಉಕ್ಕೇರೋದು, ಅಂದ್ರೆ ಆನಂದ ವೃದ್ಧಿ ಆಗೋದೆಲ್ಲ ಇದೆ. ಆದರೆ ಇಂದ್ರಾದಿ ದೇವತೆಗಳು ಅಹಲ್ಯೆಯನ್ನ ಸಂಪರ್ಕ ಮಾಡಿದಾಗ ಅವರಿಗೆ ಮತ್ತೆ ಅದು ಪಾಪ ಬಂತೋ ಇಲ್ಲೋ ಅಂತ ಹೇಳಿದ್ರೆ ಪಾಪ ಬರಲ್ಲ ಅಂತ ಹೇಳ್ತಾರೆ. ಅಹಲ್ಯಾಯೈ ಜಾರ ಕೌಶಿಕ ಬ್ರಾಹ್ಮಣ ಅಂತೆಲ್ಲ ಹೇಳ್ಬಿಟ್ಟು ವೇದಗಳಲ್ಲಿ ಇಂದ್ರದೇವರ ಅಪರೋಕ್ಷ ಜ್ಞಾನಿಗಳು. ಆದ್ರಿಂದ ಅವರಿಗೆ ಅಹಲ್ಯೆಯನ್ನು ಸಂಘ ಮಾಡಿದಾಗ ಯಾವುದೇ ರೀತಿಯಾದ ಪಾಪ ಅವರಿಗೆ ಅಂಟಿಲ್ಲ. ಅವರು ತಮ್ಮ ಸ್ವಾರ್ಥಕ್ಕೆ ಅವರು ಮಾಡಿದ್ದಲ್ಲ, ದೇವತಾ ಕಾರ್ಯಕ್ಕೋಸ್ಕರ ಪರಮಾತ್ಮನೇ ಅಪ್ಪಣೆ ಮಾಡಿದ್ದು. ಆ ಗೌತಮರ ಪುಣ್ಯ ಜಾಸ್ತಿ ಆಗಿದೆ, ಕಡಿಮೆ ಮಾಡಿದ್ದು ಕಲ್ಸ್ಕೊಟ್ಟು. ಗೌತಮರು ಕೂಡ ಪುಣ್ಯ ಜಾಸ್ತಿ ಮಾಡಿದ್ರು, ಆ ಪುಣ್ಯ ಕಡಿಮೆ ಮಾಡ್ಬೇಕಾಯ್ತು, ಅದಕ್ಕೆ ಇಂದ್ರನ ಕಳಿಸ್ಕೊಟ್ರು. ಆದ್ದರಿಂದಾಗಿ ಅದನ್ನು ಮಾಡಿದಾಗ ಅದಕ್ಕೆ ಅವರಿಗೆ ಸಸ್ಯ ಲೋಮಚ ನಕ್ಷೀಯತೆ ಅಂತ ವೇದ ಹೇಳುತ್ತೆ. ಅಪರೋಕ್ಷ ಜ್ಞಾನಿಗಳಿಗೆ ಆ ಪಾಪ ಎಲ್ಲ ಅಂಟಲ್ಲ. ಆದರೆ ಅದು ಪಾಪ ಅಂತ ಆಗಲ್ಲ, ಆಮೇಲೆ ಅದು ಪಾಪ ಫಲಿತವಾಗಿ ಮತ್ತೆ ಹುಟ್ಟೋದು ಅವೆಲ್ಲ ಇಲ್ಲ. ಅವರಿಗೆ ಮೋಕ್ಷದಲ್ಲಿ ಮಾತ್ರ ಅದು ಸ್ವಲ್ಪ ಎಡವಟ್ಟಾಗುತ್ತೆ. ಮೋಕ್ಷದಲ್ಲಿ ಅವರಿಗೆ ಆನಂದ ಉಕ್ಕೇರುವಂತಹ ಪ್ರಸಂಗ ಇರೋದು, ಆನಂದ ಸಿಗತ್ತೆ ಆ ಥರ. ಆದ್ದರಿಂದ ಇದೆಲ್ಲ ಪರಮಾತ್ಮ ಸಾಧಕರಿಗೂ ಕೂಡ ಅವರವರದ್ದು ಅದಕ್ಕೆ ನೋಡ್ಕೊಂಡೇ ಸರಿಯಾಗಿ ಫಲವನ್ನೆಲ್ಲ ಕೊಡ್ತಾ ಇರ್ತಾನೆ. ಇಲ್ಲಿ ನೋಡಿ, ಹಾಗೆ ಭಗವಂತನಿಗೆ ಆನಂದದ ಅಭಿವ್ಯಕ್ತಿಗೆ ಅಲ್ಲಿ ಯಾರು ಬೇಕಾಗಿಲ್ಲ. ಬೇರೆಯವರ ಆನಂದದ ಅಭಿವ್ಯಕ್ತಿಯನ್ನ ಪರಮಾತ್ಮನೇ ಅಲ್ಲಿ ಮಾಡಿಕೊಡ್ತಕ್ಕಂಥದ್ದು. ಆದ್ರಿಂದ ಈ ಪುರುಷ ಸೂಕ್ತ ಅದು ಭಗವಂತನ ವಿಶೇಷವಾದ ಒಂದು ಅಂತರ್ಯಾಮಿಯಾದ ಪರಮಾತ್ಮನ ಮಹಿಮೆಯನ್ನ ಅದು ಹೇಳ್ತಕ್ಕಂಥದ್ದಾಗಿದೆ. ಅದು ಕೇವಲ ಬ್ರಹ್ಮದೇವರ ಅಂತರ್ಯಾಮಿಯ ಮಹಿಮೆ ಅಲ್ಲ, ನಮ್ಮೆಲ್ಲರ ಅಂತರ್ಯಾಮಿಯ ಮಹಿಮೆಯೂ ಆಗಿದೆ. ಯಾಕೆಂದ್ರೆ ನಮ್ಮೆಲ್ಲರ ಒಳಗಡೆ ಅಂತರ್ಯಾಮಿ ಯಾರು? ಅವನೇ ಬಿಂಬನಾಗಿರತಕ್ಕಂತಹ ಪುರುಷ ರೂಪಿಯಾದ ಭಗವಂತ. ಆದ್ರಿಂದ ಅವನ ಮಹಿಮೆಯೂ ಕೂಡ ಇದಾಗಿದೆ ಅಂತಾದಾಗ ನಮಗೆ ಅವನೇ
ಇಲ್ಲಿ ಅಂತರ್ಯಾಮಿಯಾಗಿ ಹೇಳ್ತಾ ಇದ್ದಾನೆ. ಎಲ್ಲರ ಅಂತರ್ಯಾಮಿಯಾಗಿ, ಹೇಳುವವರ ಹೊರಗಡೆ ಅಂತರ್ಯಾಮಿಯಾಗಿ ಅವನೇ ಹೇಳೋದು, ಕೇಳುವವರ ಒಳಗಡೆ ಅಂತರ್ಯಾಮಿಯಾಗಿದ್ದು ಅವನೇ ಕೇಳೋದು. ಆದರೆ ಲಾಭ ಮಾತ್ರ ಹೇಳಿದವರಿಗೆ ಕೇಳಿದವರಿಗೆ ಆ ಪುಣ್ಯ ಕೊಟ್ಬಿಡ್ತಾನೆ ಪರಮಾತ್ಮ. ಅವನಿಗೆ ನೀವೆಲ್ಲ ಬೇಕಾದ್ರೆ. ಅದಕ್ಕೆ ಜಗನ್ನಾಥದಾಸರು ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ಬೇಡುವನು, ಮಾತಾಡುವನು, ಎಲ್ಲ ಪರಮಾತ್ಮನ ವ್ಯಾಪಾರ ಇದೆ. ಆದ್ರಿಂದ ಕೃಷ್ಣನು ಹೇಳ್ತಾನೆ, ಪಶ್ಚನ್ ಜಿಘ್ರನ್ ಸ್ಪೃಶನ್, ಏನೇನು ಕೆಲಸ ಮಾಡ್ತಾನೆ ಅದೆಲ್ಲ ಪರಮಾತ್ಮನೇ ಒಳಗಡೆ ಇದು ಮಾಡ. ನಮಗೆಲ್ಲ ಏನಾಗುತ್ತೆ, ಎಲ್ಲ ಶಕ್ತಿ ಇದ್ದಾಗ ನಾವೇ ಮಾಡಿದ್ದು ಅಂದ್ಕೊಳ್ತೇವೆ. ಶಕ್ತಿ ಹೋದಾಗ ನಾವು ಮಾಡಲಿಲ್ಲ ಅಂತ ಆಮೇಲೆ ಜ್ಞಾನೋದಯ ಆಗುತ್ತೆ. ಆದರೆ ಶಾಸ್ತ್ರ ಹೇಳುತ್ತೆ, ಈಗಲೇ ಅದನ್ನು ತಿಳ್ಕೊಂಡ್ಬಿಟ್ಟು ಎಲ್ಲ ಪರಮಾತ್ಮನೇ ನಮ್ಮ ಒಳಗಡೆ ಇದ್ದು ಮಾಡಿದ್ದು, ನಮ್ಮಿಂದ ಅವನೇ ಮಾಡಿಸಿದ್ದು, ಅವೆಲ್ಲ ಅವನಿಗೆ ಅರ್ಪಣೆ. ಈ 3 ಪಾಯಿಂಟ್ ನೆನಪಿಟ್ಕೊಂಡ್ಬಿಟ್ರೆ ನಾವು ಮಾಡಿದ್ದೆಲ್ಲ ಭಾಗವತ ಸರ್, ಅದೆಲ್ಲ ಮೋಕ್ಷಕ್ಕೆ ಸಾಧ್ಯ. ಯಾವುದು ಪಾಪಕರ್ಮವೇ ಆಗ. ಎಲ್ಲ ಒಳ್ಳೆ ಪುಣ್ಯ ಕಾರ್ಯ ಮಾಡಿಯೂ ಕೂಡ ಕೊನೆ ನಾನೇ ಮಾಡಿದ್ದು ಅಂತ ಬಂದ್ರೆ ಅದು ಫಲನೇ ಕೊಡಲ್ಲ. ಅದಕ್ಕಿಂತ ಪುಣ್ಯ ಮಾಡದೇ ಇದ್ದವನೇ, ಸ್ವಾಮಿ ನನ್ನೇನು ಮಾಡೋಕ್ಕಾಗಲ್ಲ, ನೀನೇ ಮಾಡಿಸಿದ್ರೆ ಮಾಡ್ತೇನೆ ಅಂದ್ಕೊಂಡ್ರೆ ಪುಣ್ಯ ಕೊಡ್ತಾರೆ. ಆದ್ದರಿಂದ ಶಾಸ್ತ್ರ ಒಂದು ಸಣ್ಣ ಅನುಸಂಧಾನದಲ್ಲಿ ಒಂದು ದೊಡ್ಡ ಲಾಭ, ಪುಣ್ಯವನ್ನು ತಂದುಕೊಡುವಂತಹದ್ದಾಗಿ. ಆದರೆ ಒಂದು ಸಣ್ಣ ಒಂದು ಅಜ್ಞಾನದಿಂದ ಅಥವಾ ಅಭಿಮಾನದಿಂದ ಅಥವಾ ಅಹಂಕಾರದ ಪ್ರವೃತ್ತಿಯಿಂದ ನಾವು ಹಾಗೆ ತಿಳ್ಕೊಂಡ್ಬಿಟ್ಟಾಗ ಅದರಿಂದಾಗಿ ನಮಗೆ ಆ ಪುಣ್ಯ ಎಲ್ಲ ನಾಶ ಆಗ್ಬಿಡತ್ತೆ. ಆದ್ರಿಂದ ಆ ಪುಣ್ಯ ಗಳಿಸೋದು, ಅದನ್ನು ಉಳಿಸ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ಈ ಪುರುಷ ಸೂಕ್ತದಲ್ಲೂ ಕೂಡ ಆ ಅಂತರ್ಯಾಮಿಯಾದ ಪರಮಪುರುಷನೇ ಅವನು ಅಲ್ಲಿ ಅವನ ನಮ್ಮ ಹತ್ರ ಎಲ್ಲ ಹೇಳಿಸೋದು, ಕೇಳೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದ್ರಿಂದ ಸ್ವರ್ಗ್ಯಂ ಧನ್ಯಂ ಯಶಸ್ಕರಂ. ನೋಡಿ, ಧನ್ಯಂ ಅಂತ ಒಂದು ಶಬ್ದ ಬಳಸ್ತಾರೆ. ಧನ್ಯ ಅಂತ ಹೇಳಿದರೆ ನೋಡಿ, ಪರಮಾತ್ಮನನ್ನ ಧನ್ಯ ಆಶ್ಚರ್ಯ ಅಂತ ಹೇಳತಕ್ಕಂಥ ಒಂದು ಪ್ರಸಂಗ ಅದು ಹರಿವಂಶದಲ್ಲಿ ಬರುತ್ತೆ. ಯಾರು ಪುರುಷ ಸೂಕ್ತ ಕೇಳ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯತೆಯನ್ನ, ಅಂದ್ರೆ ಅವರಿಗೆ ಸಾರ್ಥಕತೆಯನ್ನು ತಂದುಕೊಡ್ತಕ್ಕಂಥದ್ದು ಪುರುಷ ಸೂಕ್ತ ಅನ್ನೋ ದೊಡ್ಡ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಋಗ್ವಿಧಾನದಲ್ಲಿ ಅದು ಶೌನಕರು ಪುರುಷಸ್ಯ ಹರೇಹ ಸೂಕ್ತಂ ಸ್ವರ್ಗ್ಯಂ ಧನ್ಯಂ ಯಶಸ್ಕರಂ. ಅವರು ಒಳ್ಳೆ ಕೀರ್ತಿ ತಂದುಕೊಡ್ತಕ್ಕಂಥದ್ದು, ಅವರನ್ನ ಅಸಮಾನರನ್ನಾಗಿ ಮಾಡ್ತಕ್ಕಂಥದ್ದು. ಧನ್ಯ ಅನ್ನೋದಕ್ಕೆ ಅಸಮಾನರು ಅಂತ ಅರ್ಥ. ಹರಿವಂಶದಲ್ಲಿ ಕೃಷ್ಣ ಪರಮಾತ್ಮನನ್ನ ನಾರದರು ಬಂದು ಹೇಳುವಂತಹ ಒಂದು ಮಾತು, ಅದರ ಅರ್ಥವನ್ನ ಚೆನ್ನಾಗಿ ವಿವರಣೆ ಮಾಡ್ತಾರೆ ವೇದವ್ಯಾಸರು. ಪರಮಾತ್ಮ ದ್ವಾರಕೆಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಎಲ್ಲಾ 150 ರಾಜ್ಯದ ರಾಜರು, ದೇಶದ ರಾಜರುಗಳು ಬಂದ್ಬಿಟ್ಟಿರ್ತಾರೆ. ಅವರಿಗೆಲ್ಲ ಪರಮಾತ್ಮ ಕರೆ ಕೊಟ್ಟಿರ್ತಾನೆ, ಕೃಷ್ಣ ನೀವೆಲ್ಲ ನೆಲದಲ್ಲಿ ದೊಡ್ಡ ಪಟ್ಟಣ ಕಟ್ಟಿದರೆ ನಾನು ಸಮುದ್ರದಲ್ಲಿ ನೋಡಿ ದ್ವಾರಕೆ ಕಟ್ಟಿದ್ದೇನೆ. ಹೌದಾ ಸ್ವಾಮಿ, ನಾವು ನೋಡ್ಬೇಕು ಅಂತಿದೆ. ಎಲ್ಲ ಬಂದ್ಬಿಡ್ತಾರೆ 150. ಅವರೆಲ್ಲ ಕೂತಿರುವಾಗ ಅಂತರಿಕ್ಷದಿಂದ ನಾರದರು ಇಳಿತಾರೆ. ಇಳಿದು ಬಿಟ್ಟು ತಕ್ಷಣ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದೇನೆ. ಕೃಷ್ಣ ತ್ವಂ ಧನ್ಯ ತ್ವಂ ಆಶ್ಚರ್ಯ ಅಂತ ಹೇಳ್ಬಿಟ್ಟು. ಏನು ಧನ್ಯ ಆಶ್ಚರ್ಯ ಅಂತ ಹೇಳಿದರೆ, ಧನ್ಯ ಅಂತ ಹೇಳಿದರೆ ನಿನಗೆ ಸಮಾನರೇ ಯಾರು ಕೂಡ ಇಲ್ಲ. ಧನ್ಯ ಅಂದ್ರೆ ಕೃತಕೃತ್ಯ, ಕೃತಕೃತ್ಯ ಅಂದ್ರೆ ಅಸಮಾನ, ನಿಂಗೆ ಯಾರು ಈಕ್ವಲ್ಲೇ ಇಲ್ಲ. ತ್ವಂ ಆಶ್ಚರ್ಯ ಅಂತ ಹೇಳಿದ್ರೆ ನಿನಗಿಂತ ಉತ್ತಮರು ಯಾರು ಕೂಡ ಇಲ್ಲ, ಆದ್ರಿಂದ ನೀನೇ ಆಶ್ಚರ್ಯ, ನೀನೇ ಸರ್ವೋತ್ತಮ, ನೀನು ಅಸಮಾನ. ಈ ಎರಡು ಆ ಮಾತಿನ ಅರ್ಥ. ಆದರೆ ಪರಮಾತ್ಮ ಅದನ್ನು ಕೇಳಿ ಖುಷಿ ಪಡಲಿಲ್ಲ. ತಕ್ಷಣ ಸಣ್ಣಿಂಗ್ ಮಾಡಿಬಿಟ್ಟು, ಏನ್ ನಾರದರೆ ಬರೀ ಹಿಂಗೆ ಹೇಳ್ತಾ ಇದ್ದೀರಲ್ಲ, ದಕ್ಷಿಣಾದೇವಿಯನ್ನು ಬಿಟ್ಬಿಟ್ರಲ್ಲ ಅಂದಂತ ಪರಮಾತ್ಮ. ಬರೀ ನನ್ನೊಬ್ಬನನ್ನೇ ಸರ್ವೋತ್ತಮ ಅಸಮಾನ ಅಂತ ಹೇಳ್ತಾ ಇದ್ದೀರಾ, ನಾನು ಒಬ್ಬನೇನ? ನನ್ನ ದೇಹದಲ್ಲಿ ವಾಮೇ ಸ್ಯಾತ್ ಅರ್ಧನಾರಾಯಣೋಹಂ ಅಂತ ದೇವರು ಹೇಳ್ತಾರೆ. ನಾನು ಆಫ್ ನಾರಾಯಣ, ನನ್ನ ಇನ್ನ ಅರ್ಧ ನಾರಾಯಣಿ ಯಾರು ಗೊತ್ತಾ? ನನ್ನಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗೆ ದೇಹದ ಅರ್ಧ ಭಾಗವನ್ನ ಅವಳು ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾಳೆ. ಈ ಎಲ್ಲಾ ಪುರುಷರು ಕೂಡ ಅವರು ಶಿವ ಮಾತ್ರ ಅರ್ಧನಾರೀಶ್ವರ ಅಂತ ಜಗತ್ತಿನಲ್ಲಿ ಪ್ರಖ್ಯಾತಿ ಇರೋ. ಅದು ಬ್ರಹ್ಮನು ಅರ್ಧನಾರೀಶ್ವರ, ಆಮೇಲೆ ಪರಮಾತ್ಮನು ಕೂಡ. ಯಾಕೆ ಅಂದರೆ ಪ್ರತಿಯೊಬ್ಬ ಆಯಾಯ ಆ ದೇವೋತ್ತಮರ ಎಡಭಾಗ ಎಲ್ಲ ಪತ್ನಿ ಭಾಗ ಆಗ್ಬಿಟ್ರು. ಆದ್ದರಿಂದಾಗಿ ನಾನು ನನ್ನ ಎಡಭಾಗವನ್ನ ಪತ್ನಿ ಸ್ಥಾನ ಅಂತ ಇಟ್ಕೊಂಡಿದ್ದರಿಂದಲೇನೆ ಪರಮಾತ್ಮ ನೋಡಿ ತನ್ನ ಈ ಎಡಭಾಗದ ವಕ್ಷಸ್ಥಳದಲ್ಲಿ ಲಕ್ಷ್ಮೀನ ಇರಿಸ್ಕೊಂಡ್ಬಿಟ್ಟಿದ್ದ. ಲಕ್ಷ್ಮೀದೇವಿ ವಕ್ಷಸ್ಥಳದಲ್ಲಿ ಇದ್ದ. ಯಾಕೆ ಅಂತ ಹೇಳಿದರೆ, ನೀನು ಎಲ್ಲ ಈ ಭಾಗದ ಒಂದು ಪ್ರತಿನಿಧಿಯಾಗಿ ನನ್ನ ಎಡಭಾಗದಲ್ಲಿ ಇದ್ದೀಯಾ ಅಂತ ಎದೆಯಲ್ಲೇ ಪರಮಾತ್ಮ ಕೂಡಿಸ್ಕೊಂಡ್ಬಿಟ್ಟಿದ್ದ. ಬೇರೆಯವರೆಲ್ಲ ಎದೆಯಲ್ಲಿ ಕೂಡಿಸ್ಕೊಳ್ಳಿಕ್ಕಾಗಿಲ್ಲ, ಅವರು ಬೇರೆ ಬೇರೆ ಕಡೆ ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಸರಸ್ವತಿಯನ್ನ ಬ್ರಹ್ಮದೇವರ ನಾಲಿಗೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ದ. ಸರಸ್ವತಿ ವಾಗ್ದೇವಿ ಇರೋದು ನಾಲಿಗೆ. ಆಮೇಲೆ ಮಹಾರುದ್ರ ದೇವರು ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ದ ಪಾರ್ವತಿ. ಪರಮಾತ್ಮ ಮಾತ್ರ ಎದೆಯಲ್ಲೇ ಕೂಡಿಸ್ಕೊಂಡಿದ್ದ. ಆದ್ರಿಂದ ದೇವರಿಗೆ ಮಾತ್ರ ಶ್ರೀವತ್ಸ ಅಂತ ಹೆಸರು ನೋಡಿ. ಅದು ಬೇರೆಯವರಿಗೆಲ್ಲ ಹೇಳಕ್ಕಾಗಲ್ಲ. ದೇವರಿಗೆ ರುದ್ರದ ನೀನು ಶ್ರೀವತ್ಸರಯ್ಯ, ಈ ಇಂದ್ರ ನೀನು ಅವೆಲ್ಲ ಇಲ್ಲ. ಯಾಕಂದ್ರೆ ಶ್ರೀ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಯಾರ ವಕ್ಷಸ್ಥಳದಲ್ಲಿದ್ದಾಳೆ? ಪರಮಾತ್ಮನ ವಕ್ಷಸ್ಥಳದಲ್ಲಿ. ಆದ್ರಿಂದ ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇದ್ದದ್ದರಿಂದ ಆ ಪರಮಾತ್ಮನಿಗೆ ಶ್ರೀವತ್ಸ ಶ್ರೀವತ್ಸ ಅಂತ ಹೆಸರೇ ಹೊರತು
ಅದನ್ನ ಶ್ರೀವತ್ಸವತ್ಸ ಶ್ರೀವಾಸ ಅದೆಲ್ಲ ದೇವರ ಹೆಸರು, ಅದು ಬೇರೆ ಯಾರಿಗೆ ಹೇಳಕ್ಕಾಗಲ್ಲ. ಆದ್ದರಿಂದಾಗಿ ನಾವು ಯಾವತ್ತೂ ಕೂಡ ಪರಮಾತ್ಮನ ಅಸಾಧಾರಣ ಗುಣಗಳನ್ನು ತಿಳ್ಕೊಳ್ಳುವಾಗ ಆ ಒಂದೊಂದು ಕೂಡ ಯಾವ ಇತರ ದೇವತೆಗಳಿಲ್ಲ ಅಂತ ತಿಳಿಯೋದು ಕೂಡ ಪರಮಾತ್ಮನ ಒಂದು ದೊಡ್ಡ ಮಹಿಮೆ. ಈ ಬೃಹತ್ ಸೂಕ್ತ ಎಲ್ಲ ಪರಮಾತ್ಮನ ಮಹಿಮೆನೇ ಹೇಳಕ್ಕೆ ಬಂದಿದೆ. ಅಲ್ಲಿ ಒಂದೊಂದು ಕೂಡ ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಆ ಸಮಯದಲ್ಲಿ ಪರಮಾತ್ಮ ಅವನು ಶ್ರೀವತ್ಸ ಅಂತ ಆವಾಗ ದೇವರು ಹೇಳ್ತಾನೆ ಆ ನಾರದರಿಗೆ, ಇನ್ಮೇಲೆ ನೀವು ನನ್ನನ್ನ ಈ ತರ ಹೇಳ್ಬೇಕು, ದಕ್ಷಿಣಾಭಿಹಿ ತ್ವಂ ಧನ್ಯ ಆಶ್ಚರ್ಯ ಅಂತ ಹೇಳಿ ಅಂತ. ದಕ್ಷಿಣ ಅಂದ್ರೆ ಯಾರು? ಮಹಾಲಕ್ಷ್ಮೀ ದೇವಿ. ದಕ್ಷಿಣ ಕೊಡಬೇಕಾದ್ರೆ ಲಕ್ಷ್ಮೀ ಕೃಪೆ ಇರ್ಬೇಕಲ್ಲ. ಆದ್ರಿಂದ ಆಚಾರ್ಯ ಇರಿ ದಕ್ಷಿಣ ಕೊಡ್ತೇನೆ ಅಂತ ಎಲ್ಲ ತಡಕಾಡಿದ್ರು ದುಡ್ಡೇ ಇಲ್ಲ ಅಂದ್ರೆ ಅಲ್ಲಿ ದಕ್ಷಿಣ ಇಲ್ಲ, ಆಚಾರ್ಯಗೂ ದಕ್ಷಿಣೇನೂ ಇಲ್ಲ. ಯಾಕೆ ಅಂದರೆ ಅಲ್ಲಿ ಲಕ್ಷ್ಮೀ ಅನುಗ್ರಹ ಇರ್ಬೇಕು. ಹಾಗೆ ದಕ್ಷೇ ಇನಃ ಯಸ್ಯಾಸ್ತ ದಕ್ಷಿಣ, ಪರಮಾತ್ಮನಿಗೆ ಎಡಭಾಗದಲ್ಲಿ ಲಕ್ಷ್ಮೀ ದೇವಿ ಬಂದ್ರೆ ಲಕ್ಷ್ಮೀ ದೇವಿಗೆ ಬಲಭಾಗದಲ್ಲಿ ಯಾರು? ಪರಮಾತ್ಮ. ಆದ್ದರಿಂದ ಆ ಪರಮಾತ್ಮನನ್ನ ತನ್ನ ಬಲಭಾಗದಲ್ಲಿ ಪಡೆದಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಆದ್ರಿಂದ ದಕ್ಷಿಣ ದಕ್ಷಿಣ ಅಂತ ಆ ದಕ್ಷಿಣಾದೇವಿ ಅಂತ ಅವಳಿಗೆ ಹೆಸರು. ಆ ದಕ್ಷಿಣಾದೇವಿಯೇ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡಿದಾಗ ಅವನಿಗೆ ಹೆಂಡತಿಯಾಗಿ ಮಹಾಲಕ್ಷ್ಮೀ ದೇವಿ ದಕ್ಷಿಣ ಅಂತ ಬಂದ್ಬಿಡ್ತಾಳೆ. ಎಲ್ಲೆಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ ಅಲ್ಲೆಲ್ಲ ಲಕ್ಷ್ಮೀ ದೇವಿ ಒಂದು ರೂಪದಿಂದ ಬಂದೇ ಇರ್ತಾಳೆ. ಕೆಲವು ಅವತಾರಗಳಲ್ಲಿ ಆ ಕಾರ್ಯ ದೊಡ್ಡದಾಗಿ ಕಾಣುತ್ತೆ, ಕೆಲವು ಕಡೆ ಕಾಣಲ್ಲ. ಈಗ ಪರಮಾತ್ಮ ಕೃಷ್ಣನಾಗಿ ಬಂದಾಗ ಲಕ್ಷ್ಮೀ ದೇವಿ ಅಲ್ಲಿ ಸತ್ಯಭಾಮೆಯಾಗಿಯೂ ಬಂದ್ಲು, ಮತ್ತೆ ರುಕ್ಮಿಣಿಯಾಗಿಯೂ ಬಂದು, ಎರಡೆರಡು ರೂಪಗಳಿಂದ ಅಲ್ಲೆಲ್ಲ ಬಂದಿದ್ದು. ಅಲ್ಲೆಲ್ಲ ಕಾರ್ಯಗಳು ಸ್ಫುಟವಾಗಿ ಇಡೀ ಕೃಷ್ಣಾವತಾರದಲ್ಲಿ ಗೊತ್ತಾಗುತ್ತೆ. ಆದರೆ ಪರಮಾತ್ಮ ಯಜ್ಞನಾಗಿ ಬಂದಾಗ ಅಲ್ಲಿ ದಕ್ಷಿಣಾದೇವಿ ಬಂದಲ್ಲ, ಎಲ್ಲಿ ಏನು ಅದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಋಷಭದೇವ ಅಂತ ಪರಮಾತ್ಮ ಬಂದ, ಅವನಿಗೆ ಜಯಂತಿ ಅಂತ ಲಕ್ಷ್ಮೀದೇವಿ ಬರ್ತಾಳೆ. ಅವಳಿಗೆ 100 ಜನ ಮಕ್ಕಳು ಜಾಯಂತೆಯರು, ಆಮೇಲೆ ಅವರದ್ದೆಲ್ಲ ವಿಷಯನೇ ಇದೆ. ಅಂತೂ ಎಲ್ಲ ಕಡೆ ಪರಮಾತ್ಮನಿಗೆ ದಕ್ಷಿಣಾದೇವಿ. ಅದಕ್ಕೆ ದಕ್ಷಿಣಾಭಿಹಿ ಅಂತ ಒಂದು ಪ್ಲೂರಲ್ ಬಹುವಚನ ಹಾಕ್ತಾರೆ ಅಲ್ಲಿ ಕೃಷ್ಣ ಪರಮಾತ್ಮನ ಮಾತು. ಅಂದ್ರೆ ಒಂದೇ ಲಕ್ಷ್ಮಿಯಿಂದ ಸಹಿತನಾಗಿ ಪರಮಾತ್ಮ ಸರ್ವೋತ್ತಮ ಅಸಮಾನ ಅಂತಲ್ಲ, ಅವತಾರ ರೂಪ ಬಂದಾಗ ಅಷ್ಟೆಲ್ಲ ಲಕ್ಷ್ಮೀ ರೂಪಗಳು, ಸೀತಾ ರುಕ್ಮಿಣಿ ಇತ್ಯಾದಿ ರೂಪಗಳು ಅವೆಲ್ಲ ದಕ್ಷಿಣಾ ರೂಪಗಳೇ. ಆ ಎಲ್ಲ ರೂಪಗಳಿಗೂ ಬಲಕ್ಕೆ ಪರಮಾತ್ಮನೇ ಇರು. ಆದ್ರಿಂದ ಹೆಂಡತಿ ಯಾವಾಗಲೂ ಕೂಡ ಎಡಕ್ಕೆ ಗಂಡನಿಗೆ, ಗಂಡ ಅವಳಿಗೆ ಬಲ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವು ಹೋಮ ಎಲ್ಲ ಮಾಡಬೇಕಾದ್ರೆ ನಾವು ನಿತ್ಯ ಉಪಾಸನ ಹೋಮ ಮಾಡೋದು ಅಂತಿದೆ. ಆ ಸಮಯದಲ್ಲಿ ಅಕ್ಕಿಯನ್ನ 4 ಆಹುತಿ ಹಾಕಬೇಕು ಅಗ್ನಿದೇವರಿಗೆ. ಆ ಸಮಯದಲ್ಲಿ ಪೂಜೆ ಮಾಡುವಾಗ ಗಂಡ ಅವಳು ಕೂಡ ಮಡಿಯಲ್ಲಿ ಬಂದ್ಬಿಟ್ಟು ಆ ಅಗ್ನಿ ಕಾರ್ಯ ಆ ಯಾವುದು ವೈಶ್ವದೇವ ಕಾರ್ಯ ಉಪಾಸನ ನಡೆಯುವಾಗ ಅಲ್ಲಿ ಕೂತ್ಕೊಂಡು ಆ ಅಕ್ಕಿ ತಗೊಂಡು ನಮ್ಮ ಕೈಯಲ್ಲಿ ಅವಳು ಹಾಕ್ಬೇಕು. ಅಂದ್ರೆ ಇದೆಲ್ಲ ಶಾಸ್ತ್ರ ಯಾಕೆ ಹೇಳಿದೆ ಅಂದ್ರೆ ಪತ್ನಿ ಪತಿಯರಿ ಅವರಿಗೆಲ್ಲ ಅನ್ಯೋನ್ಯತೆ ಇರಬೇಕು. ಎಲ್ಲಾ ಧರ್ಮ ಮಾರ್ಗದಲ್ಲಿ ಅವಳು ಸಹಧರ್ಮಿಣಿ ಆಗಿರ್ಬೇಕು ಅಂತ. ಅವಳಿಗೆ ಸಹಧರ್ಮಿಣಿ ಅಂತ ಅದಕ್ಕೆ ಹೆಸರು. ಧರ್ಮದಲ್ಲಿ ಸಹಕಾರ ಇರ್ಬೇಕು. ಅದು ಬಿಟ್ಟು ನಾನು ಕರೆಕ್ಟಾಗಿ 6ವರೆಗೆ ಅಗ್ನಿಹೋತ್ರ ಉಪಾಸನ ಮಾಡ್ತಾ ಇರ್ತೇನೆ, ಅಷ್ಟರಲ್ಲಿ ನೀನು ಬಂದ್ಬಿಟ್ಟು ತುಪ್ಪ ಎದ್ದಿದ ಅಕ್ಕಿಯನ್ನು ಕೈಯಲ್ಲಿ ಹಾಕೊಂಡ್ರೆ ಅಯ್ಯೋ ಆಗಲ್ಲ ರೀ, ರಾತ್ರಿ ಸೀರಿಯಲ್ ನೋಡ್ಬಿಟ್ಟು ಮಲಗಿದ್ದೆ 11ವರೆಗೆ, ನಂಗೆ ಹೇಳಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ಅದನ್ನು ಶಾಸ್ತ್ರ ಒಪ್ಕೊಂಡು ಅಯ್ಯೋ ಅವರೆಲ್ಲ ಎಬ್ಬಸಕ್ಕೆ ಹೋಗಬೇಡಿ, ಮತ್ತೆ ಗಲಾಟೆ ಆಗಿ ಪೂಜೆ ಕಾಲದಲ್ಲಿ ಯುದ್ಧ ಶುರು ಆಗ್ಬಿಡತ್ತೆ, ಏನ್ರಿ ನನ್ನನ್ನೇ ಹಿಂಗಂತೀರಾ ಅಂತ ಎಡಗೈಲಿ ಅಕ್ಕಿ ಹಾಕೊಂಬಿಡಿ, ಹಿಂಗೆ ಹಾಕೊಂಬಿಡಿ, ಮುಗಿದೋಯ್ತು ಅಂತ ಹೇಳಿ. ಯಾಕಂದ್ರೆ ನಮ್ಮ ಎಡಗೈ ಪತ್ನಿ ಭಾಗ ಅಂತ ಹೇಳಿ. ಅದಕ್ಕೆ ನಾವು ಅಕ್ಕಿಯನ್ನು ತಗೊಂಡು ಬಿಟ್ಟು ಉಪಾಸನ ಮಾಡುವಾಗ ಇಲ್ಲಿ ಹಾಕೊಂಡ್ಬಿಟ್ಟು ಅದನ್ನೇ ಮತ್ತೆ ಕೈಗೆ ಹಾಕೊಂಡ್ಬಿಟ್ರೆ ನೀ ಜಗಳ ಇಲ್ಲದೆ ವೈಷ್ಣವ ಉಪಾಸನ ಆಯ್ತು ಅಂತ ಖುಷಿ ಪಡಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅವ್ರು ನಿದ್ದೆ ಹತ್ತಿದಾಗೆ ಎಬ್ಬಿಸ್ಬಿಟ್ರೆ ಎಂತ ರಾಧ ಅಂತಾರೆ. ಅದಕ್ಕೆ ಭೀಮಸೇನ ದೇವರು ಮಾಡಿದ್ದೆಲ್ಲ ಪರಮಾತ್ಮನ ಪೂಜೆ ಆಯ್ತು. ಅವ್ರು ಯುದ್ಧ ಮಾಡಿದ್ರು ಕೂಡ ಪರಮಾತ್ಮನ ಪೂಜೆ ಆಯ್ತು. ನಾವು ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಯುದ್ಧ ಶುರು ಆಗ್ಬಿಡುತ್ತೆ ಮನೆಗೆ. ಯಾಕಂದ್ರೆ ಕಲಿ ಅಲ್ಲೇ ಬಂದ್ಬಿಟ್ಟಿರ್ತಾರೆ. ನಿಮ್ಗೆ ಗೊತ್ತಾಗಲ್ವೇನ್ರಿ, ಒಳ್ಳೆ ಬೆಳಗ್ಗೆ ಎಲ್ಲಿ ತರಿ ಹಾಕ್ತೀರಾ ಅಂದ್ರೆ. ಅದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಆಯ್ತಪ್ಪ ಮುಂದ್ ಬರೋರಿಗೆಲ್ಲ ನಿಮ್ಗೆ ಅಷ್ಟು ಸಹಧರ್ಮಿಣಿ ಏನಾಗಲ್ಲ, ಅದು ಪಾಲು ಆಸ್ತಿಯಲ್ಲಿ ಮಾತ್ರ ಪಾಲುದಾರಿಣಿ ಆಗ್ತಾಳೆ, ಆದ್ರೆ ನಿಮ್ ಕೆಲಸ ನೀವೇ ಮಾಡ್ಕೊಂಡ್ಬಿಡಿ. ಅದಕ್ಕೆ ಊಟಕ್ಕೆ ಕೊಡುವಾಗ ನಾವು ಮಂಡಲ ಮಾಡ್ಕೊಂಡು ಊಟಕ್ಕೆ ಹಾಕಿ ಕೂತ್ಕೊಳ್ಬೇಕು. ತಟ್ಟೆ ಆಗ್ಲಿ ಬಾಳೆದೆಲೆ ಆಗ್ಲಿ ಈಗ ಮಂಡಲ ಮಾಡಿಬಿಟ್ರೆ ಅದು ಮಂಡಲಾಭಿಮಾನಿ ದೇವತೆಗಳೆಲ್ಲ ಬಂದು ಒಂದು ಮಂಡಲ ಅಂದ್ರೆ ಚೌಕಾಕಾರನೇ ಮಾಡ್ಕೋಬೇಕು. ನೀವು ರೌಂಡ್ ಅಪ್ ಮಾಡ್ಬಿಡೋದಲ್ಲ, ಅದೆಲ್ಲ ಪಿತೃಗಳಿಗೆ ಮಾಡೋದು. ಶ್ರಾದ್ದದಲ್ಲಿ ಮಾಡುವಾಗ ರೌಂಡ್ ಅಪ್ ಅದು ಹಿಂಗೆ ಉಲ್ಟಾ ಈ ಕಡೆ ಎಲ್ಲ ಮಾಡೋದು, ಅದೆಲ್ಲ ಪಿತೃಗಳಿಗೆ. ನಾವು ಚೌಕ ಮಾಡಿಬಿಟ್ರೆ ಅಲ್ಲಿ ನೋಡಿ 4 ದಿಕ್ಕು 4 ಉಪದಿಕ್ಕು, ಅದಕ್ಕೆಲ್ಲ ಮಂಡಲಕ್ಕೆ ದಿಗ್ದೇವತೆಗಳು ಅಭಿಮಾನಿಗಳು ಎಲ್ಲ ಬಂದ್ಬಿಡ್ತಾರೆ. ಯಾಕೆಂದ್ರೆ ಅವರೆಲ್ಲ ಪರಮಾತ್ಮನಿಗೆ ನೈವೇದ್ಯ ಮತ್ತೊಂದು ಮಾಡುವಾಗ ನಾವು ಸ್ವಾಮಿ ನಿನ್ನ ನೈವೇದ್ಯ ಸಂದರ್ಭದಲ್ಲಿ ಇರ್ತೇವೆ, ನಮಗೂ ಅನುಗ್ರಹ ಮಾಡುವಂತ ಬಂದ್ಬಿಡ್ತಾರೆ. ಆವಾಗ ನಾವು ಮಂಡಲ ಮಾಡ್ಬೇಕು. ದೇವರಿಗೆ ಮಾಡುವಾಗ ಬಲಗೈಯಲ್ಲಿ ಮಾಡ್ಬೇಕು, ನಮಗೆ ಮಾಡುವಾಗ ಎಡಗೈಯಲ್ಲಿ ಮಾಡ್ಕೋಬೇಕು. ಯಾರು ಮಂಡಲ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಎದುರಿಗೆ ಅವ್ರು ಎಡಗೈಯಲ್ಲಿ ಮಾಡಿ ಶುರು ಮಾಡ್ಬಿಟ್ಟು ದೇವ್ರಿಗೆ ಎಡಗೈಯಲ್ಲಿ ದೇವರಿಗೆಲ್ಲ ಇಲ್ಲ, ಅದು ನಮಗೆ ಮಾತ್ರ ಎಡಗೈ. ಆಮೇಲೆ ಹೆಣ್ಮಕ್ಳು ಮತ್ತೆ ಪ್ರತ್ಯೇಕ ಎಲ್ಲ ಮಂಡಲ ಮಾಡ್ಕೋಬೇಕು. ಕೆಲವು ನಾವು ಆಚಾರ ಹೇಳ್ತೀರಿ ನಾವು ಎಡಗೈ, ಅವೆಲ್ಲ ಇಲ್ಲ. ಅವ್ರು ಯಾವಾಗ ಅಂದ್ರೆ ಗಂಡ ಊಟ ಮಾಡಿದ್ಮೇಲೆ ಅದೇ ಎಲೆಯಲ್ಲಿ ಊಟ ಮಾಡ್ಲಿಕ್ಕೆ ಇರೋದ್ರಿಂದ ಅವ್ರು ಪ್ರತ್ಯೇಕ ಎಲೆನೇ ಇಲ್ಲ, ಪ್ರತ್ಯೇಕ ಮಂಡಲನೇ ಇಲ್ಲ.
ಇವಾಗ ಅವ್ರು ಹೇಳ್ತಾರೆ ರೀ ಅವರೆಲ್ಲ ಊಟ ಮಾಡಿಲ್ಲ ಚೆಲ್ಲೋ ಬಿಟ್ಟಿರ್ತಾರೆ, ನಾವೇನ್ರಿ ಊಟ ಮಾಡೋದು ಅಸಹ್ಯ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಹಿಂದೆ ಎಲ್ಲ ಗಂಡನ ಉಚ್ಚಿಷ್ಟ ತಗೊಳ್ಬೇಕು ಅಂತಿತ್ತು. ಗಂಡನ ಉಚ್ಚಿಷ್ಟ ಅದು ದೇವರ ನೈವೇದ್ಯ ಹೇಗೆ ನಮಗೆ ಮಾನ್ಯವೋ ಅದರಂತೆ ಗಂಡನ ಉಚ್ಚಿಷ್ಟ. ಎಲ್ಲೋ ಊಟ ಕೂತಿದ್ರು ಕೂಡ ಅವರು ಪಂಚ ಪ್ರಾಣಾಹುತಿ ತಗೊಳ್ಳೋವರಿಗೆ ಹೆಂಡತಿ ಕಾಯ್ತಾ ಇರ್ಬೇಕಂತ. ಎಲ್ಲೋ ಸಮಾರಂಭ ಕೊಟ್ಟೋಗ್ಬಿಟ್ಟಿರ್ತೇವೆ, ಗಂಡ ಅಲ್ಲಿ ಗಂಡಸರ ಪಂಕ್ತಿಯಲ್ಲಿ, ಹೆಂಡತಿ ಈ ಕಡೆ ಎಲ್ಲೋ ಈ ಕಡೆ ಹೆಣ್ಮಕ್ಳ ಪಂಕ್ತಿಯಲ್ಲಿ ಕೂತಿರ್ತಾರೆ. ಇವತ್ತೊಂದು ದಿವಸ ನನ್ನ ಗಂಡನ ಎಂಜಲು ತಪ್ಪಪ್ಪ ಒಳ್ಳೇದಾಯ್ತು ಅನ್ಕೊಬಿಡೋದಲ್ಲ. ಅವಳು ಆ ಗಂಡ ಊಟಕ್ಕೆ ಕೊಡೋವರೆಗೆ ಪಂಚಪ್ರಾಣಾವತಿಯರು ಅಲ್ಲಿವರೆಗೆ ಇದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ರೀ ನಿಮ್ದು ಕೊಡ್ರಿ ಅನ್ನ ಅಂತ ತಿಳಿಸ್ಕೊಂಡ್ಬರ್ಬೇಕು. ಗಂಡನ ಉಚ್ಚಿಷ್ಟ ನಿತ್ಯ ತಗೊಳ್ಬೇಕು. ಈ ಕಶ್ಯಪರು ಅದಿತಿ ಅವರೆಲ್ಲ ತಪಸ್ಸು ಮಾಡುವಾಗ ಅದಿತಿಯಲ್ಲಿ ಆ ಪರಮಾತ್ಮ ವಾಮನ ರೂಪಿಯಾಗಿ ಅವತಾರ ಮಾಡುವಾಗ ಅವಳು ಉಚ್ಚಿಷ್ಟವನ್ನ ತಗೊಳ್ಬೇಕು ಅಂತ ಹೇಳ್ತಾರೆ. ಅವಳು ಒಂದು ಉಚ್ಚಿಷ್ಟ ತಗೊಳ್ಬಾರ್ದು ಅಂತ ಬೇರೆ ಹೇಳ್ತಾರೆ. ಅವಳು ಯಾವುದೇ ಸಂದರ್ಭದಲ್ಲಿ ಆ ವ್ರತ ಮಾಡುವಾಗ ಎಂಜಲೆಲ್ಲ ತಿನ್ನಬಾರ್ದು ಅಂತ ಹೇಳಿ, ಎಂಜಲೆಲ್ಲ ತಿನ್ನಬಾರ್ದು ಅಂತ ಹೇಳಿದ ಮೇಲೆ ಅದಕ್ಕೆ ಭಾಗವತದಲ್ಲಿ ವ್ಯಾಖ್ಯಾನ ಬರೀತಾರೆ, ಗಂಡನ ಎಂಜಲನ್ನು ಬಿಟ್ಟು ಅಂತ ವ್ಯಾಖ್ಯಾನ. ಗಂಡನ ಎಂಜಲು ನಿತ್ಯ ತಗೊಳ್ಬೇಕು ಅನ್ನವನ್ನು. ಆ ಥರ ನಾವು ಹೇಗೆ ಪರಮಾತ್ಮನ ವ್ರತ, ಪರಮಾತ್ಮ ನೈವೇದ್ಯ ಮಾಡಿದ್ರೆ ಮಾತ್ರ ತಗೊಳ್ಬೇಕು, ನೈವೇದ್ಯ ಇಲ್ವಾ ಊಟ ಬಿಟ್ಬಿಡ್ಬೇಕು. ನಾವು ಮೊದಲು ಊಟಕ್ಕೆ ಹಾಕ್ರಿ ನೈವೇದ್ಯ ಆಮೇಲೆ ಅಂತ ಹೇಳ್ಬೇಕು. ಆದ್ರಿಂದ ಅದು ವ್ರತ. ಹಾಗೆ ತಿನ್ನದೇ ಇದ್ರೆ ನಮಗೆ ಪುಣ್ಯ ಎಲ್ಲ ಬರಲ್ಲ. ಅದಕ್ಕೆಲ್ಲ ನಾವು ಪುಣ್ಯ ಗಳಿಸೋದಕ್ಕೆ ಕೆಲವೆಲ್ಲ ಆ ಥರ ಹಾಕ್ಬಿಟ್ಟಿದ. ಇರ್ಲಿ, ಅಂತೂ ಇಲ್ಲಿ ಪರಮಾತ್ಮನಿಗೆ ಅಲ್ಲಿ ಧನ್ಯ ಅಂತ ಯಾಕೆ ಹೆಸರು ಬಂದದ್ದು ಅಂದ್ರೆ, ದಕ್ಷಿಣಾದೇವಿ ಅಂದ್ರೆ ಲಕ್ಷ್ಮೀದೇವಿಯ ಜೊತೆಗೆ ಪರಮಾತ್ಮ ಸರ್ವೋತ್ತಮ, ಅವನೇ ಅಸಮಾನ ಅಂತ ನೀವು ಹೇಳಬೇಕು ಅಂತ ಹೇಳಿದಾಗ ಅಲ್ಲಿ ನೋಡಿ ಲಕ್ಷ್ಮೀದೇವಿಯನ್ನ ಪರಮಾತ್ಮ ತನ್ನ ಜೊತೆಗೆ ಇಟ್ಕೊಂಡು ತನ್ನ ನಂತರ ಅವಳನ್ನು ಅವಶ್ಯವಾಗಿ ಸ್ಮರಣೆ ಮಾಡಬೇಕು ಅಂತ ಇಡೀ ಜಗತ್ತಿಗೆ ಸಂದೇಶ ಕೊಡ್ತಾನೆ. ಅದು ನಾರದರ ಮಾಧ್ಯಮದಲ್ಲಿ. ಆವಾಗ ಅವರು ಸ್ವಾಮಿ ಗೊತ್ತಾಗಲಿಲ್ಲ, ಆದ್ರಿಂದ ಇನ್ಮೇಲಿಂದ ಯಾವಾಗಲೂ ಹೇಳ್ಬೇಕಾದ್ರೆ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣ ಪರಮಾತ್ಮನೇ ನೀನು ತ್ವಂ ಧನ್ಯ ತ್ವಂ ಆಶ್ಚರ್ಯ ಅಂತ ಹೇಳ್ತಾರೆ. ಆದ್ರಿಂದ ನಾವು ಎಲ್ಲ ಕಡೆಯಲ್ಲೂ ಕೂಡ ಹಾಗೆ ಹೇಳ್ಬೇಕು. ಎಲ್ಲಾದ್ರೂ ಬಿಟ್ಬಿಡ್ತೀವಿ ಅಂತ ಹೇಳಿ ನಮಗೆ ಆ ಹೆಸರಲ್ಲಿ ಲಕ್ಷ್ಮೀದೇವಿಯನ್ನು ಸೇರಿಸ್ಬಿಟ್ಟಿದ್ದಾರೆ ಮೊದಲು. ನಾವು ಅದನ್ನು ತಿಳ್ಕೊಬೇಕಷ್ಟೆ. ಈಗ ನೋಡಿ ಮಾಧವ ಅಂತ ಹೇಳ್ತೀವಿ, ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೆ ಪತಿ ಅಂತ ಅಲ್ಲಿ ಬಂದ್ರು. ಆಮೇಲೆ ನಾರಾಯಣ ಅಂದ್ರೂ ಅಷ್ಟೆ, ನಾರ ಅಂದ್ರೆ ಲಕ್ಷ್ಮೀದೇವಿ. ನವಿದ್ಯಂತೆ ಅರಾಹ ಯಸ್ಯಾಂಸ, ಯಾರಲ್ಲಿ ದೋಷಗಳೇ ಇಲ್ಲ, ಅವಳಲ್ಲಿ ಯಾವ ದುಃಖ ಇಲ್ಲ, ಮತ್ತೊಂದಿಲ್ಲ, ದೋಷ ಇಲ್ಲ. ದೋಷಗಳಿಲ್ಲದ ಲಕ್ಷ್ಮೀದೇವಿಗೆ ನಾರ ಅಂತ ಅವಳಿಗೆ ಹೆಸರು. ಅವಳಿಗೆ ಅಯನ ಅಂದ್ರೆ ಆಶ್ರಯ. ಪರಮಾತ್ಮನೇ ಲಕ್ಷ್ಮೀದೇವಿಗೆ ಆಶ್ರಯನೇ ಹೊರತು ಲಕ್ಷ್ಮೀದೇವಿ ಯಾವತ್ತೂ ಪರಮಾತ್ಮನಿಗೆ ಆಶ್ರಯ ಅಲ್ಲ. ಆದರೂ ಪರಮಾತ್ಮನನ್ನು ಕೇಳ್ಕೊಂಡು, ಏನು ಸ್ವಾಮಿ ಯಾವಾಗಲೂ ನೀನೇ ನನ್ನನ್ನು ತೊಡೆ ಮೇಲೆ ಕೂಡ್ಸ್ಕೊಳ್ತೀಯ, ನನಗೂ ಆಸೆ ಇದೆ ಎಲ್ಲಾದ್ರೂ ಒಂದು ಸಂದರ್ಭದಲ್ಲಿ ನೀನು ನನ್ನ ತೊಡೆ ಮೇಲೆ ಕೂತ್ಕೋಬೇಕು, ಆಮೇಲೆ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೋಬೇಕು, ನಿನ್ನನ್ನು ನಾನು ಮಡಿಲಲ್ಲಿ ಮಲ್ಕೋಬೇಕು ಅಂತ ಆಸೆ ಇದೆ ಅಂತ ಕೇಳಿದಾಗ ಪರಮಾತ್ಮ ಹೇಳಿದ, ಈ ಸೃಷ್ಟಿಕಾಲದಲ್ಲಿ ಅವೆಲ್ಲ ಆಗಲ್ಲ, ಅವೆಲ್ಲ ಆಸೆ ಪಡಬೇಡ. ಯಾಕೆಂದ್ರೆ ಈ ಹೊಕ್ಕಳಲ್ಲಿ ಬ್ರಹ್ಮದೇವರು ನಮ್ಮನ್ನು ಯಾವಾಗಲೂ ನೋಡ್ತಾ ಕೂತ್ಬಿಟ್ಟಿರ್ತಾರೆ. 8 ಕಣ್ಣುಗಳು. ಬ್ರಹ್ಮದೇವ್ರ ಮುಂದೆ ಹೆಂಡತಿ ತೊಡೆ ಮೇಲೆ ತಲೆ ಇಟ್ಟು ಗಂಡನಿಗೆ ಮಲಗಕ್ಕಾಗತ್ತಾ ಮಕ್ಕಳಿರುವಾಗ? ಆಮೇಲೆ ವಾಯುದೇವರು ಈ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಹೋಗಿ ಅವ್ರು ಅಲ್ಲೇ ಕೂತ್ಕೊಂಡು ಜಪ. ಆದ್ರಿಂದ ಇವರಿಬ್ಬರು ಮಕ್ಕಳು ಪ್ರಳಯ ಆಗೋವರೆಗೂ, ಮಹಾಕಲ್ಪ ಪ್ರಳಯ ಆಗೋರು ನಮ್ಮನ್ನು ಬಿಟ್ಟು ಹೋಗಲ್ಲ. ಬೇರೆ ದೇವತೆಗಳಲ್ಲಿ ಮಧ್ಯೆ ಹೊರಟೋಗ್ತಾರೆ. ಇಂದ್ರ ಚಂದ್ರ ಇವರೆಲ್ಲ ಮನ್ವಂತರದಲ್ಲೇ ಎಷ್ಟೋ ಮಧ್ಯದಲ್ಲೇ ಹೋಗ್ಬಿಡ್ತಾರೆ. ಆದ್ರೆ ಇವರು ಮಾತ್ರ, ಈ ಬ್ರಹ್ಮದೇವರು ವಾಯುದೇವರು ಅವರ ಪತ್ನಿಯರು ಇಬ್ರು ಲಕ್ಷ್ಮೀದೇವಿ ಅಂತ ಸರಿಬೇಕು. ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಸ್ವಯಂಭುವ ಮನ್ವಂತರದ ಆರಂಭದಲ್ಲಿ ಅವರ ಅವತಾರ ಆಯ್ತು ಅಂದ್ರೆ ಮುಂದೆ ಕೊನೆಗೆ 14ನೇ ಮನ್ವಂತರ ಮುಗಿದು ಮಹಾಕಲ್ಪ ಪ್ರಳಯ ಆಗುವವರೆಗೆ ಅವರು ಹಂಗೆ ಇರ್ತಾರೆ ಭೂಲೋಕದಲ್ಲಿ. ಇನ್ನೂ ಹೆಚ್ಚಿಗೆ ಬೇರೆ ಬೇರೆ ರೂಪ ತಗೋತಾರೆ, ಆದರೆ ಈ ರೂಪವನ್ನ ಕೊನೆಗೊಳಿಸ್ತಾರೆ ಅವರಿಗೆ. ಯಾಕೆ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡದ ನಿಯಾಮಕ ರೂಪಗಳವೆ. ಪಿಂಡಾಂಡದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಪ್ರಾಣದೇವರು ಬೇಕು. ಈ ಬ್ರಹ್ಮಾಂಡ 100 ವರ್ಷ ಅದು ಇರೋವರೆಗೆ ಬ್ರಹ್ಮದೇವರು ಇರ್ಬೇಕು. ಅವ್ರ ಮಧ್ಯದಲ್ಲಿ ಹೆಂಗೋಲಿಕ್ಕಾಗ? ಈ ಕಾಲೇಜಲ್ಲಿ ಅಧ್ಯಾಪಕರು ಮಧ್ಯೆ ಎಲ್ಲಿ ಬೇಕಾದ್ರೂ ಹೋಗೋದು, ಪ್ರಿನ್ಸಿಪಾಲ್ ಅದರಲ್ಲೇ ಊಟ ಹೊಡ್ಕೊಂಡು ಕೂತ್ಕೋಬೇಕು, ಯಾರಾದ್ರೂ ಒಂದು ಅವನು ಆನ್ಸರ್ ಮಾಡ್ಬೇಕು. ಹಾಗೆ ಬ್ರಹ್ಮದೇವರು ವಾಯುದೇವರು ಇವರೆಲ್ಲ ಆದಿ ಸೃಷ್ಟಿಯಿಂದ ಹಿಡಿದು ಅಂತ್ಯ ಪ್ರಳಯ ಕಾಲ, ಆಮೇಲೆ ಮಹಾಕಲ್ಪ ಪ್ರಳಯದವರೆಗೆ ಅವರನ್ನು ಹಾಗೆ ಪರಮಾತ್ಮ ಇರಿಸಿರ್ತಾನೆ. ಅವರಿಗೆ ಎಲ್ಲೂ ಕೂಡ ಅವರಿಗೆ ಸ್ಥಾನದಿಂದ ಚ್ಯುತಿ ಇಲ್ಲ, ಅವರಿಗೆ ದೇಹದಿಂದ ಚ್ಯುತಿ ಇಲ್ಲ. ಅಂತ ಬ್ರಹ್ಮದೇವರನ್ನ ಪರಮಾತ್ಮ ತಸ್ಮಾತ್ ವಿರಾಟ ಜಾಯತ ಅವರನ್ನು ಸೃಷ್ಟಿ ಮಾಡಿದಾನೆ ಅಂತ ಹೇಳಿದ್ರೆ, ಇನ್ನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಆ ಪರಮಾತ್ಮನ ವೈಶಿಷ್ಟ್ಯ ಅಂತ. ನಾವು ಬ್ರಹ್ಮದೇವರ ಕಾಲವೇ ಭಾರಿ ದೀರ್ಘಕಾಲ, ಅವ್ರು ನೋಡಪ್ಪ ಎಷ್ಟು ವರ್ಷಗಳ ಕಾಲ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡ್ರೆ, ಅಂತಹ ಬ್ರಹ್ಮದೇವರು ಪರಮಾತ್ಮನ ಈ ಬ್ರಹ್ಮಾಂಡದಲ್ಲಿ 106 ಬ್ರಹ್ಮದೇವರು, 106 ವಾಯುದೇವರು. ಆದ್ದರಿಂದ ಪರಮಾತ್ಮ ಒಬ್ಬನೇ, ಲಕ್ಷ್ಮೀದೇವಿ ಒಬ್ಬಳೆ, ಅವರಿಬ್ಬರು ಮಾತ್ರ. ಅವರು ಅಲ್ಲಿ ಚೇಂಜ್ ಆಗೋದು. ಲಕ್ಷ್ಮೀದೇವಿಯನ್ನು ಕೂಡ ಪರಮಾತ್ಮನಿಗೆ ಸಮನೇ ನಾವು ತಗೊಳ್ತೇವೆ. ಲಕ್ಷ್ಮೀದೇವಿಯನ್ನ ಎಲ್ಲೂ ಕೂಡ ಜೀವಕೋಟಿಯಲ್ಲಿ ಸೇರ್ಸಕ್ಕಿಲ್ಲ.
ಅವಳು ಕೂಡ ಮಧ್ಯದಲ್ಲಿ ಬ್ರಹ್ಮದೇವರು, ಅವರಿಗೆಲ್ಲ ಹುಟ್ಟೇ ಇಲ್ಲ. ಆದ್ದರಿಂದ ಅಂತಹ ಪರಮಾತ್ಮ ಅಂತ ಹೇಳಿ ಅವನ ಬಗ್ಗೆ ಹೇಳುವಾಗ ನೋಡಿ, ಆ ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾನೆ ಅಂತ ಪರಮಾತ್ಮನದ್ದೊಂದು ದೊಡ್ಡ ಮಹಿಮೆ ಇದೆ. ಜೊತೆಗೆ ಆ ಪರಮಾತ್ಮ ಯಾರ ಅಪೇಕ್ಷೆ ಇಲ್ಲದೆ ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾನೆ ಅನ್ನೋದು ಅವನ ಸ್ವತಂತ್ರವಾದ ಆ ವಿರಾಟ್ ರೂಪದ ಸೃಷ್ಟಿಗೆ ಕಾರಣ. ಬ್ರಹ್ಮದೇವರ ಸೃಷ್ಟಿ ಮಾಡಲಿಕ್ಕೆ ಮಹತ್ತತ್ವ ಸೃಷ್ಟಿ ಮಾಡಬೇಕು, ಅದು ನನ್ನಿಂದ ಆಗಲ್ಲ ಅಂತ ಅವನೇನು ಅನ್ಕೊಳ್ಳಿಲ್ಲ. ತಾನೇ ಗುಣತ್ರಯ ಸೃಷ್ಟಿ ಮಾಡಿದ, ಮಹತ್ತತ್ವನ ಸೃಷ್ಟಿ ಮಾಡಿದ. ಮಹತ್ತತ್ವ ಅಂತ ಹೇಳಿದ್ರೆ ಹಿಂದಿನ ಕಲ್ಪದಲ್ಲಿ ಯಾವ ಬ್ರಹ್ಮದೇವರು ಭಾರಿ ಸಾಧನೆ ಮಾಡಿಬಿಟ್ಟು ಅದಕ್ಕಿಂತ ಮುಂಚೆ ಆ ವಾಯುದೇವರು ಎಷ್ಟೋ ಜನ್ಮಗಳಲ್ಲಿ ರುಜುಗಳಾಗಿ ಸಾಧನೆ ಮಾಡಿಬಿಟ್ಟಿದ್ದಾರೆ. ಎಷ್ಟು ಸಾಧನೆ ವಾಯುದೇವರ ಸಾಧನೆ! ಅಚ್ಯುತ ಪ್ರೇಕ್ಷರೇ ಬೆರಗಾಗಿ ಮಧ್ವಾಚಾರ್ಯನ್ ಕೇಳ್ತಾರೆ, ಇವೆಲ್ಲ ಏನು, ಎಲ್ಲಿ ಓದಿದ್ದೀರಾ ನೀವು? ಏನು ಕೇಳಿದರೆ ಎಲ್ಲ ಮುಖೋದ್ಗತವಾಗಿ ಹೇಳ್ತಾ ಇದ್ದೀರಾ ನೀವು? ಆನಂದ ತೀರ್ಥರೇ, ಇವೆಲ್ಲ ಯಾವಾಗ ಓದಿದ್ದು ನೀವು ಅಂತ ಕೇಳಿದ್ದಕ್ಕೆ ಅವಾಗ ಅವ್ರು ಹೇಳ್ತಾರೆ ಮಧ್ವಾಚಾರ್ಯರು, ಪೂರ್ವ ಜನ್ಮ ಸುಹಿವೇದ ಪುರೇದಂ ಸರ್ವಮಿತ್ಯ ಮಿತ ಬುದ್ಧಿರ್ವಾಚ. ಅಯ್ಯೋ, ನಾನು ಹಿಂದೆ ಓದ್ಬಿಟ್ಟಿದ್ದೀನಿ ಅಂತ. ಹಿಂದೆ ಯಾವುದು ಅಂತ ಅವರು ಕೇಳಿಲ್ಲ, ಇವರು ಹೇಳಿಲ್ಲ ಅಷ್ಟೇ. ಆದ್ದರಿಂದ ಅವರಿಗೆ ರುಜುಗಳಾಗಿ ಅನಂತ ಜನ್ಮಗಳೆಲ್ಲ ಇತ್ತು. ಅವರು ಅನಾದಿ ಕಾಲದಿಂದ ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದವರು, ಅನಾದಿ ಕಾಲದಿಂದ ಸಂಸಾರ ಬಂಧನ ರಹಿತರು. ಅವರನ್ನ ಬೀಟ್ ಮಾಡೋರು ಯಾರು ಕೂಡ. ಆದ್ದರಿಂದ ಅವರನ್ನ ಮತ್ತೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮನನ್ನಾಗಿ ಸೃಷ್ಟಿ ಮಾಡೋದು, ರುಜುಗಳಲ್ಲಿ ಕೊನೆಗಿರ್ತಕ್ಕಂಥವರನ್ನ ವಾಯುದೇವರನ್ನಾಗಿ ಸೃಷ್ಟಿ ಮಾಡೋದು, ಈ ಎಲ್ಲ ಮುಖ್ಯವಾದ ಕಾರ್ಯಗಳನ್ನ ಪರಮಾತ್ಮ ಮಾಡ್ತಾನೆ ಅಂದ್ರೆ ಅವನಿಗಿಂತ ದೊಡ್ಡ ಸೃಷ್ಟಿಕರ್ತ ಜಗತ್ತಲ್ಲಿ ಯಾರು ಕೂಡ ಇದೆ. ಆದ್ರಿಂದ ನಾವು ನೋಡಿ, ಯಾರು ಕುಂಬಾರನು ಮಾಡ್ತಾರೆ, ಅವರು ಮಾಡ್ತಾರೆ, ಎಲ್ಲ ಟೀಮ್ ವರ್ಕ್, ಇಡೀ ಜಗತ್ತು ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತೀರಲ್ಲ, ಇದನ್ನ ಯಾರಿಗಾದ್ರೂ ಮಾಡ್ಲಿಕ್ಕಾಗತ್ತಾ? ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ರೆ ಆ ಬ್ರಹ್ಮದೇವರೇ ಅಯ್ಯೋ ನನಗೆಲ್ಲ ಅಷ್ಟೆಲ್ಲ ಆಗಲ್ಲಪ್ಪ, ಮಾಡಿ ಸೃಷ್ಟಿ ಅಂತ ಪರಮಾತ್ಮ ಒಂದೇ ಸವನು ಹೇಳ್ತಾ ಇದ್ದಾನೆ. ನನಗೆ ಹಿಂದಿನ ಕಲ್ಪದಲ್ಲಿ ಯಾರಿದ್ದಾರೆ, ಯಾರನ್ನು ಸೃಷ್ಟಿ ತರಬೇಕು, ಯಾರನ್ನು ತರಬೇಕು, ಅದೇ ತರಬಾರ್ದು ಗೊತ್ತೇ ಇಲ್ಲ ಅಂತ. ಎಲ್ಲ ಸಾಧನೆ ಆಗೋಗ್ಬಿಟ್ಟಿದೆಪ್ಪ, ಅವ್ರನ್ನ ತಂದ್ಬಿಟ್ರೆ ಸೃಷ್ಟಿಗೆ ಅವ್ರು ಶುರು ಮಾಡ್ತಾರೆ, ರೀ ನಮ್ದೆಲ್ಲ ಹೋದ ಕಲ್ಪದಲ್ಲೇ ಎಲ್ಲ ಅಪರೋಕ್ಷ ಜ್ಞಾನ ಆಗ್ಬಿಟ್ಟಿದೆ, ನಮ್ದೆಲ್ಲ ಆಗೋಗಿ ಮತ್ತೆ ಯಾಕೆ ಸೃಷ್ಟಿಗೆ ತರ್ತೀರಾ ಅಂತ ಹೇಳ್ತಾರೆ. ಅವರು ಸೃಷ್ಟಿ ತರಕ್ಕೂ ಬರೋದಿಲ್ಲವೇ, ಆದ್ರೆ ಇದೆಲ್ಲ ಗೊತ್ತಾಗಬೇಕು ಅವ್ರು. ಆದ್ರಿಂದ ಪರಮಾತ್ಮ ಎಲ್ಲ ಪಿಕ್ಚರ್ ತೋರಿಸ್ಬಿಡ್ತಾರೆ, ನೋಡಿ ಇವ್ರದ್ದೆಲ್ಲ ಸಾಧನೆ ಇಷ್ಟ ಆಗಿ. ಈ ದೇವತೆಗಳದ್ದೆಲ್ಲ ಅನೇಕ ಕಲ್ಪ ಸಾಧನೆ ಇದೆ, ಅವನ್ನೆಲ್ಲ ಮತ್ತೆ ತರಬೇಕು. ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಗಮಾಗ ಅರ್ಥಗಳೋದಿ ಜಲಧಿಯೊಳು ಅಂತೆಲ್ಲ ಹೇಳುವಾಗ ರುದ್ರದೇವರ ಸಾಧನೆ ಎಷ್ಟಿದೆ, 40 ಕಲ್ಪ ಅಂತ ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ಏನಾಗೋಯ್ತು ನೋಡಿ, ಒಂದೊಂದು ಕಲ್ಪಕ್ಕೆ ಬರುವ ಬ್ರಹ್ಮದೇವರುಗಳೆಲ್ಲ ಬೇರೆ ಆಯ್ತು. ಇವರು ಮತ್ತೆ ಬಂದು ಆ ಬೇರೆ ಬ್ರಹ್ಮನ ಅವಧಿಯಲ್ಲಿ ಇವರು ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಅನಂತ ಸೃಷ್ಟಿ, ಅನಂತ ಸಾಧನೆ, ಇದೆಲ್ಲ ತಲೆ ಒಳಗೆ ತಂದ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಬ್ರಹ್ಮದೇವನನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅನ್ನೋದೇನಿದೆ, ಆ ಪರಮಾತ್ಮನ ಸರ್ವೋತ್ಕೃಷ್ಟವಾದ ಸೃಷ್ಟಿಯ ಒಂದು ಆ ರೂಪವಾಗಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಂತಹ ಅನಂತ ಬ್ರಹ್ಮರನ್ನ ನಿರಂತರ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ನಾವು ಎಲ್ಲೋ ಈ ಒಂದು ಕಲ್ಪದಲ್ಲಿ, ಈ ವೈವಸ್ವತ ಮನ್ವಂತರದಲ್ಲಿ, ಆ ಕಲಿಯುಗದಲ್ಲಿ ಎಷ್ಟೋ 5000 ವರ್ಷ ಆದ್ಮೇಲೆ ಒಂದು 70-80-100 ವರ್ಷ ಇದ್ದಾಗ ಈಗ ಯಾರು ಬ್ರಹ್ಮದೇವರೋ ಅವರನ್ನು ಇವ ಸೃಷ್ಟಿ ಮಾಡಿದ್ದು ಅಂತ ತಿಳ್ಕೊಂಡು ಹೋದರೆ ಅದಕ್ಕೆ ಪರಮಾತ್ಮ ಖುಷಿಯಾಗಿ ಮೋಕ್ಷ ಕೊಟ್ಬಿಡ್ತಾರೆ. ನಮ್ಗೆ ಹಿಂದಿಂದ ಮುಂದಿಂದ ನಮ್ಗೆಲ್ಲ ತಿಳ್ಕೊಳಿಕ್ ಸಾಧ್ಯನೆ. ಯಾಕೆ ಅಂದರೆ ಅವರೆಲ್ಲ ಎಷ್ಟಿದ್ದಾರೆ, ಎಷ್ಟು ಅನಂತ ಬ್ರಹ್ಮಾಂಡ ನಿರಂತರ, ಇದ್ಯಾವುದು ಮಧ್ಯೆ ಬ್ರೇಕ್ ಆಗೋದು ಇಲ್ವೇ. ಈ ಸಿನಿಮಾ ಥಿಯೇಟರ್ಗಳಿದ್ದಂಗೆ ಬರ್ತಾ ಇರ್ತಾರೆ, ಶೋಗಳು ಆಗ್ತಾ ಇರ್ತಾರೆ, ಬರೋವರೆಲ್ಲ ಹೊಸಬರೋ ಪುನಃ ಅದೇ ನಡೀತಾ ಇರ್ತಾರೆ. ಆದ್ರೆ ಅದು ಮುಚ್ಚಿಕೊಂಡು ಹೋಗೋದು ಒಂದೇ ದಿನ, ಇದು ನಿಂತ್ಕೊಳ್ಳೋದು. ಯಾಕೆ ಅಂದ್ರೆ ಅತೀತ ಅನಾಗತ ಸಕಲ ಅನಂತ ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತೆಲ್ಲ ಅವನು ಹೇಳ್ತಾನೆ. ಈ ಪರಮಾತ್ಮ ಹೇಗೆ ಅನಂತವು, ಈ ಬ್ರಹ್ಮಾಂಡವು ಅನಂತ, ಈ ಬ್ರಹ್ಮದೇವರುಗಳು ಅನಂತ, ಆ ಸೃಷ್ಟಿನೂ ಅನಂತ. ಸೃಷ್ಟಿ ಮಾಡೋದು ಒಬ್ಬರು ಪರಮಾತ್ಮನನ್ನು ಬಿಟ್ರೆ ತಯೇಕೋ ಬ್ರಹ್ಮಣ ಸ್ರಷ್ಟಾ ಅಂತ ಹೇಳುತ್ತೆ. ಅವನೊಬ್ಬನೇ, ಅವನು ಮಾತ್ರ ಬದಲಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಆ ಪರಮಾತ್ಮ ಈ ಜಗತ್ತಿನ ಮೂಲಭೂತವಾದ ವ್ಯಕ್ತಿ ಆಗಿದ್ದಾನೆ. ಆದ್ರಿಂದ ಅವನೇ ಆರಂಭದಲ್ಲಿ ನೋಡಪ್ಪ ನಿನ್ನನ್ನು ನಾನೇ ಸೃಷ್ಟಿ ಮಾಡಿದ್ದು, ನೋಡ್ಕೋ ಒಂದ್ಸರಿ ಅಂತ ಹೇಳ್ಬಿಡ್ತಾನೆ. ಎಲ್ಲಾದ್ರೂ ನಾನೇ ನನ್ನನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟೆ ಅಂತ ಅವ್ರಿಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಸಜಾತೋ ಅತ್ಯರಿಚ್ಛದ ಪಶ್ಚಾದ್ಭೋ ಮಿಮಥೋ ಪುರಃ ಅಂತ ಹೇಳ್ಬಿಡುತ್ತೆ. ಆ ಪರಮಾತ್ಮನ ದಸೆಯಿಂದ, ಹೊಕ್ಕಳಿನಿಂದ ಹುಟ್ಟಿದ್ದರಿಂದಲೇನೆ ಆ ಬ್ರಹ್ಮದೇವರಿಗೆ ಸಕಲ ದೇವತೆಗಳಿಗಿಂತ ಆ ಶ್ರೇಷ್ಠತೆ, ಔನ್ನತ್ಯ ಬಂದ್ಬಿಡ್ತವ್ರು. ಯಾಕೆ ಅಂದ್ರೆ ಎಲ್ಲರಿಗಿಂತ ಮೊದಲು ಹುಟ್ಟಿದ್ದಾರೆ, ಮತ್ತೆ ವಿಶಿಷ್ಟವಾದ ರೀತಿಯಲ್ಲಿ ಹುಟ್ಟಿದ್ದಾರೆ, ಹೊಕ್ಕಳಿನಿಂದ ಹುಟ್ಟಿದ್ದಾರೆ. ನಮ್ಮ ಹೊಕ್ಕಳಿಂದ ಏನು ಹುಟ್ಟತ್ತೆ, ಕೊಳೆ ಹುಟ್ಟತ್ತಷ್ಟೇ. ಆದರೆ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಬೇಕಾಗಿದ್ರೆ ಅದು ಸಾಮಾನ್ಯವಾದ ಹೊಕ್ಕಳಲ್ಲ, ಅಲ್ಲಿ ಬಂದಿರೋ ಕಮಲ ಅದು ಯಾವುದೋ ಮಾರ್ಕೆಟಿಂದ ತಂದಿರೋ ಕಮಲ ಅಲ್ಲ. ಆದ್ರಿಂದ ಅಲ್ಲಿ 14 ದಳಗಳ ಆ ಕಮಲ ಅದು 14 ಲೋಕಗಳ ಸಂಕೇತ. ಆದ್ರಿಂದ ತದ್ಲೋಕ ಪದ್ಮಂ ಅಂತ ಭಾಗವತ ಹೇಳುತ್ತೆ, ಲೋಕಾತ್ಮಕವಾದ ಪದ್ಮ. ಹಳೆ ಕಾಲದಲ್ಲಿ ಎಲ್ಲ
14 ಲೋಕವನ್ನ ಪರಮಾತ್ಮ ಶಿಂಕ್ ಮಾಡ್ಕೊಂಡು ಚಿಕ್ಕದು ಮಾಡಿ ಒಳಗಡೆ ಇಟ್ಕೊಂಡ್ಬಿಟ್ಟು, ಅದೆಲ್ಲ ಪ್ರಳಯ ಕಾಲದಲ್ಲಿ ಹಂಗೆ ಇತ್ತು ಒಳಗಡೆ ಲೋಕಗಳೆಲ್ಲ. ಅದು ಲೋಕನೂ ನಾಶ ಆಗಿಲ್ಲ. ಅದಕ್ಕೆ ಈ ಲೋಕಗಳು ಪ್ರವಾಹತಃ ಅವುಗಳು ಇದ್ದೇ ಇದೆ, ಯಾಕಂದ್ರೆ ಸೂಕ್ಷ್ಮ ರೂಪಕ್ಕೆ ಬಂದಿದೆ ಅಷ್ಟೇ. ಆದ್ರಿಂದ ಸೃಷ್ಟಿಕಾಲ ಬಂದಾಗ ಆ 14 ಲೋಕಗಳು ಕೂಡ 14 ದಳಗಳಾಗಿ ಬಂದ್ಬಿಡುತ್ತೆ ಅಷ್ಟೇ. ಅಲ್ಲೇ ಪರಮಾತ್ಮ 14 ಲೋಕಗಳನ್ನು ಸೃಷ್ಟಿ ಮಾಡಿ ಆಯ್ತು ಸೂಕ್ಷ್ಮ ರೂಪದಿಂದ. ಆದ್ರೆ ಅದು ಸ್ಥೂಲ ರೂಪ ಪಡಿಬೇಕಾಯ್ತು. ಅದಕ್ಕೆ ಬ್ರಹ್ಮದೇವರಿಗೆ ಅಪ್ಪಣೆ ಮಾಡಿ, ನೀನೆಲ್ಲ 14 ಲೋಕ ಸ್ಥೂಲವಾಗಿ ಮಾಡು, ಆ ಲೋಕ ಪಾಲಕರನ್ನು ಸೃಷ್ಟಿ ಮಾಡು. ಯಾರು? ಕೈಲಾಸಕ್ಕೆ ಅವನು ಶಿವ ಆಗಲಿ, ಇಂದ್ರದೇವರು ಅಮರಾವತಿಗೆ, ಅವ್ರನ್ನೆಲ್ಲನೂ ಸೃಷ್ಟಿ ಮಾಡು. ಆದರೆ ಪರಮಾತ್ಮ ಮುಂಚೆ ಆ 14 ಲೋಕಗಳನ್ನ ಅವನೇ ಸೃಷ್ಟಿ ಮಾಡಿಬಿಟ್ಟಿದ. ಹೇಗೆ ಕೃಷ್ಣ ಪರಮಾತ್ಮ ಅರ್ಜುನನನ್ನ ಅಲ್ಲಿ ಯುದ್ಧದ ಹತ್ರ ರಣಾಂಗಣಕ್ಕೆ ಕರ್ಕೊಂಡು ಹೋದಾಗ ಅರ್ಜುನನೇ ಭಾರಿ ಉತ್ಸಾಹ, ನಾನೇ ಎಲ್ಲನ್ನು ಕೊಂದ್ಬಿಡ್ತೀನಿ ಅಂತ. ಪರಮಾತ್ಮ ಹೇಳ್ತಾನೆ, ಮಯೈವೇತೆ ನಿಹತಾಹ ಸರ್ವ ಏತೆ ಅಂತಾನೆ ಪರಮಾತ್ಮ. ಇವರೆಲ್ಲ ನಾನು ಬಂದು ಯಾವಾಗ ನಾನು ಒಮ್ಮೆ ನನ್ನ ಕಣ್ಣಿನ ನೋಟ ಬೀರಿ ಅವರ ಆಯುಷ್ಯವನ್ನು ಹರಣ ಮಾಡಿಬಿಟ್ನೋ ಆವಾಗೇ ಅವರೆಲ್ಲ ಐಸಿಯುಗೆ ಹೋಗ್ಬಿಟ್ಟಿದ್ದಾರೆ, ಅವರಿಗೆಲ್ಲ ಬಲ ಹೋಗ್ಬಿಟ್ಟಿದೆ. ನೀನು ಆ ಸತ್ತವರನ್ನೇ ಮತ್ತೆ ಸಾಯಿಸುವ ಕೆಲಸ ಮಾಡ್ತೀಯ. ನೋಡಿ, ಆರಂಭದಲ್ಲೂ ಪರಮಾತ್ಮ ಇದನ್ನೇ ಹೇಳಿದ, ಕೊನೆಗೂ ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆ ಇದ್ದು ಅದನ್ನು ಮಾಡಿಸಿದವನು ನಾನೇ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಎಲ್ಲೂ ನಾವು ಅಹಂಕಾರ ಪಡಕ್ಕಿಲ್ಲ. ಯಾಕಂದ್ರೆ ಯಾರು ಇನ್ನೊಬ್ಬರನ್ನ ಯಾರು ಕೊಲ್ಲಕ್ಕಾಗಲ್ಲ, ಅವನನ್ನು ಸಾಯಕ್ಕೂ ಆಗಲ್ಲ. ಯಾರನ್ನು ಕೊಂದಾಕ್ಬಿಟ್ರೆ ಸಿಟ್ಟಿಗೆ ಜೈಲಿಗೆ ಹೋಗಿ ಸೇರ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಒಂದು ಗಿಡವನ್ನೆಲ್ಲ ಕಡಿಲಿಕ್ಕಾಗಲ್ಲ ನಮ್ಗೆ. ಒಂದು ಗಿಡ ಕಡ್ದಾಕ್ಬಿಟ್ರೆ BBMP ಅವರು ಬಂದ್ಬಿಡ್ತಾರೆ, ಎದುರು ಕಂಪ್ಲೇಂಟ್ ಕೊಟ್ಬಿಟ್ಟು. ಅವ್ರು ಆಗದೇ ಇದ್ದವ್ರು ಇನ್ಕೊಳ್ಳಿ, ಅವ್ರ ಮನೆ ಮುಂದೆನೇ ಇರತ್ತೆ ಗಿಡ, ಅವರೇ ನೀರಾಗಿ ಬೆಳೆಸಿರ್ತಾರೆ, ಕಡ್ದಾಕ್ಬಿಟ್ರು ಅಂದ್ರೆ ಬೇರೆ ಅದಕ್ಕೆ ಬರಲ್ಲ, BBMP ಅದಕ್ಕೆ ಬಂದಿರುತ್ತೆ. ಯಾಕಂದ್ರೆ ರೀ ಗಿಡ ಕಡ್ದಾಕಿದ್ದೀರಿ ಅಂತಲ್ಲ, ಕಟ್ರಿ 10,000 ರೂಪಾಯಿ, ಈಗಂತೂ ಏನ್ ಮಾಡಿ ಫೈನ್ ಹಾಕಕ್ಕೆ ರೆಡಿ ಇರ್ತಾರೆ. ಅಂದ್ರೆ ನಾವು ಹೆತ್ತ ಮಗುವನ್ನು ನಮ್ಗೆ ಕೊಲ್ಲಕ್ಕೆ ರೈಟ್ಸ್ ಇಲ್ಲ. ಯಾರ ಗೊತ್ತಾದ್ರೆ ಕೊಂದವಳನ್ನೇ ಜೈಲಿಗೆ ಹಾಕ್ತೀವಿ. ಆದ್ರೆ ಪರಮಾತ್ಮ ಎಲ್ಲವನ್ನೂ ಸಂಹಾರ ಮಾಡ್ತಾನೆ, ಅಭಿಮಾನಿ ಇಲ್ಲದೆ. ಯಾರು ಕೂಡ ದೇವರನ್ನು ಕಂಪ್ಲೇಂಟ್ ಮಾಡ್ಲಿಕ್ಕಿಲ್ಲ. ಕೊಂದಾಕ್ಬಿಟ್ಟಿ ಅಂತಲ್ಲ, ಬಾ ಜೈಲಿಗೆ ಹಾಕ್ತೀನಿ. ಅವನು ಹೇಳಿದ, ನೀ ಹೇಳಿದ್ದಕ್ಕೆ ನಿನ್ನೆ ಜೈಲಿಗೆ ಹಾಕ್ತೀನಿ ಅಂತಂದೆ. ಯಾಕಂದ್ರೆ ಯಾರು ದೇವರ ದೋಷಗಳನ್ನು ತಿಳ್ಕೊಳ್ತಾರೆ ಅವರು ಸಂಸಾರದ ಜೈಲಲ್ಲಿ ಬಿಡ್ಬೇಕು. ಅದಕ್ಕೆ ಅಕ್ರೂರ ಕೃಷ್ಣ ಪರಮಾತ್ಮನ ಹತ್ರ ಹೇಳ್ತಾನೆ, ಕೃಷ್ಣ ಕೇಳ್ತಾನೆ ಅಕ್ರೂರನ, ನಮ್ಮ ಅಪ್ಪ ಅಮ್ಮ ಅಂದ್ರೆ ಚೆನ್ನಾಗಿದ್ದಾರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಕ್ರೂರ ಹೇಳ್ತಾನೆ, ಚೆನ್ನಾಗೇನೋ ಇದ್ದಾರೆ, ಆದರೆ ನಿನ್ನನ್ನ ಮನುಷ್ಯ ಅಂತ ತಿಳ್ಕೊಂಡು ಇದಕ್ಕೆ ಜೈಲಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ತಾನೆ. ಯಾಕೆಂದರೆ ಪರಮಾತ್ಮನಿಗೆ ಅವನನ್ನು ಮನುಷ್ಯ ಅಂತ ತಿಳ್ಕೊಳ್ಳೋದೇ ತಪ್ಪಲ್ಲ. ಆದ್ರಿಂದ ತ್ವಾಂ ಮಾನುಷಂ ಜಾನಂತಹ, ದೇವರನ್ನು ಮನುಷ್ಯ ಅಂತ ತಿಳ್ಕೊಳ್ಳೇಬಾರ್ದು. ಅದಕ್ಕೆ ದೇವರೇ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತಾನೆ ಪರಮಾತ್ಮ. ಇವರೆಲ್ಲ ಮೂರ್ಖರು, ನಾನು ಸುಮ್ಮನೆ ಮನುಷ್ಯರ ತರ ನಾಟಕ ಮಾಡ್ತಾ ಇರ್ತೇನೆ, ನನ್ನ ನಾಟಕ ಎಲ್ಲ ನಿಜ ಅಂತ ತಿಳ್ಕೊಬೇಡಿ ಅಂತಾನೆ ಪರಮಾತ್ಮ. ಎಲ್ಲಿ ನಾಟಕ ಎಲ್ಲಿ ನಿಜ ಅದೆಲ್ಲ ಸರಿಯಾಗಿ ಗೊತ್ತಿರ್ಬೇಕು. ಆದ್ದರಿಂದಾಗಿ ಪರಮಾತ್ಮನೇ ಹೇಳ್ತಾನೆ, ನಾನು ಇವರೆಲ್ಲ ಮೂರ್ಖರು ಅಂತ ಕರಿತೇನೆ. ಯಾಕೆ ಅಂದರೆ ನನ್ನನ್ನು ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ನಾವೇನ್ ಮಾಡ್ತೇವೆ, ಮನುಷ್ಯರನ್ನು ದೇವರನ್ನು ಬಿಡೋದು, ಆಮೇಲೆ ದೇವರನ್ನೆಲ್ಲ ಮನುಷ್ಯರು ಅಂತ ತಿಳ್ಕೊಳ್ಳೋದು, ಇದೇ ನಮ್ಮ ಮೂರ್ಖತನ. ಹಾಗೆ ಪರಮಾತ್ಮ ಆ ಥರ. ಆದ್ದರಿಂದ ಇಲ್ಲೂ ಕೂಡ ಅಂತಹ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಅಂದರೆ ಅದು ಪರಮಾತ್ಮನ ಒಂದು ಅತ್ಯದ್ಭುತವಾದ ಮಹಿಮೆ ಅಂತ ಇಲ್ಲಿ ಹೇಳೋಣದರಿಂದಾಗಿ ಈ ಒಂದು ಅಂತರ್ಯಾಮಿತ್ವ ಅದು ಪರಮಾತ್ಮನಿಗೆ. ಆಮೇಲೆ ಲಕ್ಷ್ಮೀದೇವಿ, ಅದನ್ನ ನಾನು ಹೇಳಕ್ ಹೊರಟಿದ್ದು, ಲಕ್ಷ್ಮೀದೇವಿ ಪರಮಾತ್ಮನಿಗೆ ಆಶ್ರಯ ಆಗ್ತಾಳೆಯಾ ಅಂತ ಕೇಳಿದಾಗ ಒಮ್ಮೆ ಪರಮಾತ್ಮ ಒಂದು ಬಾರಿ ಅವಕಾಶ ಕೊಡ್ತಾರಂತೆ. ಅದು ಯಾವಾಗ ಅಂತ ಹೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಒಂದು ಆಲದ ಎಲೆಯನ್ನಾಗಿ ಆಗುವಂತ ಅಪ್ಪಣೆ ಮಾಡ್ತಾನೆ. ನೀನು ನನ್ನನ್ನ ಮಡಿಲಲ್ಲಿ ಮಲ್ಸ್ಕೊಳ್ಬೇಕು ಅಂತ ಆಸೆ ಪಟ್ಟಿದೆಯಲ್ಲ, ಈ ಮಕ್ಕಳು ಮೊಮ್ಮಕ್ಕಳು ಯಾರು ಇಲ್ಲದೆ ಇರುವಾಗ ಏಕಾಂತದಲ್ಲಿ ಆ ಭಾಗ್ಯ ಕೊಡ್ತೇನೆ ನಿಮಗೆ. ಯಾಕೆಂದ್ರೆ ಎಷ್ಟೇ ಆದರೂ ಕೂಡ ಆ ಮಕ್ಕಳ ಸೊಸೆಯಂದರು ಅಥವಾ ಮೊಮ್ಮಕ್ಕಳ ಎದುರುಗಡೆ ಆ ತಂದೆ ತಾಯಿಗಳು ಅಥವಾ ಮನೆಯಲ್ಲಿರುವ ಹಿರಿಯ ಪತಿ ಪತ್ನಿಯರು ಅವರ ಶೃಂಗಾರದಲ್ಲಿ ಪಾಲ್ಗೊಳ್ಳಕ್ಕಾಗಲ್ಲ. ಪರಮಾತ್ಮ ಹೇಳಿದ, ಪ್ರಳಯ ಕಾಲ ಬರಲಿ, ಬ್ರಹ್ಮದೇವರು ಅವ್ರ ಮೇಲಿದ್ದವನು ಎಳೆದು ಹೊಟ್ಟೆಯಲ್ಲಿ ಹಾಕೊಂಡ್ಬಿಡ್ತೇನೆ. ಆಮೇಲೆ ವಾಯುದೇವರು ಈ ಕಡೆ ಕೂದವ್ರನ್ನ ತೊಡೆ ಮೇಲೆ ಕೂದವ್ರನ್ನ ಒಳಗಡೆ ಹಾಕೊಂಡ್ಬಿಡ್ತೇನೆ. ಯಾರು ಇಲ್ಲ, ಎಲ್ಲ ಕಡೆ ಕಗ್ಗತ್ತಲೆ. ಅದು ದುರ್ಗಾದೇವಿಯೇ ಎಲ್ಲ ಕಡೆ ಬಿರುಗಾಳಿ, ಎಲ್ಲ ಕಡೆಯಲ್ಲೂ ಕೂಡ ಕತ್ತಲೆ, ಎಲ್ಲ ಕಡೆ ಜಲರೂಪವಾಗಿರ್ತಾಳೆ. ಆ ಸಮಯದಲ್ಲಿ ಪರಮಾತ್ಮ ಹೇಳ್ತಾನೆ, ನೀನೇ ಆಲದ ಎಲೆಯಾಗು. ನೋಡಿ, ಆ ಪ್ರಳಯ ಕಾಲದಲ್ಲಿ ಎಲ್ಲೂ ಗಿಡ ಇಲ್ಲ, ಯಾವುದು ಗಿಡನೇ ಇಲ್ಲ, ಎಲ್ಲೂ ಕೂಡ ಎಲ್ಲ ನಾಶ ಆಗೋಗ್ಬಿಟ್ಟಿದೆ. ಬರೀ ನೀರು ನೀರು, ಕತ್ತಲೆ ಕತ್ತಲೆ, ಬಿರುಗಾಳಿ ಬಿರುಗಾಳಿ. ಅಂತ ಸಮಯದಲ್ಲಿ ಒಂದು ಎಲೆ ಬಂದಿದೆ ಅಂದ್ರೆ ಯಾವ ಗಿಡ ಇತ್ತು ಆ ಎಲೆ ಬರಕ್ಕೆ? ವಾದಿರಾಜರು ಅದನ್ನೇ ಹೇಳ್ತಾರೆ, ಯಾವ ಪದ್ಮದ ಪತ್ರ ಇದೆಯಲ್ಲ ಅಥವಾ ಒಂದು ಎಲೆ ಇದೆಯಲ್ಲ ಅದಕ್ಕೆ ಹುಟ್ಟಿಲ್ಲ, ಅದ್ರ ಮೇಲೆ ಮಲ್ಕೊಂಡೇನೋವನಿಗೆ ಪರಮಾತ್ಮನ ಎಲ್ಲಿಂದ ಹುಟ್ಟು ಬರಬೇಕು? ಯಾಕೆಂದ್ರೆ ಆ ಪದ್ಮ ಅಥವಾ ಎಲೆ ಯಾವುದದು ಅಂದ್ರೆ ಮಹಾಲಕ್ಷ್ಮೀ ದೇವಿ ಆಲದ ಎಲೆ ಆಗ್ಬಿಟ್ಟಿದ್ದಾಳೆ ಪರಮಾತ್ಮನ. ಆ ಸಮಯದಲ್ಲಿ ಪರಮಾತ್ಮ ಪುಟ್ಟ ಮಗುವಾಗಿ ಮಲ್ಕೊಂಡಿದ್ದಾಳೆ. ಆಗಲೂ ಕೂಡ
ಓ ನನ್ನ ಹೆಂಡತಿ ಏಕಾಂತದಲ್ಲಿ ಸಿಕ್ಕಿದ್ದಾಳೆ, ಅವಳು ತೊಡೆ ಮೇಲೆ ಮಲಗ್ತಾ ಇದ್ದೀನಿ ಅಂತ ಶೃಂಗಾರದ ಭಾವನೆ ಇಲ್ಲ. ನೀನು ನನ್ನನ್ನು ಮಡಿಲಲ್ಲಿ ಮಲಗಿಸ್ಕೊಂಡ್ರು ಕೂಡ ನಾನು ಮಗುವಿನಂತೆ ನಿನ್ನ ಬಗ್ಗೆ ಯಾವುದೇ ರೀತಿಯಾದ ಸುಖವನ್ನ ನಾನು ನಿರೀಕ್ಷೆ ಮಾಡಲ್ಲ. ನಾನು ಸ್ವರಮಣ, ನನಗೆ ನಿನ್ನಿಂದ ಯಾವ ಸುಖ ಬೇಕಾಗಿದೆ. ಎಲ್ಲೋ ತುಂಬಾ ನೊಂದು ಬಂದವನಿಗೆ ಹೆಂಡತಿ ತೊಡೆ ಮೇಲೆ ಮಲ್ಕೊಂಡ್ರೆ ಸ್ವಲ್ಪ ಸುಖ ಆನಂದ ತಕ್ಷಣ ಸಿಗಬಹುದು. ಆದರೆ ಪರಮಾತ್ಮ ಅಲ್ಲಿ ಆನಂದ ಪಡೋದಕ್ಕೆ ಅವನು ಯುವಕನಂತೆ ಬಂದಿಲ್ಲ, ಪುಟ್ಟ ಮಗು ತರ ಬಂದಿಲ್ಲ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳುವಾಗ ಆ ಪುಟ್ಟ ಮಗುವಾಗಿ ಬಂದದ್ದು ಯಾಕೆ ಪರಮಾತ್ಮ ಅಂದ್ರೆ, ಮಹಾಲಕ್ಷ್ಮೀ ದೇವಿಯಿಂದ ನಾನು ಆ ಥರದ ಸುಖ ಪಡೆಯೋದಕ್ಕೆ ನಾನೇನು ಯುವಕನಾಗಿ ಆ ಆನಂದವನ್ನು ನಿರೀಕ್ಷೆ ಬಂದಿಲ್ಲ. ಅವಳು ಎಲೆ ಆಗ್ಲಿ ಅದೇನು ತೊಂದರೆ ಇಲ್ಲ, ಅವಳ ಮಡಿಲಲ್ಲಿ ಮಗುವಾಗಿ ನಾನು ಇರ್ತೇನೆ. ಇದೇ ಪ್ರಳಯ ಕಾಲದ ಆ ಚಿತ್ರ ಅಂತ ತೋರಿಸ್ಬಿಟ್ಟು ಪರಮಾತ್ಮ. ಅಂದ್ರೆ ಎಲ್ಲೂ ಕೂಡ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಆಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆಧಾರ ಆಗುವುದಾಗಿದ್ದರೂ ಕೂಡ ಅವಳಲ್ಲಿ ಪರಮಾತ್ಮನೇ ಇದ್ದು ಪರಮಾತ್ಮನಿಗೆ ಆಧಾರವಾಗಿ ಬಿಡ್ತಾನೆ ಹೊರತಾಗಿ ಲಕ್ಷ್ಮೀದೇವಿ ಆಶ್ರಿತಳಾಗಿದ್ದಾಳೆ. ಆದ್ದರಿಂದ ಈ ಎಲ್ಲ ವೈಕುಂಠ ಲೋಕ ರಮಾತ್ಮಕ ಅಂತಾಗಿ ಲಕ್ಷ್ಮೀ ಸ್ವರೂಪವೇ ಆದಾಗ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ಇದೆಲ್ಲ ಅಪ್ರಾಕೃತವಾದ ಈ ವೈಕುಂಠ ಶ್ವೇತದ್ವೀಪ ಅನಂತಾಸನ ಇದಾದರೂ ನಿನಗೆ ನೆಲೆಯಾಗ್ಲಿ. ಈ ರಮಾತ್ಮಕವಾದ ಈ ಲೋಕದಲ್ಲಿ ನೀನು ಇದೆಯಾ ಅಂದ್ರೆ ನನ್ನ ನೆಲೆಯಲ್ಲಿ ನೀನು ಇದೆಯಾ ಅಂತ ನಾನು ಸಂತೋಷ ಪಡ್ತೇನೆ ಅಂತ ಅಲ್ಲೊಂದು ಪರಮಾತ್ಮ ಇದ್ದೇ ಇರ್ತಾನೆ. ಆದರೆ ಅದು ಲೋಕ. ಆದರೆ ಲಕ್ಷ್ಮೀದೇವಿಯಿಂದ ಆನಂದ ಪಡೆಯೋದಕ್ಕೆ ಅವಳ ಮಡಿಲಲ್ಲಿ ನಾನು ತಲೆ ಇಡೋದು ಅಂತಲ್ಲ. ಯಾಕೆ ಅಂದರೆ ಪರಮಾತ್ಮ ಲಕ್ಷ್ಮೀದೇವಿಯಿಂದ ಯಾವತ್ತೂ ಯಾವುದೇ ರೀತಿಯಾದ ಆನಂದವನ್ನು ಬಯಸೋದಿಲ್ಲ. ಅವನೇ ಆನಂದಮಯ. ಅವನಲ್ಲೇ ಒಳಗಡೆ ಅಪರಿಮಿತವಾದ ಆನಂದ ಉಕ್ಕೇರ್ತಾ ಇರಬೇಕಾದ್ರೆ ಅವನಲ್ಲಿ ಆನಂದ ಕಡಿಮೆ ಆದ್ರೆ ತಾನೆ ಇನ್ನೊಬ್ಬರಿಂದ ಆನಂದದ ಅಪೇಕ್ಷೆ. ಆದ್ದರಿಂದ ಪರಮಾತ್ಮ ನಿರಪೇಕ್ಷ. ಅವನು ಲಕ್ಷ್ಮೀದೇವಿಯಿಂದಲೂ ಏನು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಆದ್ದರಿಂದಲೇ ಆ ಗುಣವೇ ಲಕ್ಷ್ಮೀದೇವಿಗೆ ಇಷ್ಟವಾಗಿ ಅವನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ತಾನು ಬರ್ತಾಳೆ. ಯಾಕಂದ್ರೆ ಬೇರೆಯವರೆಲ್ಲ ಅವಳನ್ನು ಅಪೇಕ್ಷೆ ಪಡ್ತಿದ್ದಾರೆ, ಸಂಪತ್ತು ಕೊಡು. ಬ್ರಹ್ಮದೇವರು ಹೇಳ್ತಾರೆ, ಅಮ್ಮ ಲಕ್ಷ್ಮೀದೇವಿ ನನಗೆ ಸಂಪತ್ತು ಕೊಡು. ಆಮೇಲೆ ರುದ್ರದೇವರು ಯಾವುದು ಸಂಪತ್ತು ಅಂದರೆ ಸತ್ಯಲೋಕದ ಆಧಿಪತ್ಯ. ಸತ್ಯಲೋಕದ ಆಧಿಪತ್ಯ ಬ್ರಹ್ಮದೇವರಿಗೆ ಸಿಗಬೇಕಾದ್ರೆ ಲಕ್ಷ್ಮೀದೇವಿಯ ಅನುಗ್ರಹನೂ ಬೇಕು. ಬರೀ ಪರಮಾತ್ಮ ಇದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಅವಳೇ ಅಂಬರಣಿ ಸೂಕ್ತದಲ್ಲಿ ಹೇಳ್ತಾಳೆ, ಯಂ ಕಾಮ ಏತಂ ತ ಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ. ಅವನನ್ನ ಒಬ್ಬ ರುಜುವನ್ನ ಬ್ರಹ್ಮ ಪದವಿಗೆ ತಂದು ಅಲ್ಲಿ ಕೂಡಿಸಿ ಮಧ್ಯೆ ಯಾರಾದರೂ ಬಂದರೆ ಅದರ ಅಡೆತಡೆಗಳನ್ನು ದೂರನೂ ಮಾಡ್ತೇನೆ ಅಂತ ಹೇಳಿದಾಗ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಲಕ್ಷ್ಮೀದೇವಿ ಅಪೇಕ್ಷೆ ಇದೆ, ಅವಳ ಅನುಗ್ರಹದ ಅಪೇಕ್ಷೆ ಇದೆ. ಪರಮಾತ್ಮನಿಗೆ ಮಾತ್ರ ಲಕ್ಷ್ಮೀದೇವಿ ಅಪೇಕ್ಷೆನೂ ಕೂಡ ಇಲ್ಲ. ಅವಳು ತುಂಬಾ ಸುಂದರವಾಗಿದ್ದಾಳೆ, ಅಂತಹ ಸುಂದರಿಯಾದ ಹೆಂಡತಿ ನನಗೆ ಬೇಕು ಅಂತ ಪರಮಾತ್ಮನಿಗಿಲ್ಲ. ಯಾಕೆ ಅಂದ್ರೆ ಅವನಿಗೆ ಹೆಂಡತಿನೇ ಬೇಕಾಗಿದೆ. ಅಲ್ಲರಿ ಹೆಂಡತಿ ಬೇಡ ಅಂದ್ರೆ ಮತ್ತೆ ಮದುವೆ ಮಾಡ್ಕೊಂಡಿದ್ದಾಕೆ? ಅವನು ಲಕ್ಷ್ಮೀದೇವಿನ ಮೂಲ ಅವನು ಕ್ಷೀರ ಸಮುದ್ರದಲ್ಲೇ ಮದುವೆ ಮಾಡ್ಕೊಂಡಿದ್ದಾನೆ. ಅವತಾರಗಳಲ್ಲೆಲ್ಲ ಲಕ್ಷ್ಮೀದೇವಿ ಬಂದಿದ್ದಾಳೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಾನು ಎಲ್ಲ ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಅಪ್ಪ ಆದ ನಿಜ, ಆದರೆ ಅಮ್ಮ ಸಿಗಲಿಲ್ಲ. ಇಂದ್ರಾದಿ ದೇವತೆಗಳಿಗೆ ಅಮ್ಮ ಒಬ್ಬಳು ಬೇಕಾದ್ರೆ, ಬ್ರಹ್ಮದೇವರಿಗೆ ಅಮ್ಮ ಬೇಕಾದ್ರೆ. ಅದಕ್ಕೆ ಪರಮಾತ್ಮ ಏನು ಮಾಡಿದೆ, ನಾನು ಮದುವೆ ಮಾಡಿಕೊಂಡೆ. ಆವಾಗ ನಿಮಗೆಲ್ಲ ಆ ಲಕ್ಷ್ಮೀದೇವಿ ತಾಯಿಯಾಗಿ ಬಂದಿದ್ದಾಳೆ. ತಾಯಿಯಾಗಿ ತನ್ನ ಕುಡಿನೋಟದಿಂದಲೇ ಎಲ್ಲ ಅವರ ಸಂಪತ್ತು ಹೆಚ್ಚಾಗುವಂತೆ ಮಾಡಿ. ಯಾಕಂದ್ರೆ ತಾಯಿ ಕೆಲಸ ಏನು, ಮಗುವಿಗೆ ಎಲ್ಲ ಸಂಪನ್ಮೂಲಗಳನ್ನು ಹೆಚ್ಚಿಸೋದು. ಮಗು ಸ್ವಲ್ಪ ತಿಂತಾ ಇದ್ರೆ ಅದಕ್ಕೆ ಅಲ್ಲಿ ಇಲ್ಲೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಜಾಸ್ತಿ ಊಟ ಮಾಡಿಸಿ ಒಳ್ಳೆ ಮಗು ಲಟ್ಟಪುಟ್ಟವಾಗಿ ಆಗುವ. ಅದಕ್ಕೇನು ಬೇಕೋ ಅದೆಲ್ಲ ಕೊಡು. ಹಾಗೆ ಲಕ್ಷ್ಮೀದೇವಿ ಅವರಿಗೆ ಲೋಕ ಬೇಕಾ, ಅಲ್ಲಿ ಸುಖ ಬೇಕಾ, ಸಂಪತ್ತು ಬೇಕಾ, ಎಲ್ಲ ನಾನು ಕೊಡ್ತೇನೆ. ಹಾಗೆ ಪರಮಾತ್ಮ ದೇವತೆಗಳಿಗೋಸ್ಕರ ಮದುವೆ ಮಾಡ್ಕೊಂಡಿದ್ದು ಹೊರತಾಗಿ ತನಗೋಸ್ಕರ. ಯಾಕೆಂದರೆ ಪರಮಾತ್ಮನಿಗೆ ಯಾವತ್ತೂ ಕೂಡ ಇನ್ನೊಬ್ಬರಿಂದ ಅವನು ಪರಾಪೇಕ್ಷೆ ಅವನಿಗೆ ಆಗ್ಬೇಕಾದ್ದೇನು ಕೂಡ ಇಲ್ಲ. ಆದರೂ ಕೂಡ ಲಕ್ಷ್ಮೀದೇವಿಗೆ ಪರಮಾತ್ಮ ಬೇಕಾದ್ದರಿಂದ ಅದು ತನಗೆ ಪರಮಾತ್ಮ ಗಂಡ ಆಗ್ಬೇಕು ಅಂತ ಲಕ್ಷ್ಮೀದೇವಿಗೆ ಅಪೇಕ್ಷೆ ಇದೆ. ಯಾಕೆ ಅಂದರೆ ಅವಳ ಆನಂದದ ಅಭಿವ್ಯಕ್ತಿ ಆಗ್ಬೇಕಾಗಿದ್ದರೆ ಪರಮಾತ್ಮನ ಅಂಗಸಂಗ ಬೇಕು, ಅವನ ಆಲಿಂಗನ ಬೇಕು. ಆದ್ದರಿಂದಾಗಿ ಲಕ್ಷ್ಮೀದೇವಿ, ಸ್ವಾಮಿ ನನಗೂ ನಿನ್ನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ, ಆದ್ದರಿಂದ ನಾನು ನಿನಗೆ ಹೆಂಡತಿಯಾಗಿ ಬರಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕೆ ಮದುವೆ ಮಾಡ್ತೀನಿ. ಅದು ಬಿಟ್ಟು ನಿನಗೆ ಹೆಂಡತಿ ಬೇಕು ಅಂತ ನನ್ನನ್ನು ಮದುವೆ ಮಾಡ್ಕೊಳ್ಳೋದಲ್ಲ. ಅಂದ್ರೆ ಅದಕ್ಕೆ ಆಚಾರ್ಯರು ದ್ವಾದಶೋತ್ತರಲ್ಲಿ ಹೇಳ್ತಾರೆ, ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತಾರೆ. ಪರಮಾತ್ಮ ಅವ್ಯಾಕೃತ ಗೃಹಸ್ಥ, ನಮ್ಮಂತೆ ಪ್ರಾಕೃತ ಗೃಹಸ್ಥ. ನಮಗೆಲ್ಲ ಹೆಂಡತಿ ಮದುವೆ ಇಲ್ಲ ಅಂತ ಬಿಟ್ರೆ ನಮ್ಮ ಬದುಕು ಒಂಥರ ಆಗ್ಬಿಡುತ್ತೆ. ಆಮೇಲೆ ಹೆಂಡತಿ ಎಲ್ಲ ಊರಿಗೋಗ್ಬಿಟ್ರೆ ಕೈ ಸುಟ್ಕೊಂಡು ಬಾಯಿ ಸುಟ್ಕೊಂಡು ಯಾವಾಗ ಬರ್ತೀಯಾ, ಒದ್ದಾಡ್ತಾ ಇದ್ದೀನಿ ಅಡಿಗೆ ಮಾಡ್ಕೊಂಡು ನಾನು ಅಂತ ಇವನು ಹೇಳ್ಬೇಕಾಗ. ಅಂದ್ರೆ ನಮಗೆ ಪರಾಧೀನ. ಒಂದಕ್ಕೆ ನಾವು ಬಿಟ್ಟಿದ್ದೇವೆ, ಅದು ಇಲ್ಲ ಅಂದ್ರೆ ನಾವು ಕಷ್ಟಪಡ್ತೀವಿ. ಪರಮಾತ್ಮನಿಗೆ ಸೃಷ್ಟಿಗೆ ಪರಮ ಲಕ್ಷ್ಮೀದೇವಿ ಬೇಕಾಗಿಲ್ಲ, ಅಥವಾ ಯಾವುದೇ ಜಗದ್ವ್ಯಾಪಾರ ಮಾಡೋದ್ರ ಬೇಕಾಗಿಲ್ಲ. ಎಲ್ಲವನ್ನ ಅವನು ಸ್ವತಂತ್ರವಾಗಿ ಮಾಡಬಲ್ಲ. ಆದ್ದರಿಂದ ಪರಮಾತ್ಮನಿಗೆ ಇದು ಒಂದು ಮಹಿಮೆ ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ಕೂಡ ಇಲ್ಲಿ
ಆ ವಿರಾಟ್ ಅಂತ ಹೇಳುವಾಗ ಭಗವಂತ ಬ್ರಹ್ಮಾಂಡವನ್ನ ವಿರಾಟ್ ಅಂತ ಹೇಳಿಬಿಟ್ಟು ಅದನ್ನು ಸೃಷ್ಟಿ ಮಾಡಿ ಅನಂತರದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಲಕ್ಷ್ಮೀದೇವಿಯ ಸೃಷ್ಟಿಯನ್ನು ಕೂಡ ಶಾಸ್ತ್ರಗಳಲ್ಲಿ ಅನೇಕ ಕಡೆ ಹೇಳಿದೆ. ಅದು ಬೇರೆ ತರದ್ದು. ಯಾಕಂದ್ರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಸರ್ವಸ್ಯ ಕೃಷ್ಣಸ್ಯ ಸರ್ವಸ್ಯ ಜಗತಃ ಪ್ರಭವ ಪ್ರಳಯಸ್ತತ ಅಂತ ಹೇಳ್ಬಿಡ್ತಾನೆ. ಈ ಸಮಸ್ತ ಪ್ರಪಂಚಕ್ಕೆ ನಾನೇ ಉತ್ಪಾದಕ ಜನಕ, ನಾನೇ ಇದನ್ನು ನಾಶ ಮಾಡುವನು ಆಗಿದ್ದೇನೆ. ಇದಕ್ಕೆ ನಾಶಕ ಜನಕ ಎರಡೂ ನಾನು. ಅದು ಎಂಥ ಜಗತ್ತು? ಅಹಂ ಕೃಷ್ಣಸ್ಯ ಜಗತಃ ಅಂತ ಹೇಳ್ತಾರೆ. ಎಲ್ಲ ಜಗತ್ತು. ಮತ್ತೆ ಲಕ್ಷ್ಮೀದೇವಿನ ಬಿಡಕ್ಕೆ ಹಂಗಾಗ ಅಲ್ಲ ರೀ, ಲಕ್ಷ್ಮೀದೇವಿಗೆ ಏನು ಕೂಡ ಏನು ಕೂಡ ಇಲ್ವಲ್ಲ ಅವಳಿಗೆ. ಅವಳಿಗೆ ಸೃಷ್ಟಿ ಮಾಡೋದಕ್ಕೆ ಅವಳಿಗೆ ದೇಹ ಇದೆಯಾ? ದೇಹ ಅಪ್ರಾಕೃತ ದೇಹ, ಸೃಷ್ಟಿ ಮಾಡೋಕ್ಕೆ ಬರುತ್ತೆ. ನಮ್ಮಂತೆ ಸ್ಥೂಲ ದೇಹ ಆದರೆ ಸೃಷ್ಟಿ ಮಾಡ್ತಾರೆ. ಆದರೆ ಮತ್ತೆ ಯಾವ ತರ ಅಂತ ಹೇಳಿದ್ರೆ, ಪರಮಾತ್ಮ ಲಕ್ಷ್ಮೀದೇವಿಗೆ ಸೃಷ್ಟಿಯನ್ನು ಕೊಡೋದು ಅಂತ ಹೇಳಿಬಿಟ್ರೆ ಅವಳಿಗೆ ಯಾವ ತರ ಅಂದರೆ ಪರಾಧೀನ ವಿಶೇಷ ಅವಾಪ್ತಿ ಎಂಬ ಸೃಷ್ಟಿಯನ್ನು. ಮೂಲ ಪ್ರಕೃತಿಯಿಂದ ಗುಣತ್ರಯಗಳ ಸೃಷ್ಟಿ ಮಾಡುವಾಗ, ಅದೇ ತರಹ ಮಹತ್ತತ್ವಾದಿಗಳನ್ನು ಸೃಷ್ಟಿ ಮಾಡುವಾಗ ಆ ಪ್ರಕೃತಿಗೆ ಅಭಿಮಾನಿ ದೇವತೆ ಅದು ಚಿತ್ ಪ್ರಕೃತಿಯಾದ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಆ ಮಹಾಲಕ್ಷ್ಮೀ ದೇವಿ ಪ್ರಕೃತಿಗೆ ನಿಯಾಮಕಳಾಗಿ ಇರೋಣದರಿಂದಾಗಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವಾಗ ಲಕ್ಷ್ಮೀ ದೇವಿಯನ್ನು ಕರೀತಾರೆ. ನಾನು ಪ್ರಳಯ ಕಾಲ ಅಂತೇಳಿ ನಿದ್ರೆಯಲ್ಲಿದ್ದೆ, ಯೋಗ ನಿದ್ರೆಯಲ್ಲಿ ನೀನೇ ಎಬ್ಬಿಸಿದ್ದಲ್ಲ ಸೃಷ್ಟಿ ಮಾಡು ಅಂತ. ನೋಡು, ಸೃಷ್ಟಿ ಮಾಡಿದ್ದೇನೆ, ನೀನು ಪ್ರಕೃತಿಗೆ ನಿಯಾಮಕಳಾಗಿ ಆ ಸಮಯದಲ್ಲಿ ಅಲ್ಲಿ ಇದ್ದು ನೀನು ನೆಲೆ ನಿಲ್ಲು ಅಂತ ಹೇಳ್ತಾನೆ ಪರಮಾತ್ಮ. ಅದೇ ಅವಳಿಗೆ ಸೃಷ್ಟಿ ಅಷ್ಟೇ. ಅಂದ್ರೆ ಪರಮಾತ್ಮನ ಆಜ್ಞೆಯನ್ನು ಪಾಲನೆ ಮಾಡೋದೇ ಸೃಷ್ಟಿ. ಯಾಕೆ ಅಂತ ಹೇಳಿದ್ರೆ ಕೆಲವರು ಇರ್ತಾರೆ, ಹೆಂಡತಿಗೆ ಗಂಡ ಏನಾದ್ರು ಹೇಳಿ ಕೇಳಲ್ಲ ರೀ, ನೀವು ಹೇಳಿದ್ದೆಲ್ಲ ಕೇಳ್ಬೇಕಾ ನಾನು ಅಂತ ಹೇಳಿದ್ರೆ. ಲಕ್ಷ್ಮೀದೇವಿ ಹಾಗೆಲ್ಲ, ನೀನ್ ಹೇಳಿದ್ದೇ ಕೇಳೋದು ಅಂತಾಳೆ. ಯಾಕೆ ಅಂದರೆ ನೀನೇ ಸ್ವತಂತ್ರ, ನೀನೊಬ್ಬನೇ ನನಗೆ ಬಿಂಬ, ನೀನು ಹೇಳಿದ್ದು ಕೇಳದೆ ನಾನೇ ಅದು ಇನ್ಯಾರು ಕೇಳಿದೆ. ಅದನ್ನು ಎಲ್ಲೂ ಕೂಡ ಪರಮಾತ್ಮನ ಇಂಗಿತಕ್ಕೆ ಸಂಕಲ್ಪಕ್ಕೆ ವಿರುದ್ಧವಾಗಿ ಆಕೆ ನಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಮಹಾಲಕ್ಷ್ಮೀ ದೇವಿಗೆ ತಾನು ಎಲ್ಲ ಮಾಡೋದು ಪರಮಾತ್ಮನ ಅನುಗ್ರಹದಿಂದ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಅವಳು ಸ್ಪಷ್ಟವಾಗಿ ಹೇಳಿದ, ವಮಯೋನಿಹಿ ಅಪ್ಸು ಅಂತ ಸಮುದ್ರೇ, ನಾನು ಸ್ವತಂತ್ರವಾಗಿ ಮಾಡ್ತೇನೆ ಅಂತ ಅವಳು ಎಲ್ಲೂ ಕೂಡ ಹೇಳಿಲ್ಲ. ಪರಮಾತ್ಮ ಮಾತ್ರ ನಾನು ಎಲ್ಲೂ ಕೂಡ ಲಕ್ಷ್ಮೀದೇವಿ ನೆರವಿನಿಂದ ಮಾಡ್ತೇನೆ ಅಂತ ಹೇಳಲ್ಲ, ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಅಹಂ ಅಂತಾನೆ ದೇವರು. ಅಹಂ ಮಹಾಲಕ್ಷ್ಮೀ ಚ, ಇಬ್ರು ಸೇರ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವನು ಪರಮಾತ್ಮ ಲಕ್ಷ್ಮೀದೇವಿ ಇಲ್ಲದೆ ಇದ್ರು ಅವನೇನ್ ಬೇಕಾದ್ರೂ ಮಾಡಬಲ್ಲ, ಅವನು ಎಲ್ಲದಕ್ಕೂ ಬೇಕಾಗಿಲ್ಲ. ಅದಕ್ಕೆ ಮಹಾಭಾರತ ಹೇಳುತ್ತೆ, ಕೃಷ್ಣ ಪಟ ಕುವಿಂದಾಯ ಗೋವಿಂದಾಯ ನಮೋ ನಮಃ. ದ್ರೌಪದಿ ದೇವಿಗೆ ಅಕ್ಷಯಾಂಬರವನ್ನು ಕೊಡಬೇಕಾದ್ರೆ ಪರಮಾತ್ಮ, ಅಮ್ಮ ಪ್ರಕೃತಿ ದೇವತೆ ಭೂದೇವಿ ಎಲ್ಲಿದ್ದೀಯಾ, ಎಲ್ಲಿ ಹತ್ತಿ ಬೆಳೆದಿದೆಯಾ, ಎಲ್ಲಿ ಮಿಲ್ಲಲ್ಲಿ ಹತ್ತಿ ಎಲ್ಲ ನೂಲು ಮಾಡಿಟ್ಟಿದ್ದಾರೆ ಅದರಲ್ಲಿ ಕೇಳ್ತಾವ. ನಾವು ತಕ್ಷಣದಲ್ಲಿ ಬಟ್ಟೆಯನ್ನೇ ಸೃಷ್ಟಿ ಮಾಡಿ ಒಳ್ಳೆ ರೇಷ್ಮೆ ಸೀರೆಯನ್ನು ಕೊಟ್ಟೆ. ಅಂದರೆ ಸೃಷ್ಟಿ ಮಾಡೋದಕ್ಕೆ ಯಾರ ನೆರವು ಸಹಾಯ ಬೇಕಾಗಿಲ್ಲ, ಕಚ್ಚಾ ವಸ್ತುಗಳು ಬೇಕಾಗಿಲ್ಲ, ಇಚ್ಛೆ ಪಟ್ಟರೆ ಸೃಷ್ಟಿ ಆಗುತ್ತೆ. ಆದರೂ ಕೂಡ ಪರಮಾತ್ಮ ಈ ಕೆಲವುಗಳನ್ನೆಲ್ಲ ಅಂದರೆ ರೇರ್ ಟೈಮಲ್ಲಿ ಅವೆಲ್ಲ ಹುಡುಕಕ್ಕೆ ಹೋಗಲ್ಲ. ಆದರೆ ಜಗತ್ ಸೃಷ್ಟಿ ಆಗ್ಬೇಕಾದ್ರೆ ಇದು ಹಿಂಗೆ ಏನು ಇದೆ ಸೃಷ್ಟಿ ಆಗಿದೆ, ಈ ಶೂನ್ಯ ಅಂತ ಹೇಳಬಾರ್ದು ಅಂತ ಮೂಲ ಪ್ರಕೃತಿ, ಗುಣತ್ರಯಗಳು, ಆಮೇಲೆ ಈ ಮಹತ್ತತ್ವಾದಿಗಳು ಇವುಗಳನ್ನೆಲ್ಲ ಸೃಷ್ಟಿ ಮಾಡಿ ಇದರಿಂದ ಈ ಜಗತ್ ಸೃಷ್ಟಿ ಮಾಡ್ತೇನೆ ಅಂತ ಹೇಳುವಾಗ ಪರಮಾತ್ಮ ಅಹಂ ಅಂತ ಹೇಳ್ತಾನೆ. ನಾನು ಅಂದ್ರೆ ನಾನೇ ಅಂತ ಅರ್ಥ ಪರಮಾತ್ಮ. ಯಾಕೆ ಅಂದರೆ ಬೇರೆಯವರು ಯಾರು ಮತ್ತೆ ಆ ಮಾತು ಹೇಳಿಲ್ಲ. ಪರಮಾತ್ಮ ಕೃಷ್ಣ ಹೇಳಿದಂತೆ ಬೇರೆ ಯಾರಾದ್ರೂ ಹೇಳಿದಾರ ನೋಡೆ? ಈ ಬ್ರಹ್ಮದೇವರು ಕೇಳಿ, ನಾನು ಸೃಷ್ಟಿ ಮಾಡಿದ್ದಲ್ಲಪ್ಪ, ನನ್ನನ್ನು ಸೃಷ್ಟಿ ಮಾಡಿದ್ದೆ ಪರಮಾತ್ಮ, ಅವನೇ ನನ್ನ ಒಳಗಡೆ ಇದ್ದು ಸೃಷ್ಟಿ ಮಾಡಿದ್ದು ಅಂತ ಅವ್ರದ್ದು ಬೇರೆ ಸ್ಟೇಟ್ಮೆಂಟ್. ಆದರೆ ಪರಮಾತ್ಮ ಅಹಂ ಕೃಷ್ಣಸ್ಯ ಜಗತಃ ಪ್ರಳಯ ಪ್ರಭವ, ನಾನೇ ಸೃಷ್ಟಿಕಾರಕ, ನಾಶ ಮಾಡುವನು ನಾನೇ. ಅದನ್ನು ಲಕ್ಷ್ಮೀದೇವಿಗೂ ಕೂಡ ಪರಾಧೀನ ವಿಶೇಷ ಅಂತ ಆ ಸಮಯದಲ್ಲಿ ನೀನು ಇರ್ಬೇಕಮ್ಮ ಲಕ್ಷ್ಮೀದೇವಿ ಅಂತ ಹೇಳಿಬಿಟ್ರೆ ಬಂದ್ಬಿಡ್ತಾಳೆ. ಪರಮಾತ್ಮನ ಆಜ್ಞೆಯಿಂದ ಲಕ್ಷ್ಮೀದೇವಿ ಬಂದ್ಬಿಡ್ತಾಳೆ. ಅಷ್ಟೇ ಇಲ್ಲ, ಅವನು ಹೇಳೋ ಮುಂಚೆನೇ ಗೊತ್ತಾಗಿ ಬಂದ್ಬಿಟ್ಟಿರ್ತಾಳೆ ಲಕ್ಷ್ಮೀದೇವಿ. ಯಾಕೆ ಅಂದರೆ ಅವಳು ಪರಮಾತ್ಮನ ಚಿತ್ತ ಅನುವರ್ತಿ, ಅವಳು ದೇವರನ್ನ ಅನುಸರಿಸ್ತಕ್ಕಂಥವಳು ಯಾವಾಗಲೂ. ಆದ್ದರಿಂದಾಗಿ ಎಲ್ಲೂ ದೇವರು ಹೇಳಿ ವಾಯುದೇವರಿಗೆ ಪರಮಾತ್ಮ ಹೇಳಬೇಕಾಗುತ್ತೆ. ಆದರೂ ಕೂಡ ಪರಮಾತ್ಮನ ಆಜ್ಞೆ ಬರಲಿ ಅಂತ ವಾಯುದೇವರು ಕಾಯೋಣದರಿಂದ ಪರಮಾತ್ಮ ಎಲ್ಲ ಅದು ಮಾಡು ಇದು ಮಾಡು ಅಂತ ಆಜ್ಞೆ ಮಾಡ್ತಾರೆ. ಅವ್ರಿಗೆಲ್ಲ ಗೊತ್ತೇ ಇದೆ. ಆದರೂ ದೇವರು ಹೇಳಿದ ಅಂದ್ರೆ ದೇವರು ಹೇಳಿದ್ದು ಮಾಡಿದ್ದಕ್ಕೆ ಸ್ವಲ್ಪ ಪುಣ್ಯ ಜಾಸ್ತಿ ಅದು. ಯಾರೋ ಸುಮ್ಮನೆ ಅವರೇ ಉಪವಾಸ ಮಾಡ್ತಾ ಇದ್ರು ಅಂದ್ರೆ ಅದೊಂಥರ ಬೇರೆ, ಅಥವಾ ಯಾವುದೋ ವ್ರತ ಮತ್ತೊಂದು ಯಾವುದೋ ಕೆಲವರು ವಿಷ್ಣು ಪಂಚಕ ಅದು ಇದು ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಯಾರು ಆಚಾರ್ಯ ಈ ತರ ವಿಷ್ಣು ಪಂಚಕ ಮಾಡಬೇಕು ಅಂತಿದೆ ಆಚಾರ್ಯ, ಹೌದಾ ಮಾಡಿ ಒಳ್ಳೆ ಪುಣ್ಯ ಬರುತ್ತೆ, ದೇವ್ರು ನಿಮಗೆ ನಿರ್ವಿಘ್ನವಾಗಿ ಮಾಡಲಿ ಅಂತ ಹೇಳಿದ ಅನ್ಕೊಳ್ಳೆ. ಅವರು ಆಚಾರ ಹೇಳಿದ್ದಲ್ಲ, ಅವರ ಒಳಗಡೆ ಪರಮಾತ್ಮ ಹೇಳಿದ್ದರಿಂದ ಪರಮಾತ್ಮನೇ ಹೇಳಿ ಆ ವ್ರತ ಅವ್ರಿಗೆ ಮಾಡ್ತಿದ್ದು ಪುಣ್ಯ ಜಾಸ್ತಿ ಅಂತೆ. ಅದಕ್ಕೆ ನಾವು ಯಾವುದೇ ಒಳ್ಳೊಳ್ಳೆ ಯಾತ್ರೆಗೆ ಹೋಗ್ಬೇಕಾದ್ರೆ ಆಮೇಲೆ ವ್ರತಗಳನ್ನು ಮಾಡುವಾಗ ನಿತ್ಯ ಏಕಾದಶಿಗಲ್ಲೇ ಹೇಳೋದು ಬಿಡ, ಅದಕ್ಕೇನು ಬೇಕಾಗುತ್ತೆ.
ಅದ್ಬಿಟ್ಟು ಆಚಾರ್ಯ ನಾಳೆ ಏಕಾದಶಿ ಮಾಡ್ಬೇಕು ಅಂತ ಮಾಡ್ಬೇಕು ಅಂದ್ಕೊಳ್ಳೋದೇನೋ ಮಾಡ್ಲೇಬೇಕಾದ, ಅದು ದೊಡ್ಡ ವಿಷಯ ಅಲ್ಲ, ಅದಕ್ಕೇನು ಆಜ್ಞೆ ಅಲ್ಲ. ಇದ್ರೂ ಹೇಳಿದ್ರು ಪುಣ್ಯ ಜಾಸ್ತಿ. ಆದ್ರೆ ಈ ಕೆಲವೊಮ್ಮೆ ರೇರ್ ಆಗಿ ನಾವು ಮಾಡ್ತಾ ಇರ್ತೀವಲ್ಲ, ಯಾತ್ರೆಗೆ ಹೋಗೋದು, ಇನ್ನೇನೋ ಪ್ರತ್ಯೇಕವಾಗಿ ಒಂದು ವಿಷ್ಣು ಪಂಚಕನೋ ಏನೋ ಮಾಡ್ತಾ ಇರ್ಬೇಕಾದ್ರೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ಈ ತರ ವ್ರತ ಮಾಡಬೇಕು ಅಂತಿದೆ ಆಚಾರ್ಯ ಅಂದ್ರೆ, ಹೌದಾ ಅಂತ ಹೇಳಿ ಅವರ ಒಳಗಡೆ ಇರೋ ಪರಮಾತ್ಮನೇ ಅವ್ರಿಗೆ ಒಳ್ಳೆ ಅಭಯ ಕೊಟ್ಟು ನೀವು ಚೆನ್ನಾಗಿ ಮಾಡಿ ಒಳ್ಳೇದಾಗತ್ತೆ ಅಂದ್ರೆ ಅವರಿಗೆ ಜಾಸ್ತಿ ಪುಣ್ಯ ಬರ್ತದೆ. ಪರಮಾತ್ಮ 20% ಎಕ್ಸ್ಟ್ರಾ ಪುಣ್ಯ ಹಾಕ್ಬಿಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಆದ್ರಿಂದ ಅವ್ರ ಹತ್ರ ನೋಡಿ, ಅವ್ರು ಯಾರು ಬ್ರಹ್ಮಣ್ಯ ತೀರ್ಥರ ಹತ್ರ ಹೋದ್ರು, ನಮ್ಮ ವ್ಯಾಸರಾಜರ ತಂದೆ ತಾಯಿಗಳು. ನಾವು ಯಾತ್ರೆಗೆ ಹೋಗ್ಬೇಕಾಗಿದೆ ಅಪ್ಪಣೆ ಕೊಡಿ ಅಂತ ಕೇಳಕ್ ಹೋಗಿದ್ದಕ್ಕೆ ಅವ್ರ ಗಂಡ ಅಪಮೃತ್ಯು ಬಂದು ಸತ್ತು ಹೋಗ್ತಾ ಇದ್ರು, ಬದುಕಿಸಿ ಮಗುವನ್ನು ಕೊಟ್ಟು. ಅಂದ್ರೆ ನೋಡಿ, ಒಂದ್ ಕೇಳಕ್ ಹೋದ್ರೆ 9 ಕೊಡ್ತಾರೆ. ನಾವೇನ್ ಮಾಡ್ತೇವೆ, ಅಯ್ಯೋ ಇವ್ರಿಗೇನ್ ಹೇಳೋದು ಆಚಾರ್ಯಗೆ, ಮತ್ತೆ ನಾವು ಬಂದ್ಬಿಡ್ತೀವಿ ಅಂತಾರೆ, ನಾವು ಬೇಡಪ್ಪ ಇವ್ರು ಪ್ರವಾಸ ಅನ್ಕೊಂಡು ಹೊರಟೋಗ್ತೀವಿ. ಅವ್ರು ಯಾಕೆ ಬರಕ್ ಹೋಗ್ತಾರೆ? ನಾವೇನು ಅಂದ್ರೆ ಎಲ್ಲರ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡಿ ಇವ್ರು ಆಚಾರ ಹತ್ರ ಹೇಳೋಣ ಅಂದ್ರೆ, ಅಯ್ಯೋ ಬರುವ ನಮಗೊಂದು ಶಾಲಿಗ್ರಾಮ ತನ್ನಿಂದ ಬಿಡ್ತಾರೆ ಏನೋ, ಬೇಡಬಿಡಿ ಸುಮ್ಮನೆ, ಎಲ್ಲೋ ಹೋಗ್ತಿದೆ ಹಂಗಿದೆ ಎಲ್ಲ ರೆಡಿ ಆಗಿ, ಇಲ್ಲ ಆಚಾರ ಇಲ್ಲೇ ಪಕ್ಕದಲ್ಲಿ ಯಲಹಂಕಕ್ಕೆ ಹೋಗ್ಬರ್ತೀವಿ ಅಂತ. ಆದರೆ ಈ ಕಪಟಗಳೆಲ್ಲ ನಮ್ಮಲ್ಲಿ ಇರಬಾರ್ದು. ಪರಮಾತ್ಮ ಇದ್ದಾನೆ, ಬ್ರಾಹ್ಮಣ ಅಂದ್ರೆ ಇಲ್ಲಿ ದೇವತಾ ಸನ್ನಿಧಾನ, ಭಗವಂತನೇ ಅವನು ಹೇಳಿದಂಗೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡು ಮಾಡಿದಾಗ ಆ ಥರ ಎಲ್ಲ ಪುಣ್ಯ ಬರುತ್ತೆ. ಆದ್ರಿಂದ ಈ ಪುಡು ಸೂಕ್ತದ ಅರ್ಥಗಳು ತುಂಬಾ ಇದೆ. ಆದ್ರಿಂದ ಅದನ್ನು ಬಗೆದಷ್ಟು ನಮಗೆ ಅದರಲ್ಲಿ ರತ್ನಗಳೇ ಅದು ತುಂಬಿದೆ. ಅದಕ್ಕೆ ಮತ್ತೆ ಮತ್ತೆ ಅದನ್ನೇ ಮನನ ಮಾಡ್ತಾ ಇರ್ತೇವೆ ನಾವು. ಅದರಲ್ಲಿ ಹೊಸ ಹೊಸ ವಿಷಯಗಳನ್ನ ಹೇಳಬೇಕು ಅನ್ನೋದಕ್ಕೆ ಅನೇಕ ಗ್ರಂಥಗಳನ್ನ ನಾನು ಅವಲೋಕನ ಮಾಡ್ತಾ ಇರ್ತೇನೆ. ಆದ್ರಿಂದ ಬೇರೆಯವರೆಲ್ಲ ಪುರುಷ ಸೂಕ್ತ ಹೇಳೋದನ್ನು ನಾನು ಕೇಳಿದ್ದೇನೆ ಅನೇಕ ಕಡೆಗಳಲ್ಲಿ. ತುಂಬಾ ಅಬದ್ಧವಾಗಿ, ಆಮೇಲೆ ಅತ್ಯಂತ ಅಶಾಸ್ತ್ರೀಯವಾಗಿ ಹೇಳ್ತಕ್ಕಂಥದ್ದು ತುಂಬಾ. ಅವರಿಗೆ ಆಳವಾದ ಅಧ್ಯಯನ ಇಲ್ಲ. ನಮ್ಮ ವ್ಯಾಖ್ಯಾನಕಾರರು 9 ವ್ಯಾಖ್ಯಾನಗಳಿದೆ. ಒಬ್ಬರಲ್ಲಿ ಇಬ್ಬರಲ್ಲಿ 9 ಮಂದಿ ಜ್ಞಾನಿಗಳು ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವುಗಳನ್ನೆಲ್ಲ ಅವಲೋಕನ ಮಾಡ್ಬೇಕು. ಎಷ್ಟೋ ಬಾರಿ ನಾವೇ ನೋಡಿದಾಗ ನಮಗೆ ಸರಿಯಾಗಿ ಅರ್ಥವಾಗೋದಿಲ್ಲ. ಅದನ್ನು ಮತ್ತೆ ಮತ್ತೆ ನಾವು ಅವಲೋಕನ ಮಾಡಿ ಹೊಸ ಹೊಸ ಅರ್ಥವನ್ನ, ಈಗ ಪರಮಾತ್ಮ ಅವನು ಗುಣಗಳ ಕಡಲು. ನಾವು ಒಂದಷ್ಟು ರತ್ನ ಹೆಕ್ಕಿದ ಮಾತ್ರಕ್ಕೆ ಸಮುದ್ರದಲ್ಲಿ ರತ್ನ ಕಡಿಮೆ ಆಗತ್ತಾ? ನಮಗೆ ಹೆಕ್ಕಲಿಕ್ಕೆ ಆಗದಷ್ಟು ರತ್ನಗಳು ಅದರಲ್ಲಿ. ಹಾಗೆ ಪರಮಾತ್ಮನ ಗುಣಗಳು ಅನಂತ ಅಚಿಂತ್ಯ. ಆದ್ದರಿಂದ ಅವುಗಳನ್ನು ಮತ್ತೆ ಮತ್ತೆ ಮನನ ಮಾಡೋಣ. ಇವತ್ತು ಇದು ಮುಕ್ತಾಯವಾಗಿ ನಾಳೆಯೂ ಕೂಡ ಒಂದು ದಿನ, ಅದು ನಾಳೆ ಏಕಾದಶಿ ಅದಕ್ಕೆ. ಆದ್ದರಿಂದ ಅದು ನಾಳೆ ಉಪನ್ಯಾಸ ಇರುತ್ತೆ, ನಾಳೆ ಇದು ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂದರ್ಭದಲ್ಲೂ ಇದೇ ಥರ ಈ ಎಲ್ಲ ವೈದಿಕ ಪರಂಪರೆಯಲ್ಲಿ ಬಂದ ಪರಮಾತ್ಮನ ಮಹಿಮೆಗಳನ್ನು ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮುಕ್ತಾಯ ಮಾಡ್ತೀವಿ. ಶ್ರೀ ಕೃಷ್ಣ.